ಫಸ್ಟ್ ಟೈಮ್ ನೀವು ನಮ್ಮ ಒಂದು ಕ್ಯಾಮರಾ ಎದುರುಗಡೆ ಸಿಕ್ಕಿರೋವಂಥದ್ದು ಭಯ ಆಗ್ತಿದೆ. ಯಾಕಂದರೆ ಇದು ಫಸ್ಟ್ ಇಂಟರ್ವ್ಯೂ. ಸ್ಟೇಜ್ ಫಿಯರು ಚಿಕ್ಕ ವಯಸ್ಸಿಂದನೇ ಇತ್ತು. ಕ್ಯಾಮ್ರಾ ಅಂತ ಆನ್ ಆಗಿದ ತಕ್ಷಣ ನಾನು ಇದೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ. ಸೂರ್ಯ ಹತ್ರ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಆಶೀರ್ವಾದ ಬೇಕು, ನನಗೊಂದು ದಾರಿ ತೋರಿಸಿ ಅಂತ. ಕಂಟಿನ್ಯೂಸ್ ನಾವು ಅಣ್ಣವ್ರ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದಿದ್ದು. ರೇಣುಕಾಂಬದಲ್ಲಿ ದುನಿಯಾ ಬಂದು ಅಪ್ಪು ಸರ್ ಬಂದು ಫಸ್ಟ್ ಟೈಮ್ ನೋಡಿದ್ರು. ಐ ಆಮ್ ಎಕ್ಸೈಟೆಡ್ ನಿಜವಾಗ್ಲೂ ಮಾತಾಡ್ಸೋದಕ್ಕೆ. ತುಂಬ ಪ್ರಶ್ನೆಗಳಿದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ನೀನು ನಾಳೆಯಿಂದಾನೆ ಶಿಫ್ಟ್ ಆಗ್ಬಿಡ್ಬೇಕು ನನ್ನ ಸ್ಟುಡಿಯೋಗೆ ಅಂತ. ನೀನು ಬರ್ತೀಯಾ, ನಾಳೆನೇ ಬರ್ತೀಯಾ ಅಷ್ಟೇ ಫಿಕ್ಸ್. ಊಟ ಉಂಡ್ರಿ ಅಂತಾರಲ್ವ, ನಮ್ಗೆ ಉಂಡ್ರಿ ಅಂದ್ಬಿಟ್ರೆ ಒಂಥರ ಅಸಹ್ಯ ಅನಿಸುತ್ತೆ. ಇಲ್ಲ ಪುನೀತ್ ಸರ್ಗೆ ಹೇಳಿ ಯಾವತ್ತೂ ನನ್ನ ಹತ್ರ ಆ ಡಿಮ್ಯಾಂಡು ಇಲ್ಲ ರಿಕ್ವೆಸ್ಟು ಮಾಡ್ಕೊಂಡಿಲ್ಲ ಪಾಪ ಅವನು. ಆಚೆ ಬಂದು ಪಾತ್ರಗಳನ್ನ ಕೇಳೋಣ ಅಂತ ಆಚೆ ಬಂದೆ. ಸಿನಿಮಾದಲ್ಲಿ 99% ಲಕ್ ಇರಬೇಕು. ರೋಲ್ ಕೊಟ್ಟ, ಬಟ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ರೋಲ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಕ್ಷಣ ಆ್ಯಕ್ಚುಲಿ ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಆಗ್ತಿದೆ. ಕಾರಣ ಕನ್ನಡ ಚಿತ್ರರಂಗದ ತುಂಬ ಉತ್ಕೃಷ್ಟ ಮತ್ತು ತುಂಬ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸಿನಿಮಾಗಳನ್ನು ಕೊಟ್ಟ ಮತ್ತು ಎಲ್ಲ ನಿರ್ದೇಶಕರ ಬಲಗೈ, ಇವ್ರ ಕೈ ಕನ್ನಡ ಚಿತ್ರರಂಗದ ಆಸ್ತಿ ನಿಜವಾಗ್ಲೂ. ಸೊ ನನ್ನ ಜೊತೆಗಿದ್ದಾರೆ ಇವತ್ತು ಖ್ಯಾತ ಸಂಕಲನಕಾರರು, ಸ್ಟಾರ್ ಎಡಿಟರ್ ಅಂತಲೇ ಹೇಳ್ಬೋದು, ದೀಪು ಎಸ್ ಕುಮಾರ್ ಅವರು. ಪ್ರಪ್ರಥಮ ಬಾರಿಗೆ ಒಂದು ಸಂದರ್ಶನಕ್ಕೆ ಸಿಕ್ಕಿದ್ದಾರೆ. ನಾನು ಬಂದು 15 ವರ್ಷ ಆಯಿತು ಇಂಡಸ್ಟ್ರಿಗೆ. 15 ವರ್ಷದಿಂದ ಯಾವತ್ತೂ ಸಿಕ್ಕಿರಲಿಲ್ಲ, ನನಗೆ ಎಲ್ಲ ಯಾರಿಗೂ ಸಿಕ್ಕಿಲ್ಲ. ಸೊ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಪಿಕ್ಚರ್ ಮುಖಾಂತರ ನಮಗೆ ಮಾತುಕತೆ ಸಿಕ್ಕಿದ್ದಾರೆ. ಸರ್, ತುಂಬ ಖುಷಿಯಿಂದ ಪ್ರೀತಿಯಿಂದ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ವಜ್ರೇಶ್ವರಿ ಆಫೀಸು ಅಂತಂದ್ರೇ ದೀಪು, ಅದೊಂದು ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಸುಮಾರು ವರ್ಷಗಳಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನನಗೂ ಕೂಡ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಈ ಒಂದು ಸಿನಿಮಾ ಅಂದರೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಮೂಲಕ ಆ ಥರದ್ದೊಂದು ಅವಕಾಶ ಆಗಿದೆ. ಐ ಆಮ್ ಎಕ್ಸೈಟೆಡ್ ನಿಜವಾಗ್ಲೂ ಮಾತಾಡ್ಸೋದಕ್ಕೆ. ತುಂಬ ಪ್ರಶ್ನೆಗಳಿದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಒಂದು ವಿಷಯ ಹೇಳೋ ಥರದ್ದಾದರೆ, ಈ ಥರದ್ದೊಂದು ಕಂಟೆಂಟು, ಈ ಥರದ್ದೊಂದು ಸಿನಿಮಾಗೆ, ಈ ಸಿನಿಮಾಗೋಸ್ಕರ ಫಸ್ಟ್ ಟೈಮ್ ನೀವು ನಮ್ಮ ಒಂದು ಕ್ಯಾಮರಾ ಎದುರುಗಡೆ ಸಿಕ್ಕಿರೋವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್? ಆ್ಯಕ್ಚುಲಿ ಭಯ ಆಗ್ತಿದೆ. ಯಾಕಂದರೆ ಇದು ಫಸ್ಟ್ ಇಂಟರ್ವ್ಯೂ. ಮೇಯ್ನ್ ರೀಸನ್ ನಾನು ಇಂಟರ್ವ್ಯೂ ಕೊಡದೇ ಇರೋದು ಅಂದರೆ ಸ್ಟೇಜ್ ಫಿಯರು ಚಿಕ್ಕ ವಯಸ್ಸಿಂದನೇ ಇತ್ತು. ಪ್ಲಸ್ ಕ್ಯಾಮ್ರಾ ಅಂತ ಆನ್ ಆಗಿದ ತಕ್ಷಣ ನಾನು ಇದೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಪುಣ್ಯಕ್ಕೆ ನೀವು ನನ್ನ ಮುಂದೆ ಇಟ್ಟಿಲ್ಲ ಕ್ಯಾಮ್ರಾ, ನೀವು ನನ್ನ ಮುಂದೆ ಕೂತಿರೋದಕ್ಕೆ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಶ್ರೇಷ್ಠನ ನಾವು ಕರೆಯೋದು ಮಲೇಶ ಅಂತ. ಅವನು ಬಂದು ನಮ್ಮ ತಂದೆ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡ, ಫಸ್ಟು ಶಿಷ್ಯನಾಗಿ ಸೇರಿಕೊಂಡು ನಮ್ಮ ಜೊತೆಗೆ ವಜ್ರೇಶ್ವರಿ ಕಂಪೈನ್ಸಲ್ಲಿ ಅಪ್ಪು ಸರ್ದೇ ಆಫೀಸಲ್ಲಿದ್ದ. ಅಷ್ಟು ವರ್ಷ ಇದ್ದ. ಆದರೂ ನಮಗೆ ಯಾವತ್ತೂ ಅವನಿಗೆ ಸಿನಿಮಾದಲ್ಲಿರೋ ಅಂದರೆ ಆಸಕ್ತಿ ಗೊತ್ತಿರಲಿಲ್ಲ. ಒಂದಿನ ಒಬ್ಬ ನನ್ನ ಅಸಿಸ್ಟೆಂಟ್ ಅನಿಸುತ್ತೆ, ಅವ್ನು ಬಂದು ನನಗೆ ಹೇಳ್ದ, ಈ ಥರ ಮಲೇಶ ಒಂದು ವೀಡಿಯೋ ಮಾಡಿದ್ದಾನೆ ಅಂತ. ಅದನ್ನು ಎಡಿಟ್ ಮಾಡಿಕೊಟ್ಟಿದ್ದು ಯಾರು ಅಂತಲೂ ಗೊತ್ತಿಲ್ಲ. ಅದು ನಾನು ಫೋನಲ್ಲಿ ತೋರಿಸಿದಾಗ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ಕೊಂಡಿದ್ದಾನೆ. ನಾನು ಕೇಳಿದೆ, ಇದ್ಯಾವ ಹುಚ್ಚೋ ನಿನಗೆ ಅಂತ. ಇಲ್ಲ ಅಣ್ಣ, ನಾನು ಊರಿಂದ ಬಂದಿದ್ದೆ ಇದಕ್ಕೇನೆ, ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಆಸೆ ಅಂತ. ಮತ್ತು ಇಲ್ಲೇನು ಮಾಡ್ತಿದ್ಯಪ್ಪ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೆ? ಇಲ್ಲ ಶಶಿಯಣ್ಣಂಗೆ ಹೇಳಿದ್ದೀನಿ, ನಮ್ಮ ಅಪ್ಪಂಗೆ ಶಶಿಯಣ್ಣಂಗೆ ಹೇಳಿದ್ದೀನಿ, ಮತ್ತು ನನಗೆ ಯಾಕೋ ಹೇಳಲಿಲ್ಲ ಅಂದರೆ, ಇಲ್ಲ ನೀವು ನಿಮ್ಮನ್ನು ನೋಡೋದು ನನಗೆ ಭಯ, ನನ್ನ ನೋಡೋ ಭಯ ಅಂದರೆ ನಾನೇನು ಕರಡಿನ ಅಂದೆ. ನಗ್ತೆ ಅಷ್ಟೇ. ಆಮೇಲೆ ದೆನ್ ಜನರಲಾಗಿ ನಮ್ಮ ತಂದೆನೂ ಅವ್ನು ತುಂಬ ಸಪೋರ್ಟ್ ಮಾಡೋರು. ನನಗಿಂತ ಜಾಸ್ತಿ ಸಪೋರ್ಟ್. ಅಂದರೆ ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ನನಗೆ ಹೇಳೋಕ್ಕೆ ಮುಂಚೆ ಹೋಗ್ಬಿಟ್ಟು ಅವ್ನಿಗೆ ಹೇಳೋರು. ಆ ಥರ ಕ್ಲೋಸ್ ಇದ್ವಿ. ಅದಾಗಿ ಅವನ ಲಾಂಗರ್ ರನ್ ನನಗೆ ಕಡ್ಡಿಪುಡಿ ಸಿನಿಮಾ ಟೈಮಲ್ಲಿ ಅಭಿ ಪರಿಚಯ ಆದ. ಲೈಕ್ ಅವನು ಹಾಗೇನೆ ಕಷ್ಟಪಟ್ಟು, ಅಂದರೆ ದೇ ಆರ್ ರೆಡಿ ಟು ಫೇಸ್ ಎನಿ ಡಿಫಿಕಲ್ಟಿ, ದೇ ಡೋಂಟ್ ವಾಂಟ್ ಎನಿಬಡೀಸ್ ಹೆಲ್ಪ್. ಹಂಗೆ ಮೇಲೆ ಬರಬೇಕು, ನಾನು ಕಷ್ಟಪಟ್ಟೆ ಮೇಲೆ ಬರಬೇಕು. ಯಾಕಂದರೆ ಸೂರ್ಯ ಹತ್ರ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಅವನು ಟೆನ್ಷನ್ ಆಗ್ತಾನೆ ಅಷ್ಟೇ. ಬಟ್ ಅವನು ತುಂಬ ಏನು ಹೇಳೋದು, ಒಂಥರ ಸೂರಿ. ಅವನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವನ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಅಭಿ ಗೊತ್ತಿರುತ್ತೆ. ಸೊ ಅಭಿ ಎಕ್ಸ್ಪೀರಿಯನ್ಸ್ ಅದೇನೆ. ಸೊ ಅವರಿಬ್ಬರಿಗೋಸ್ಕರ ಮೇಯ್ನಾಗಿ ನಾನು ಇಂಟರ್ವ್ಯೂಗೆ ರೆಡಿ ಆದೆ. ಯಾಕಂದರೆ ಕಷ್ಟಪಟ್ಟು ಬಂದಿದ್ದಾರೆ ಅವರು. ನನಗೊಂದು ಏನು ಅಂದರೆ ಪ್ಲಸ್ ಪಾಯಿಂಟ್ ಇತ್ತು ಅಂದರೆ, ನಾನು ತಂದೆ ಮಗನಾಗಿ ಬಂದು ಅವ್ರಿಗೆ ಅಸಿಸ್ಟೆಂಟಾಗಿದ್ದೆ. ಆದರೂ ಅವ್ರು ನನಗೆ ಹೆಂಗೆ ಅಸಿಸ್ಟೆಂಟ್ನ ಟ್ರೀಟ್ ಮಾಡಬೇಕು ಹಂಗೆ ಟ್ರೀಟ್ ಮಾಡಿ ನಾನು ಇಲ್ಲಿಗೆ ತನಕ ಇದ್ದೀನಿ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ನಾನು ಇಂಟರ್ವ್ಯೂಗೆ ಒಪ್ಕೊಂಡೆ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ ಅವರು ಕ್ರಿಶ್ ಅವರು ನನ್ನ ಮನೆ ಹುಡ್ಕೊಂಬಂದ್ಬಿಟ್ಟು ನನ್ನ ಮಾತಾಡಿಸಿ ಈ ಥರ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ಪ್ಲೀಸ್ ಬನ್ನಿ ಅಂತ. ನಾನು ಫಸ್ಟು ಇಲ್ಲ ಸರ್ ದಯವಿಟ್ಟು ಆಗಲ್ಲ, ನನಗೆ ಭಯ ಅಂದೆ. ಇಲ್ಲ ನನಗೋಸ್ಕರ ಬರಬೇಕು, ನಿಮ್ಮ ಹುಡುಗರಿಗೋಸ್ಕರ ಬರಬೇಕು ಅಂದರು. ಸರಿ ಓಕೆ ಡನ್ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಕೂತಿದ್ದೀನಿ ಸರ್. ನನಗೆ ದೇವರಾಣೆಗೂ ಇವಾಗಲೂ ಕೈ ನಡಕಾಗ್ತಿದೆ, ಇಲ್ಲೂ ಪೊಗ ಅಂತ ಇದೆ. ಸರ್, ಒಂದು ವಜ್ರೇಶ್ವರಿ ಆಫೀಸು ಅಥವಾ ವಜ್ರೇಶ್ವರಿ ಕಂಪೈನ್ಸ್ ಅಂದರೆ ಎಂಥ ಸಿನಿಮಾ ಕನಸು ಹೊತ್ಕೊಂಡು ಬರೋಂಥ ಹುಡುಗನಿಗೆ ಫಸ್ಟು ಗಾಂಧಿನಗರದಲ್ಲಿ ಅಡ್ಡ ಸಿಗೋದು, ಅದು ಹುಡ್ಕೊಂಡು ಬರೋದು, ಅಲ್ಲೇ ಫಸ್ಟ್ ಬರ್ತಾರೆ. ಒಂದು ದೇವಸ್ಥಾನಕ್ಕೆ ಬಂದಂಗೆ ನನಗೂ ಒಂದು ಆಶೀರ್ವಾದ ಬೇಕು, ನನಗೊಂದು ದಾರಿ ತೋರಿಸಿ ಅಂತ.
ಸೊ ಹಾಗೆ ಈ ಹುಡುಗ ಫಸ್ಟು ವಜ್ರೇಶ್ವರಿಗೆ ಬಂದಾಗ ನೀವು ಕಂಡಿದ್ದು ಹೇಗೆ ಸರ್? ಇವನು ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ರೇಣುಕಾಂಬ ಅಂತ, ಅದು ಮಲ್ಲೇಶ್ವರಮಲ್ಲಿರೋದು. ಸೊ ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ದು ವಜ್ರೇಶ್ವರಿಗೆ. ಅದು ಹೇಳಲೇಬೇಕು ನಾನು, ಯಾಕಂದರೆ ನಮ್ಮ ತಂದೆಯವರು ಪಾರ್ವತಮ್ಮ ಅವರ ಕಂಪನಿಗೋಸ್ಕರನೇ ಬ್ಯಾಂಗ್ಳೂರಿಗೆ ಬಂದಿದ್ದು. ಯಾಕಂದರೆ ಪಾರ್ವತಮ್ಮ ಅವ್ರು ಹೇಳಿದ್ರು, ಅಪ್ಪ ಚೆನ್ನೈ ಟು ಬ್ಯಾಂಗ್ಳೂರು ಶಟ್ಲ್ ಮಾಡ್ತಿದ್ರು, ವಾರದಲ್ಲಿ ಒಂದಿನ ಬರೋದು, ಇಲ್ಲ ತಿಂಗಳಲ್ಲಿ ಒಂದಿನ ಬರ್ತಿದ್ರು ಚೆನ್ನೈಗೆ. ಸೊ ಪಾರ್ವತಮ್ಮ ಅವ್ರು ಹೇಳಿದ್ರು, ಯಾಕೆ ಶಶಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನೀನು ಒಬ್ಬನೇ ಇರ್ತೀಯ, ಅವ್ರನ್ನೂ ಇಲ್ಲೇ ಕರ್ಕೋ. ಯಾಕಂದರೆ ಕಂಟಿನ್ಯೂಸ್ ನಾವು ಅಣ್ಣವ್ರ ಕಂಪ್ನಿಗೆ ವರ್ಕ್ ಮಾಡ್ತಾಯಿದ್ದು. ಹಾಗಾಗಿ ಅಮ್ಮ ಹೇಳಿದ್ದಕ್ಕೆ ಅಂತಲೇ ಅಪ್ಪ ನಮ್ಮನ್ನೆಲ್ಲರೂ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದ್ದು 93ಯಲ್ಲಿ. ಸೊ ನಾನು ತುಂಬ ಕಷ್ಟಪಟ್ಟೆ ಕನ್ನಡ ಕಲಿಯೋಕ್ಕೆ. ಅದಾಗಿ ರೇಣುಕಾಂಬದಲ್ಲಿ ದುನಿಯಾ ಬಂದು ಅಪ್ಪು ಸರ್ ಬಂದು ಫಸ್ಟ್ ಟೈಮ್ ನೋಡಿದ್ರು. ಅಪ್ಪು ಸರ್ ನೋಡಿದ ತಕ್ಷಣ ಹಾಯ್ ಅಂಕಲ್ ಅಂತ ಹೇಳಿ ಸಕ್ಕದಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಅವಾಗ ಅಪ್ಪ ಹೇಳಿದ್ರು, ನಾನು ಮಾಡಿಲ್ಲ ಕಣೋ, ದೀಪು ಮಾಡಿದ್ದೇನೆ. ದೀಪು ಯಾರು? ನನ್ನ ಮಗ ಕಣೋ. ಹೌದಾ ಅಂದ್ಬಿಟ್ಟು ನನ್ನ ಹಿಡ್ಕೊಂಡು ತಪ್ಕೊಂಬಿಟ್ಟು, ಸೂಪರ್ ಕಣೋ, ಎಷ್ಟನೇ ಸಿನಿಮಾ ಅಂದರು? ಫಸ್ಟ್ ಸಿನಿಮಾಗೆ ಹಿಂಗೆ ಮಾಡಿದ್ಯಲ್ಲೋ, ಸಕ್ಕದಾಗಿ ಮಾಡಿದ್ಯಾ, ಏನು ಮಾಡ್ತೀಯಾ ಅಂದರೆ ಏನು ಮಾಡ್ತೀಯ ಅಂತಲ್ಲ, ಯಾವ ಸ್ಟುಡಿಯೋ ಅಲ್ಲಿ ಇದೆಯಾ ಅಂತ. ಇಲ್ಲೇ ಸರ್, ಇಲ್ಲೇ ವರ್ಕ್ ಮಾಡ್ತೀನಿ. ನನಗೆ ಏನು ಮಾಡ್ತೀಯಾ ಗೊತ್ತಿಲ್ಲ ಗುರು, ನೀನು ನಾಳೆಯಿಂದನೇ ಶಿಫ್ಟ್ ಆಗಿಬಿಡ್ಬೇಕು ನನ್ನ ಸ್ಟುಡಿಯೋಗೆ ಅಂತ. ಸರ್ ಅದು ಹೆಂಗೆ ಸರ್ ಬರೋಕ್ಕಾಗುತ್ತೆ, ಅಲ್ಲೊಬ್ರು ಇದ್ದಾರಲ್ಲ ಆಲ್ರೆಡಿ. ಇಲ್ಲಲ್ಲ, ಯಾರೂ ಇಲ್ಲಮ್ಮ, ನೀನು ಬರ್ತೀಯಾ, ನಾಳೆನೇ ಬರ್ತೀಯಾ ಅಷ್ಟೇ ಫಿಕ್ಸು. ಯಾಕಂದರೆ ನಿಮ್ಮ ತಂದೆಯವರು ನಮ್ಮ ಸಂಸ್ಥೆಯಲ್ಲಿ ಅವತ್ತಿಂದ ಕೆಲಸ ಮಾಡಿದ್ರು. ಸ್ವಲ್ಪ ಬ್ಯುಸಿ ಆದಾಗ ಅವರು ಇದು ಇದಾಗಿತ್ತು. ಬಟ್ ಇವಾಗ ನಿನ್ನಿಂದ ಅದು ವಾಪಸ್ ಬರಬೇಕು ಅಂತ ನನಗೆ ಕರ್ಕೊಂಡಿದ್ದು ವಜ್ರೇಶ್ವರಿಗೆ. ಹಾಗಾಗಿ ನಾವು ವಜ್ರೇಶ್ವರಿಗೆ ಶಿಫ್ಟ್ ಆಗಿದ್ದು. ಸೊ ಇಲ್ಲಿಂದ ನಾವು ಶಿಫ್ಟ್ ಆದಾಗ, ಅಂದರೆ ರೇಣುಕಾಂಬದಿಂದ ನಾವು ವಜ್ರೇಶ್ವರಿಗೆ ಶಿಫ್ಟ್ ಆದಾಗ ಮಲೇಶ ನಮ್ಮ ಜೊತೆನೇ ಬಂದ. ಅಲ್ಲಿ ಬಂದಿದ್ದ ತಕ್ಷಣವೂ ಅವನು ತುಂಬಾ ಫಸ್ಟು ಬಂದಾಗ ಹೆಂಗೆ ಅಂದರೆ ಅವ್ನ ಭಾಷೆ ನಾವು ಕಲಿಯೋಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ಅವ್ನ ಕನ್ನಡಕ್ಕೆ ನಾವು ಅಡ್ಜಸ್ಟ್ ಆದ್ವಿ. ಅವ್ನು ನಾರ್ತ್ ಕರ್ನಾಟಕ ಅಲ್ವಾ. ನಮಗೆ ಫಸ್ಟ್ ಆಫ್ ಆಲ್ ನಾರ್ತ್ ಕರ್ನಾಟಕ ಫಸ್ಟ್ ಟೈಮ್ ಒಬ್ಬ ಪರಿಚಯ ಆಗಿದೆ ಅವನೇ. ಆ ಲ್ಯಾಂಗ್ವೇಜೇ ಗೊತ್ತಿರಲಿಲ್ಲ. ಅವನಿಗೋಸ್ಕರ ಬನ್ನಿರಿ, ಹೋಗ್ರಿ, ಉಣ್ರಿ, ಊಟ ಉಣ್ರಿ ಅಂತಾರಲ್ವ, ನಮ್ಗೆ ಉಣ್ರಿ ಅಂದ್ಬಿಟ್ರೆ ಒಂಥರ ಅಸಹ್ಯ ಅನಿಸುತ್ತೆ. ಸೊ ಆ ಲ್ಯಾಂಗ್ವೇಜ್ ಎಲ್ಲ ಸೆಟ್ ಆಯಿತು. ಅದಾದಮೇಲೆ ತುಂಬ ಡೌನ್ ಟು ಅರ್ತ್ ಆ ಹುಡುಗ. ಹೆಂಗೆ ಅಂದರೆ, ಈಗ ನಾರ್ಮಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬೆಳೆದ್ವಿ, ಅಪ್ಪ ತುಂಬ ಸ್ಟ್ರಿಕ್ಟು. ಸೊ ಮಿಡ್ಲ್ ಕ್ಲಾಸ್ ಅಂದರೆ ಹೆಂಗಿರ್ಬೇಕು ಅಷ್ಟೇ, ಏನು ದೊಡ್ಡವ್ರು ಅಂದರೆ ಮರ್ಯಾದೆ ಕೊಡಬೇಕು. ಸೇಮ್ ಅವನು ಅಷ್ಟೇ, ಬರೋರ್ಗೂ ಹೋಗೋರ್ಗೂ ಮರ್ಯಾದೆ. ಆಮೇಲೆ ಏನೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ಆಮೇಲೆ ವಿತಿನ್ ಸೆಕೆಂಡ್ಸ್ ಹೇಳಿ ಮುಗಿಸೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಬಂದು ಹೇಳೋರು ಅಪ್ಪಂಗೆ, ಶಶಣ್ಣ ನಿಮ್ಮ ಹುಡುಗ ಮಾತ್ರ ಸೂಪರ್, ಅವ್ನು ಏನು ಹೇಳಿದ್ರು ಮಾಡ್ತಾನೆ ಅಷ್ಟೇ. ಆ ಹುಡುಗ ಅಂದರೆ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಹಾಗೆಯೇ ಆ್ಯಕ್ಟ್ರ್ಗಳು, ಎಲ್ಲ ಥರದವರು ದೊಡ್ಡವ್ರು ಬರೋರು ಈ ಆಫೀಸ್ಗೆ ಅಥವಾ ನಿಮ್ಮ ಹತ್ರಕ್ಕೆ. ಅಲ್ಲಿ ಹುಡುಗ ಇದ್ದಿದ್ದಲ್ವಾ. ಸೊ ಯಾವತ್ತಾದರೂ ಹೇಳ್ಕೊಂಡಿದ್ದುಂಟ, ಅಣ್ಣ ನನಗೊಂದು ಚಾನ್ಸ್ ಮಾಡಬೇಕು, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಆ ಥರದ್ದು ವ್ಯಕ್ತಪಡಿಸಿದ್ದು? ಅವನಾಗಿ ಖುದ್ದಾಗಂತೂ ಯಾವತ್ತೂ ಹೇಳ್ಕೊಂಡಿಲ್ಲ ಪಾಪ. ಬಟ್ ಪ್ರತಿಯೊಬ್ಬ ಡೈರೆಕ್ಟರ್ಸ್ಗೂ ಫೇವ್ರೇಟ್ ಆಗಿದ್ದ. ಅವನ್ನ ನೋಡ್ತಿದ್ದಂಗೆ, ಅವನ ಜೊತೆ ಮಾತಾಡ್ತಿದ್ದಂಗೆ ಎಲ್ಲರಿಗೂ ಇಷ್ಟ ಆಗಿದೆ. ಯಾಕಂದರೆ ಅವನು ಯಾವಾಗಲೂ ನಗ್ನಗ್ತಾ ಮಾತಾಡ್ತಾನೆ. ಆಮೇಲೆ ಏನೇ ಕೆಲಸ ಹೇಳಿದ್ರು ಕೆಲವ್ರು ಇರ್ತಾರೆ ಮುಖ ಮಾಡ್ಕೋತಾರೆ. ಆ ಥರದ್ದು ಎಷ್ಟು ಸತಿ ಹೇಳಿದ್ರು, ಒಂದೇ ಕೆಲಸ 1000 ಸತಿ ಹೇಳಿದ್ರು ನಗ್ನಗ್ತಾ ಮಾಡ್ತಿದ್ದ. ಹಾಗಾಗಿ ಎಲ್ಲರಿಗೂ ಕ್ಲೋಸ್ ಇದ್ದ. ಅವ್ನು ಯಾವತ್ತೂ ಒಂದು ಆ ವಿಡಿಯೋ ಶೋರಿಲ್ಲ ಅವ್ನು ಏನು ಮಾಡಿದ್ದ, ಅದನ್ನು ನೋಡಿದ ಮೇಲೂ ಕೂಡ ಅವ್ನು ಯಾವತ್ತೂ ನನಗೆ ಫೋರ್ಸ್ ಮಾಡಿಲ್ಲ, ಅಣ್ಣ ಇಂಥವ್ರಿಗೆ ನನ್ನ ರೆಕಮೆಂಡ್ ಮಾಡಿ, ಇಲ್ಲ ಪುನೀತ್ ಸರ್ಗೆ ಹೇಳಿ. ಯಾವತ್ತೂ ನನ್ನ ಹತ್ರ ಆ ಡಿಮ್ಯಾಂಡು ಇಲ್ಲ ರಿಕ್ವೆಸ್ಟು ಮಾಡ್ಕೊಂಡಿಲ್ಲ ಪಾಪ. ಅವನು ಕಷ್ಟಪಟ್ಟು ಅವನಾಗವನೇ ಫಸ್ಟ್ ಸಿನಿಮಾ ಹುಡುಕಿ ಅವನಾಗವನೇ ಇವತ್ತು ಏನಿದ್ದಾನೆ ಅವನಾಗವನೇ ಮಾಡಿದ. ಅವ್ನು ಯಾರ ಹೆಲ್ಪು ತೊಗೊಂಡಿಲ್ಲ. ಈಸ್ ಅ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಅವ್ನು ಖುದ್ದಾಗಿ ನಿಂತು ಅವ್ನು ಖುದ್ದಾಗಿ ಕಷ್ಟಪಟ್ಟು ಬಂದು ನಿಂತಿದ್ದಾನೆ ಅಷ್ಟೇ. ಎಲ್ಲೊಂದು ಕಡೆ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಒಂದಷ್ಟು ವಜ್ರೇಶ್ವರಲ್ಲಿದ್ದೆ ತುಂಬ ಜನ ಪರಿಚಯ ಆಗಿದ್ದರು. ಬಟ್ ಯಾವತ್ತೂ ನಾನು ಅಲ್ಲಿ ಕೇಳಲಿಲ್ಲ. ನಾನೇನೋ ಸ್ವಂತ ಮಾಡ್ಬೋದು ಅಂತ ಒಂದು ಫೋಟೋಶೂಟೆಲ್ಲ ಮಾಡಿ ಒಂದು ಫೋಟೋ ಇಟ್ಕೊಂಡು ಆಚೆ ಬಂದು ಪಾತ್ರಗಳನ್ನ ಕೇಳೋಣ ಅಂತ ಆಚೆ ಬಂದಾಗ ನಾನು ಏನು ಅಂದ್ಕೊಂಡಿದ್ದೋ ಅದು ಭ್ರಮೆ ಆಗಿತ್ತು. ನನಗೆ ಆ ಥರದ್ದು ರಿಯಾಕ್ಷನ್ ಸಿಕ್ಕಿರಲಿಲ್ಲ. ಬಟ್ ಅದೆಲ್ಲರಿಗೂ ಸಹಜವಾಗಿರುವಂಥದ್ದು. ನಾನೇನು ದೊಡ್ಡ ಇದು ಅಲ್ಲ ಅಥವಾ ನಾನೇನೋ ಮಾಡೂ ಇಲ್ಲ. ಆ ಥರದ್ದು ಆದಾಗ ಆ ಥರದ ನೋವುಗಳನ್ನು ಆ ಥರದ್ದೆಲ್ಲ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಿದ್ರಾ? ಆ್ಯಕ್ಚುಲಾಗಿ ಒಂದು ಸತಿ ಏನೋ ಬಂದು ಹೇಳ್ದಂಗಿತ್ತು. ಬಟ್ ನಾನು ಅವಾಗ ಅವ್ನಿಗೆ ಹೇಳಿದೆ, ಏನೂ ಎಕ್ಸ್ಪೆಕ್ಟ್ ಮಾಡಬೇಡ. ಯಾಕಂದರೆ ಮರ್ಯಾದೆ ಅನ್ನೋದು ನಾವು ತೊಗೊಳಕ್ಕಾಗಲ್ಲ, ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡಬೇಡ. ಯಾಕಂದರೆ ಸಿನಿಮಾ ಅಂತಲ್ಲ, ಯಾಕಂದರೆ ಅವ್ರುಗಳು ತುಂಬ ಜನ ನೋಡಿರ್ತಾರೆ. ಸೊ ಅವ್ರಿಗೆ ನಾವು ವಿ ಆರ್ ಜಸ್ಟ್ ಅನ್ ಅದರ್ ಪರ್ಸನ್ ಅಷ್ಟೇ. ಹಾಗಾಗಿ ಪೇಷನ್ಸ್ ಇಟ್ಕೊ. ಸಿನಿಮಾದಲ್ಲಿ 99% ಲಕ್ ಇರಬೇಕು, 1% ಶ್ರಮ. ಬಟ್ ಆ 1% ಅಂದರೆ 1% ಶ್ರಮ ಅಲ್ಲ, ದೇವ್ರು ಹೇಳೋದು 1% ಶ್ರಮ ಅಂತ. 99% ಲಕ್ ಇದ್ದರೆ ಮಾತ್ರ ಸಿನಿಮಾಲ್ಲಿ ಕ್ಲಿಕ್ ಆಗೋದು. ಪ್ರಯತ್ನ ನಮ್ಮದೇ.
ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗೋದು. ಸುಮ್ಮನೆ ನಾವು ಕೂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಹೇಳಿದೆ. ಅವಾಗ ಪಾಪ ಅವ್ನು ಕಷ್ಟಪಟ್ಟ. ಒಂದೇ ಒಂದು ಸಿನಿಮಾ ನನ್ನ ಫ್ರೆಂಡ್ ಸಿನಿಮಾಲ್ಲಿ, ಯಾಕಂದರೆ ಅದರಲ್ಲಿ ಅಪ್ಪು ಸರ್ ಕೆಲಸ ಮಾಡಿದ್ರು ಅಂತ ಚಾನ್ಸ್ ಕೇಳ್ದ. ನಾನು ಅವ್ನಿಗೆ ಹೇಳಿದೆ, ಅವನೊಂದು ರೋಲ್ ಕೊಟ್ಟ. ಬಟ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ರೋಲ್. ಪಾಪ ಅವನು ಒಂದು ದಿನ ಬಂದು ಕಂಪ್ಲೇಂಟ್ ಮಾಡಿಲ್ಲ ನನಗೆ, ಅಣ್ಣ ಇಂಥದ್ದು ರೋಲು ಇಲ್ಲ, ಹಿಂಗಾಯಿತು ಹಂಗಾಯಿತು ನನಗೆ. ಬಟ್ ರಶಸ್ ನನ್ನ ಹತ್ರ ಬರುತ್ತಲ್ಲ, ನಾನು ಸಿನಿಮಾ ನೋಡ್ತೀನಲ್ವ, ನನಗೆ ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ನಾನು ಅವ್ನಿಗೆ ಹೇಳಿದೆ, ದಯವಿಟ್ಟು ನನ್ನ ಹತ್ರನೂ ಕೇಳಬೇಡ, ಯಾಕಂದರೆ ನಾನು ಹೇಳಿದ್ರು ಒಂದು ಕಾಟಾಚಾರಕ್ಕೋಸ್ಕರ ಅವ್ರು ಕೆಲಸ ಕೊಡ್ತಾರೆ, ಬೇಡ ನೀನು ನಿಂದ್ರಲ್ಲೇ ಮಾಡು. ಯಾಕಂದರೆ ಇಷ್ಟು ವರ್ಷ ನೀನು ಯಾವತ್ತೂ ನನ್ನ ಹತ್ರ ಹೆಲ್ಪ್ ಕೇಳಿರಲಿಲ್ಲ. ಇದೊಂದು ನಾನು ಯಾಕೆ ತಪ್ಪು ಮಾಡಿದೆ ಅಂತ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಹಾಗಾಗಿ ನೀನು ಹೇಗೆ ನಿನ್ನ ಪ್ರಯತ್ನ ಪಡ್ತಿದ್ದೆ, ನೀನಾಗಿ ಮಾಡು, ನೀನು 100% ಮೇಲೆ ಬರ್ತೀಯ ಅನ್ನೋದೊಂದು ಹೇಳಿದೆ. ಆ್ಯಂಡ್ ನೀವು ಸೂರ್ಯ ಅವರೊಟ್ಟಿಗೆ ಅಭಿನ ನೋಡಿದ್ದೀರಾ ಕಡ್ಡಿಪುಡಿಯಿಂದ, ಈ ಹುಡುಗನ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಾ, ಇವರಿಬ್ಬರದ್ದು ಒಂದು ಜರ್ನಿನೂ ಗೊತ್ತು. ಮತ್ತು ನಿಮ್ಮ ಹತ್ರ ಫಸ್ಟ್ ಟೈಮ್ ಬಂದು ಸೋಮು ಸೌಂಡ್ ಇಂಜಿನಿಯರ್ ಕತೆ ಹೇಳಿದಾಗ, ಮತ್ತು ಆ ತಂಡ ಎಲ್ಲರೂ ಕ್ಲೋಸ್ ನಿಮಗೆ, ರೈಟ್ರಿಂದ ಹಿಡಿದು ಎಲ್ಲರೂ ಆ ಸಿನಿಮಾಗಳಿಗೆ ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋಂಥವ್ರು. ಈ ಸಿನಿಮಾ ನಿಮ್ಮ ಹತ್ರ ಬಂದಾಗ, ಈ ಕತೆ ಕೇಳಿದಾಗ, ಮತ್ತು ನಮ್ಮ ಹುಡುಗ ಅಂದರೆ ನಿಮ್ಮ ಜೊತೆಗೆ ಬೆಳೆದಂಥ ಹುಡುಗನಿಗೆ ಒಂದು ನೀವು ಕೆಲಸ ಮಾಡೋವಂಥದ್ದು ಆದಾಗ ಅದು ಹೇಗಿತ್ತು ಸರ್ ಆ ಸಂದರ್ಭ? ಫಸ್ಟ್ ನಿಜ ಹೇಳಬೇಕು ಅಂದರೆ ಅಭಿ ನನಗೆ ಈ ಸಿನಿಮಾ ಕಥೆನೇ ಹೇಳಿಲ್ಲ. ಯಾಕೆಂದರೆ ಅವನು ಒಂದೇ ಮಾತು ಹೇಳ್ತಿದ್ದ, ಅಣ್ಣ ಬರೀತಿದ್ದೀನಿ ಶೂಟ್ ಹೋಗ್ತಿದ್ದೀನಿ ಅಣ್ಣ ಅಂತ. ಕತೆ ಹೇಳೋ ಅಂದರೆ ಅವನು ಹೇಳ್ದ, ಒಂದೇ ಮಾತು ಹೇಳ್ದ, ಅಣ್ಣ ನಿಮ್ಮದು ನಿಮ್ಮ ಅಪ್ಪಂದು ಇದೆ ಅಲ್ಲ ಅಣ್ಣ, ಆ ಥರದ್ದೊಂದು ಸ್ಟೋರಿ ಅಣ್ಣ ಅಂದ. ಹೌದಾ ಸರಿಪ್ಪ, ಅಂದರೆ ಸಿನಿಮಾ ಅಲ್ಲ ಅಣ್ಣ ಅಂದ. ಯಾಕಂದರೆ ನಾನು ಸಿನಿಮಾಲ್ಲಿದ್ದೀನಲ್ಲ, ಹಾಗಾಗಿ ಸಿನಿಮಾ ಅಲ್ಲ ಅಣ್ಣ, ಬಟ್ ಒಂದು ತಂದೆ ಮಗ ಥರದ್ದು ಒಂದು ಫೀಲ್ ಕೊಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಣ್ಣ ಅಂತ. ಸರಿ ಹೋಗಲಿ ಬಿಡು ಮಾಡಪ್ಪ ಅಂತ ಶುರು ಮಾಡಿ ಅದು ಬಂದಾಗ ನನಗೆ ಒಂಥರ ಟಚ್ ಆಯಿತು. ಆಮೇಲೆ ನಾನು ಹೇಳಿದೆ, ಓಕೆ ನಾನೇನು ಮಾಡ್ತೀನಿ, ಫಸ್ಟು ನನ್ನ ಅಸಿಸ್ಟೆಂಟ್ಸ್ಗೆ ಫ್ರೀಡಮ್ ಕೊಟ್ಟು, ಡೈರೆಕ್ಟ್ರಿಗೆ ಫ್ರೀಡಮ್ ಏನು ಅಂದರೆ ಅವ್ರ ವರ್ಷನ್ ಏನಿದೆ ಮಾಡಿಬಿಡಿ, ನಿಮ್ಮ ವರ್ಷನ್ ಮಾಡಿದ್ಮೇಲೆ ನನ್ನ ಹತ್ರ ಕೊಡಿ, ನನಗೊಂದು ಟೈಮ್ ಕೊಡಿ. ಆ ಟೈಮ್ ಕೊಟ್ಟಾಗ ಐ ವಿಲ್ ಟ್ರೈ ಟು ಡೂ ವಾಟ್ ಐ ಕ್ಯಾನ್. ನಿಮ್ಮ ಸ್ಕ್ರಿಪ್ಟ್ನೇ ನಾನು ಕೇಳಿರೋ ಕತೆ ಆದರೂ ಕೇಳದಿರೋ ಕತೆ ಆದ್ರೂ ಒಂದು ಸತಿ ಸಿನಿಮಾ ನೋಡಿ ಅದನ್ನು ಇನ್ನೇನು ಸ್ವಲ್ಪ ಚೇಂಜ್ ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಅನ್ನೋದು ನಾನು ಟ್ರೈ ಮಾಡ್ತೀನಿ ಕಣೋ ಅಂತ ಹೇಳಿದೆ. ಹಾಗಾಗಿ ಟ್ರೈ ಮಾಡಿದೆ. ಆವಾಗ ಸಿನಿಮಾ ಸ್ವಲ್ಪ ಉದ್ದ ಇತ್ತು. ಟ್ರೈ ಮಾಡಿದ ತಕ್ಷಣ ಸ್ವಲ್ಪ ಕಮ್ಮಿ ಆಯಿತು. ಅವನಿಗೆ ಬೇಜಾರಾಗೋಯ್ತು, ಅಯ್ಯೋ ಅಣ್ಣ ಏನಣ್ಣ ಹಿಂಗೆ ಟ್ರಿಮ್ ಆಗಿಬಿಟ್ರಿ, ಬೇರೆ ಸಿನಿಮಾ ಅಂದರೆ ಫಾಸ್ಟ್ ಸಿನಿಮಾ ಅಲ್ಲ ಅಣ್ಣ. ನಾನು ಹೇಳಿದೆ, ಫಾಸ್ಟ್ ಸಿನಿಮಾ ಸ್ಲೋ ಸಿನಿಮಾ ಅನ್ನೋದಲ್ಲ, ಆ ಕಂಟೆಂಟ್ಗೆ ಅಷ್ಟೇ ಸಾಕು, ಸರಿ ಅಣ್ಣ ನಾನು ಒಂದು ಸತಿ ನೋಡ್ಬಿಡ್ತೀನಿ ಅಂತ. ಆವಾಗ ನಾನು ಎಲ್ಲೋ ಟ್ರಿಪ್ ಹೋಗಬೇಕಿತ್ತು, ನಾನು ಟ್ರಿಪ್ಪಿಗೆ ಹೊರಟ್ಬಿಟ್ಟಿದ್ದೆ. ಸರಿ ಕಣ ನೀನು ನೋಡ್ಬಿಟ್ಟು ಹೇಳಿ ಬಂದಮೇಲೆ ಬೇಕಾದ್ರೆ ಕರೆಕ್ಷನ್ಸ್ ಮಾಡೋಣ ಅಂತ. ಟ್ರಿಪ್ಪಲ್ಲಿದ್ದಾಗ ಫೋನ್ ಮಾಡ್ದೆ, ಅಣ್ಣ ನಾನು ಅಂದ್ಕೊಂಡೆ ನೀವೆಲ್ಲ ಕಿತ್ತು ಬಿಸಾಕಿರ್ತೀರಾ ಅಂತ, ಬಟ್ ಇಷ್ಟು ಕಮ್ಮಿ ಮಾಡಿದ್ರು ನೀವೆಲ್ಲನೂ ಕನ್ವೆ ಮಾಡಿದ್ದೀರಾ ಅಂತ. ನಾನು ಹೇಳಿದೆ, ಇದನ್ನು ನನಗೆ ಕತೆ ಹೇಳಿದಿದ್ರು ನಾನು ಇದನ್ನೇ ಮಾಡ್ತಿದ್ದೆ, ಕತೆ ಹೇಳಿಲ್ಲ ಅಂದರೂ ಇದನ್ನೇ ಮಾಡೋದು ನಾನು. ಯಾಕಂದರೆ ನೀವು ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಮಾಡಿದ್ದೀರಾ ನನಗೆ ಅದು ಕಾಣಿಸ್ತು, ಅದಕ್ಕೆ ಇದು ಕರೆಕ್ಟ್ ಅನ್ನಿಸ್ತು. ಆಮೇಲೆ ಮಲ್ಲಿಂಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಸೂಪರಾಗಿ ಬರುತ್ತೆ ಬಾ ಅಂದೆ ಅಷ್ಟೇ. ಎಂಥ ಬ್ಯೂಟಿ ಇಲ್ಲ ಸರ್ ಸಿನಿಮಾ ಅಂದರೆ ನೋಡಿ, ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದಂಥ ಹುಡುಗನಿಗೆ ಅವನು ಹೀರೋ ಆಗ್ತಾನೆ, ಆ ಸಿನಿಮಾಗೆ ನೀವು ಟೆಕ್ನಿಷಿಯನಾಗಿ ಕೆಲಸ ಮಾಡ್ತೀರಾ, ಇದೆಲ್ಲ ಬ್ಯೂಟಿ ಆಫ್ ಸಿನಿಮಾ ಅಂದರೆ. ಸೊ ಕೇಳೋದಕ್ಕೆ ಮಜಾ, ಅಂದರೆ ತುಂಬ ಖುಷಿ ಆಗುತ್ತೆ. ಆ ಅಚೀವ್ಮೆಂಟ್ ಅವಂದೇ. ಯಾಕಂದರೆ ನಾನು ನಿಜವಾಗ್ಲೂ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಪಾಪ ಅವನು ಎಲ್ಲ ಕಡೆ ಮಾಡ್ತಿರ್ತಾನೆ. ಆಮೇಲೆ ಅವನು ಹೇಳೋಕ್ಕಾಗಲ್ಲ ದೀಪಣ್ಣನ ಸಿನಿಮಾ ಕೊಡಿ ಅಂತ. ನನಗೂ ಯಾವತ್ತೂ ನನ್ನ ಫ್ರೆಂಡ್ ಸಿನಿಮಾ ಹೇಳಿದ್ನಲ್ಲ, ಅದು ಬಿಟ್ಟು ಬೇರೆ ಯಾವುದೂ ಮಾಡಿರಲಿಲ್ಲ ನಾನು. ಸೊ ಇವಂದು ಹೀರೋ ಅಂತ ಬಂದಾಗ ನನಗೆ ಖುಷಿ ಆಯಿತು. ಓಕೆ ವಿಲ್ಲನ್ ಆಗಿ ಒಂದು ಸಿನಿಮಾ ಮಾಡಿದ್ದಾನೆ, ಅದನ್ನು ಮಾಡಿದ್ದೀನಿ, ಬಟ್ ಹೀರೋ ಆಗಿರೋ ಸಿನಿಮಾ ನನಗೇ ಫಸ್ಟ್ ಸಿಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇರಲಿಲ್ಲ. ಬಟ್ ನಮ್ಮ ಹುಡುಗ ಅನ್ನೋದೊಂದು ಧೈರ್ಯ ಇತ್ತಲ್ಲ. ಸೊ ಆಮೇಲೆ ಇಬ್ಬರು ನಮ್ಮ ಹುಡುಗರೆ, ಇಬ್ಬರಿಗೂ ನಾನೂ ಬೇಕಿತ್ತು, ಅಂದರೆ ನಾನೇ ಬೇಕಿತ್ತು ಅಂತಲೇ ಅವರು ಖುಷಿಯಾಗಿದ್ದರು, ನನಗೂ ಖುಷಿ ಆಯಿತು. ಓಕೆ ಅಟ್ಲೀಸ್ಟ್ ಅವ್ರದ್ದು ನನ್ನ ಹತ್ರನೇ ಬಂತಲ್ಲ, ಸೊ ಸೇಫು. ಅವ್ರಿಗೆ ಏನು ಬೆಟರ್ ಮಾಡೋಕ್ಕಾಗುತ್ತೆ, ಅವ್ರನ್ನ ಹೆಂಗೆ ಚೆನ್ನಾಗಿ ತೋರ್ಸೋಕ್ಕಾಗುತ್ತೆ ಅನ್ನೋದು ನನ್ನ ಕಡೆಯಿಂದ ಒಂದು ಸಣ್ಣದಾಗಿ ಮಾಡಿಕೊಟ್ಟಿದ್ದೀನಿ. ಇನ್ನು ಜನ ಹೇಳಬೇಕು. ಬೀಯಿಂಗ್ ಎ ಟೆಕ್ನಿಷಿಯನ್ ಸರ್, ನೀವು ಸಾಕಷ್ಟು ಸಿನಿಮಾಗಳು ನೋಡ್ತೀರಾ, ಕತೆಗಳು ಕೇಳ್ತೀರಾ, ಮತ್ತು ನಿಮ್ಮ ಟೇಬಲಲ್ಲೇ ತುಂಬ ಕೆಲಸಗಳಾಗುತ್ತೆ. ಎಮೋಷ್ನಲ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಅಥವಾ ಲವ್ ಫೀಲು ಸ್ಯಾಡ್ ಎಲ್ಲ ಥರ. ಈ ಒಂದು ಪರ್ಟಿಕ್ಯುಲರ್ ಸಿನಿಮಾ ಈಗ ಅಭಿ ಹೇಳ್ದಂಗೆ ನಿಮ್ಮ ತಂದೆಯವರು ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತು, ಮತ್ತು ನೀವು ನಿಮ್ಮದು ಅವ್ರ ಬಾಂಡಿಂಗು ಗೊತ್ತು, ಮತ್ತು ನಿಮ್ಮ ಕೆಲಸ ಎಷ್ಟು ದೊಡ್ಡ ಮಟ್ಟದ್ದು ಅನ್ನೋದು ಎಲ್ಲರಿಗೂ ಗೊತ್ತು, ನಿಮ್ಮ ಸಾಧನೆ. ಈ ಸಿನಿಮಾಗೂ ನಿಮಗೂ ತುಂಬ ಸಾಮ್ಯತೆ ಇದೆ, ಅಂದರೆ ಸಿಮಿಲ್ಯಾರಿಟೀಸ್ ತುಂಬ ಇದೆ ನಿಮ್ಮ ಲೈಫಿಗೂ ಮತ್ತು ಈ ಸಿನಿಮಾಗೂ ಅಂತ. ಈ ಸಿನಿಮಾನ ನೋಡಿ ಸೂರ್ಯ ಅವ್ರು ಅಳ್ತಾರೆ, ಜಯಣ್ಣ ಹೇಳ್ತಾರೆ ಪ್ರೊಡ್ಯೂಸರು. ಆಲ್ರೆಡಿ ಈ ಸಿನಿಮಾ ಬಗ್ಗೆ ತುಂಬ ಜನ ಇಂಡಸ್ಟ್ರಿ ಒಳಗಡೆ ಈ ಸರ್ಕಲಲ್ಲಿ ತುಂಬ ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಬೀಯಿಂಗ್ ಎ ಟೆಕ್ನಿಷಿಯನ್ ಮತ್ತು ನಿಮಗೆ ಗೊತ್ತಿರೋ ಹುಡುಗರು ಅಂತ ಆದ್ರೂ ಕೂಡ ಟೇಬಲ್ ಮೇಲೆ ಕೂತಾಗ ನಿಮಗೆ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸಸ್ಸು ಈ ಸಿನಿಮಾದು ಸೋಮು ಸೌಂಡ್ ಇಂಜಿನಿಯರ್ ನೋಡಿದಾಗ
ನಿಮಗೆ ಎಷ್ಟು ಸಲ ಫೀಲ್ ಆಯಿತು, ಯಾವ ಥರ ಫೀಲ್ ಆಯಿತು ಸರ್ ಆ್ಯಕ್ಚುಲಿ ಫಸ್ಟ್ ವ್ಯೂವರ್ ನೀವು? ಫಸ್ಟ್ ವ್ಯೂ ಆಗಿ ನನಗೆ ಫಸ್ಟ್ ಹಾಫಲ್ಲಿ ಏನೂ ಫೀಲ್ ಆಗಿರಲಿಲ್ಲ. ಬಿಕಾಸ್ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಂತರ ಶ್ರೂಡ್ ಕ್ಯಾರೆಕ್ಟ್ರು. ಸೆಕೆಂಡ್ ಹಾಫಲ್ಲಿ ತುಂಬ ಫೀಲ್ ಆಯಿತು. ಅದು ಆಬ್ವಿಯಸ್ ಅಲ್ವಾ, ತಂದೆ ಮಗ ಅಂದಾಗ ಒಂದು ಆಬ್ವಿಯಸ್ ಪ್ಲಸ್ ಲವ್ ಅದೆಲ್ಲ ಬಂದಾಗ ಕನೆಕ್ಟ್ ಆಗೇ ಆಗುತ್ತೆ. ಇದ್ರ ಮೇಲೆ ನಾನು ಹೇಳಲ್ಲ, ಯಾಕಂದರೆ ಇದ್ರ ಮೇಲೆ ಹೇಳಿದ್ರೆ ತಪ್ಪಾಗುತ್ತೆ, ಹೇಳಿದ್ರೆ ಕಥೆನೇ ಹೇಳ್ಬಿಡ್ತೀನಿ ಆಮೇಲೆ. ಇಲ್ಲ ಅಂದರೆ ನನಗೇನು ಅನ್ನಿಸಿದ್ರೆ ಆ ಊರಿಗೆ ಹೋಗಿದ್ದೆ ಸರ್ ನಾನು. ಕನ್ನಡ ಪಿಕ್ಚರು ಒಂದು ಜರ್ನಿ ಮಾಡಿದೆ, ಒಂದಷ್ಟು ಎಪಿಸೋಡ್ಸ್ ಮಾಡಿದ್ವಿ. ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಶೂಟ್ ಮಾಡಿದಾಗ ಅಲ್ಲಿ ಲೈವಲ್ಲಿ ನೋಡಿದಂಥವ್ರು ಅಂದರೆ ಆ ನಕ್ಕಿದ್ದಾರೆ, ತುಂಬ ನಕ್ಕಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬ ಹತ್ತಿದ್ದಾರೆ ಆನ್ ಸ್ಪಾಟ್. ಇವ್ರು ಆ್ಯಕ್ಟ್ ಮಾಡಬೇಕಾದ್ರೆ, ಆ ಸನ್ನಿವೇಶ ನಡಿಬೇಕಾದ್ರೆ. ಸೊ ನಾನು ಅದನ್ನು ಕೇಳಿದಾಗ ನನಗೆ ತುಂಬ ಇದಾಯಿತು. ಎಕ್ಸ್ಪ್ರೆಸ್ ಅಂದರೆ ನಾನು ಫಸ್ಟ್ ಟೈಮ್ ಆ ಥರ ಮಾಡಿದ್ದು. ಸಿನಿಮಾ ಆಗೋಕ್ಕಿಂತ ಮೊದಲು ನಾವು ಯಾವತ್ತೂ ಮಾತಾಡ್ಸಿಲ್ಲ, ಅಂದರೆ ಆದಮೇಲೆ ಮೇಕಿಂಗ್ ಅಂತ ಹೋಗಿ ಮಾತಾಡ್ಸಿಲ್ಲ. ಫಸ್ಟ್ ಟೈಮ್ ನಾನು ಜನ ಹೇಳ್ತಾಯಿದ್ರೆ ನನಗೆ ಇದಾಗ್ತಿತ್ತು ಹಿಂಗೆ ಅಂತ. ಅದ್ರ ಪ್ರೀವಿಯಸ್ ಹಿಂದಿನ ದಿನ ಸೂರಿ ಸರ್ ಹೇಳಿದ್ರು, ಸಿನಿಮಾ ಸಖತ್ತಾಗಿದೆ ಕಣೋ, ನೋಡಿದೆ, ತುಂಬ ಎಮೋಷನಲ್ ಆಗಿಬಿಟ್ಟೆ, ಅದಕ್ಕೇ ಆ ಲೆಟರ್ ಬರೆದಿದ್ದು ಅಂತ ಅವ್ರು ಹೇಳ್ತಾಯಿದ್ರು, ಜಯಣ್ಣ ಅಂತ. ಆ ಜನನೂ ಹೇಳ್ತಾಯಿದ್ರಲ್ಲ. ಸೊ ಹಂಗಾಗಿ ಆ್ಯಸ್ ಎನ್ ಎಡಿಟರು ನಿಮಗೆ ಅದು ಎಷ್ಟೊತ್ತಾಗ್ತು ಅಂತ? ತುಂಬ ಟಚ್ ಆಯಿತು. ಪ್ಲಸ್ ನಾನು ಅಭಿಗೆ ಒಂದೇ ಮೇಯ್ನಾಗಿ ಹೇಳಿದ್ದು ಅಂದರೆ, ನನಗೆ ಬಿಗಿನಿಂಗಲ್ಲಿ ಕಾಮಿಡಿಗಳು ಅರ್ಥ ಆಗ್ತಿರಲಿಲ್ಲ. ಬಿಕಾಸ್ ಇಟ್ಸ್ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ವಾ. ಆಮೇಲೆ ಕೆಲವುದೆಲ್ಲ ಡೌಟ್ ನಾನು ಕೇಳ್ಬಿಡ್ತೀನಿ. ನನಗೆ ಒಂದು ನನಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ನಮ್ಮ ತಂದೆ ಹೇಳ್ಕೊಟ್ಟಿದ್ದು, ಗೊತ್ತಿಲ್ಲದೆ ಇರೋದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಕೇಳ್ಬಿಡು. ಯಾಕಂದರೆ ಗೊತ್ತಿಲ್ಲದಿರೋ ವಿಷಯನ ಅವ್ರು ಹೇಳ್ತಾ ಇದ್ದಾಗ ನೀನು ಸುಮ್ಮನೆ ತಲೆಯಲ್ಲಾಡಿಸ್ಬಿಟ್ಟು ಅದು ತುಂಬ ತಪ್ಪದು. ಇಟ್ಸ್ ವೆರಿ ಬೇಸಿಕ್ ಥಿಂಗ್ ಟು ಆಸ್ಕ್ ಅಂತ. ಸೊ ಕೇಳಿದಾಗ ಪ್ರತಿ ಕಾಮಿಡಿನೂ ಅವ್ನು ಅರ್ಥ ಮಾಡಿಸ್ದ. ಆ ಕಾಮಿಡಿ ಅರ್ಥ ಮಾಡಿಸಿದ ಮೇಲೆ ಸಿನಿಮಾ ನೋಡುವಾಗ ಐ ಕುಡ್ ಕನೆಕ್ಟ್ ಟು ಇಟ್. ಯಾಕಂದರೆ ನಾನು ಕನ್ನಡ ನಿಜವಾಗ್ಲೂ ಕಲ್ತಿದ್ದು ಅಂದರೆ ನಾನು ಸಿನಿಮಾಗೆ ಬಂದ ಮೇಲೆ ಮಾತ್ರ. ಮುಂಗಾರು ಮಳೆ ಅಂತ ಸಿನಿಮಾಲ್ಲಿ ಯೋಗರಾಜ್ ಭಟ್ರಿಗೆ ಕೇಳಿದೆ, ಹಸು ನೀಗಿದೆ ಅಂತ ಒಂದು ಸಾಂಗಲ್ಲಿ ಲಿರಿಕ್ ಬರುತ್ತೆ. ಹಸು ಎಲ್ಲಿಗೆ ಸರ್ ಹೋಯ್ತು ಅಂತ ನಾನು ಕೇಳಿದೆ ಅವ್ರನ್ನ. ಆವಾಗ ಅವ್ರು ಅರ್ಥ ಮಾಡಿಸಿದ್ರು. ಆವಾಗ ಎಂಥ ಕಾಮಿಡಿ ಆಯಿತು ಅಂದರೆ ಅಸಹ್ಯ ಆಗೋಯ್ತು ನನಗೆ ನನ್ನ ಮೇಲೆ. ಬಟ್ ಲಿಟ್ರಲಿ ಕನ್ನಡ ಕಲ್ತಿದ್ದು ನನಗೆ. ಅದೇ ಥರ ಅಭಿನೂ ನನಗೆ ಪ್ರತಿ ಸೀನಲ್ಲಿ ಆ ಡೈಲೆಕ್ಟ್ ಏನು ನನಗೆ ಅರ್ಥ ಆಗ್ತಿರಲಿಲ್ಲ, ಐ ವುಡ್ ಆಸ್ಕ್ ಹಿಮ್. ಬಿಕಾಸ್ ನಾನು ತಪ್ಪು ಮಾಡಿ ಅದನ್ನು ತೆಗೆದುಬಿಡಬಾರ್ದಲ್ಲ, ಆಮೇಲೆ ಅರ್ಥ ಆಗಲ್ಲ ಜನಕ್ಕೆ. ಸೊ ಹಾಗಾಗಿ ಕೇಳಿ ಕೇಳಿ ತಿಳ್ಕೊತಿದ್ದು ಅದು ನನಗೆ ಅರ್ಥ ಆಯಿತು. ಆಮೇಲೆ ತಂದೆ ಮಗನದು ಕಾನ್ವರ್ಸೇಷನ್ಸು ನನಗೆ ಅರ್ಥ ಆಗ್ತಿರಲಿಲ್ಲ. ಅದನ್ನು ಅವನು ಬಿಡಿಸಿ ಹೇಳಿದಾಗ ಅದು ತುಂಬ ಆಳದ ತುಂಬ ಡೆಪ್ತು ಮೀನಿಂಗ್ ತುಂಬಾ ಇದೆ. ಬಟ್ ಒಂದೇ ಡೈಲಾಗ್ ಇರುತ್ತೆ, ಒಂದು ಸಿಂಗಲ್ ಡೈಲಾಗ್. ನಾವು ಕನ್ನಡದಲ್ಲಿ ಅದನ್ನು ನಾರ್ಮಲಿ ನಾವು ಮಾತಾಡ್ತಿರೋ ಕನ್ನಡದಲ್ಲಿ ಮಾತಾಡಿದ್ರೆ ಅದೊಂದು ಇಷ್ಟುದ್ದ ಡೈಲಾಗ್ ಇರುತ್ತೆ. ಇವರು ಇಷ್ಟರಲ್ಲೇ ಮುಗಿಸ್ಬಿಟ್ಟಿರ್ತಾರೆ ಅದನ್ನು. ಆ ಫೀಲು ನಿಮಗೆ ನಿಜವಾಗ್ಲೂ ತಾಳ್ಮೆಯಿಂದ ಸಿನಿಮಾ ನೋಡಬೇಕು. ಆಮೇಲೆ ಬರೀ ನಾರ್ತ್ ಕರ್ನಾಟಕ ಸಿನಿಮಾ ಅನ್ನೋದನ್ನು ಜಡ್ಜ್ ಮಾಡೋದು ಬಿಟ್ಬಿಟ್ಟು, ಇಟ್ಸ್ ಎ ಸಿನಿಮಾ, ನಾರ್ತಲ್ಲ ಸೌತಲ್ಲ, ಯಾವುದೇ ಆದರೂ ಕನ್ನಡನೇ. ಹಾಗೆ ಸಿನಿಮಾ ನೋಡಿದ್ರೆ ಮಾತ್ರ ಸಿನಿಮಾ ಅರ್ಥ ಆಗುತ್ತೆ. ಆಮೇಲೆ ಎನಿ ಗಿವನ್ ಪಾಯಿಂಟ್ ನಾವೆಲ್ಲ ಇವಾಗ ನೆಟ್ಫ್ಲಿಕ್ಸ್ ನೋಡ್ಬಿಟ್ಟು ಅದರ್ ಲ್ಯಾಂಗ್ವೇಜ್ ನೋಡಿ ಸಬ್ಟೈಟಲ್ ನೋಡ್ಕೊಂಡು ನಾವು ಸಿನಿಮಾ ನೋಡ್ತೀವಿ. ಕನ್ನಡ ಯಾರು ನೋಡೋಕ್ಕಾಗಲ್ಲ. ನಮ್ಮ ಕನ್ನಡ ನಾವು ಬೆಳೆಸಿಲ್ಲ ಅಂದ್ರೆ ಇನ್ಯಾರು ಬೆಳೆಸ್ತಾರೆ? ಹಾಗಾಗಿ ನಾವು ಪೇಷನ್ಸ್ನ ಸಿನಿಮಾ ನೋಡಿದ್ರೆ ಸಿನಿಮಾ ಅರ್ಥ ಆಗುತ್ತೆ, ಸಿನಿಮಾ ಫೀಲ್ ಗೊತ್ತಾಗುತ್ತೆ. ಆ ಸೊಗಡು ಗೊತ್ತಾಗಿಲ್ಲ ಅಂದರೆ ಆಮೇಲೆ ನೀವು ಏನು ಮಾಡೋಕ್ಕಾಗಲ್ಲ. ಅಪ್ಪು ಸರ್ ಆ್ಯಕ್ಚುಲಿ ಈ ಥರದ್ದು ಟ್ಯಾಲೆಂಟ್ಸ್ ನೋಡಿದ್ರೆ ಅವರು ತುಂಬ ಇಂಟ್ರೆಸ್ಟ್. ಅಂದರೆ ಬೇರೆ ಅಂದರೆ ಯಾರನ್ನೇ ನೋಡಲಿ, ಎಲ್ಲೇ ನೋಡಲಿ, ನನಗೂ ವೈಯಕ್ತಿಕವಾದ ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ ಸುಮಾರು ಸತಿ. ಅಂದರೆ ಈ ಥರದ್ದು ಹುಡುಗರು ನೋಡಿದಾಗ, ಈ ಥರದ್ದು ಹಾನೆಸ್ಟಿ ವರ್ಕರ್ಸ್ನ ನೋಡಿದಾಗ ಅವ್ರು ಫಸ್ಟು ಗುರುತಿಸ್ತಾರೆ, ಲೈಕ್ ಯು. ಈ ಹುಡುಗನಲ್ಲಿ ಅವ್ರು ನೋಡಿದ್ರಾ? ಈ ಹುಡುಗನ ಆ ಒಂದು ಇದಿತ್ತ? ಸ್ಟುಡಿಯೋಲಿದ್ದಾಗ ಅಪ್ಪು ಸರ್ ಇವನ್ನ ನೋಡಿದ್ದಾರೆ. ಬಟ್ ಅದು ತುಂಬ ಚಿಕ್ಕ ಹುಡುಗ ಆವಾಗ ಅವನು. ಬಟ್ ಇನ್ನೊಂದೇನು ಅಂದರೆ ಶ್ರೇಷ್ಠನ ಪ್ರಾಬ್ಲಮ್ ಏನು ಅಂದರೆ, ಅವ್ನು ಯಾವತ್ತೂ ಇಂಟ್ರೊಡ್ಯೂಸ್ ಮಾಡ್ಯಾನ, ಇಲ್ಲ ನಾನಿನ್ನು ಫೀಲ್ಡಲ್ಲಿ ಇದ್ದೀನಿ, ನನಗೊಂದು ಚಾನ್ಸ್ ಕೊಡಿಸಿ ಅಂತ ಕೇಳೋ ಮನುಷ್ಯನೇ ಅಲ್ಲ. ಅದು ಆ ಫ್ರೆಂಡ್ ಹತ್ರ ಒಂದು ಚಾನ್ಸ್ ಕೇಳಿದ್ದು ಅದು ಬಿಟ್ಟು ಅವ್ನು ನನ್ನ ಹತ್ರ ಬೇರೆ ಟೈಮಲ್ಲಿ ಯಾವತ್ತೂ ಕೇಳಿಲ್ಲ. ನಾನು ಒಂದು ಸತಿ ಹೇಳಿದ್ದೀನಿ, ಈ ತಪ್ಪು ಮಾಡಿದೆಲ್ಲ ಅವನ ಹತ್ರ ಕೇಳಿ ಚಾನ್ಸ್ ಕೇಳಿ ನಿನಗೆ ಕೆಟ್ಟದಾಗ ಬಂತಲ್ಲ ರೋಳು, ಇದು ಒಳ್ಳೇದಾಯಿತು. ಯಾಕಂದರೆ ಇನ್ನೊಂದು ಸತಿ ನಿನಗೆ ಅಪ್ಪು ಸರ್ ಹತ್ರ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ, ಅಪ್ಪು ಸರ್ ಜೊತೆಗೆ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ ಅಂತ ಖುಷಿ ಪಡುವಂದೆ. ಅವನು ಕರೆಕ್ಟನ್ನ ಅಂದ. ನಾನು ಕೇಳ್ಪಟ್ಟಂಗೆ ಒಂದು ಸಿನಿಮಾಗೆ ಈ ಹುಡುಗನಿಗೆ ಬಣ್ಣ ಎಲ್ಲ ಹಾಕಿಸ್ತಾರೆ ತಲೆಗೆ, ನಾಳೆ ಸಿನಿಮಾ ಶೂಟಿಂಗ್ ಇರುತ್ತೆ, ರೋಲ್ ಇರುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲಿ ಹೋದರೆ ಅದು ಇರಲ್ಲ, ಅದು ಕಟ್ ಮಾಡಿದ್ರೆ ಇನ್ನೊಂದು, ಅಂದರೆ ಅಲ್ಲಿ ಏನೋ ಆಗುತ್ತೆ ಇನ್ಸಿಡೆಂಟ್, ತುಂಬ ಪೇಯ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ನನ್ನ ಹತ್ರ. ಸೊ ಅದೆಲ್ಲ ಹೇಳ್ಕೊಂಡಿದ್ರ? ಅದಾದಮೇಲೆ ಸಲಗ ಅನ್ನೋ ಒಂದು ಸಿನಿಮಾ ಸಿಗುತ್ತೆ, ಆ ಸಿನಿಮಾದಲ್ಲಿ ಅದೇ ಇದು ಕ್ಯಾರಿ ಆಗುತ್ತೆ, ಅದಾಗೇನು ಅದು ನಿಮ್ಮ ಹತ್ರ ಬರುತ್ತೆ? ಅವ್ನು ಫಸ್ಟ್ ಕಲರ್ ಹಾಕ್ಕೊಂಡು ಬಂದಿದ್ದ ತಕ್ಷಣ ನಾನು ಬೈದಾಕ್ಬಿಟ್ಟೆ. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗೋದು ಕೆಟ್ಟ ಪದಗಳು. ಅವ್ನು ತುಂಬ ಕೆಟ್ಟದಲ್ಲ, ಲೂಸು, ಹುಚ್ಚ, ಕೋತಿ, ಬೈದಾಕ್ಬಿಟ್ಟಿದ್ಲು. ಯಾಕೋ ಇಷ್ಟು ಚೆನ್ನಾಗಿದೆಯಲ್ಲೋ, ಯಾಕೋ ನೀನು ಏನು ತಲೆ ಕೆಟ್ಟಿದ್ದೀನೋ? ಇಲ್ಲ ಅಣ್ಣ, ಈ ಥರ ಒಂದು ಚಾನ್ಸ್ ಸಿಕ್ತು,
ಅದಕ್ಕೋಸ್ಕರ ಹಾಕಿದೆ. ಬಟ್ ಅವರು ಸಡನ್ನಾಗಿ ಬೇಡ ಅಂದ್ಬಿಟ್ರು. ಅವ್ರು ಹೇಳಿದ್ದಕ್ಕೆ ನಾನು ಹಾಕಿದೆ ಅಣ್ಣ, ಬಟ್ ಏನೋ ಗೊತ್ತಿಲ್ಲ ಅದು ಇದು ಮಾಡಿಬಿಟ್ರು ಅಂದರು. ನಾನು ಹೇಳಿದಲ್ಲೂ ತಲೆ ಕೆಟ್ಟಿದ್ದೀನಲ್ಲಿ, ಯಾರೋ ಹೇಳಿದ್ರು ಆ ಚಾನ್ಸ್ ಕನ್ಫರ್ಮ್ ಆದಮೇಲೆ ನೀನು ಮಾಡಬೇಕಿತ್ತು. ಅವಾಗ ಅವ್ನು ಹೇಳ್ದೆ, ಇಲ್ಲ ಅಣ್ಣ ನೀನು ಬಡ್ಡಿಂಗ್ ಆರ್ಟಿಸ್ಟ್ ಅಲ್ವಾ, ಅವ್ರು ಹೇಳಂಗೆ ನಾನು ಕೇಳಬೇಕಲ್ಲ. ಸರಿ ಹೋಗಲಿ ಬಿಡು, ಚಾನ್ಸ್ ಬರುತ್ತೆ. ಆವಾಗಲೂ ಒಂದೇ ಹೇಳಿದೆ, ತಾಳ್ಮೆಯಿಂದ ಇರೋ, ಲಕ್ ಅನ್ನೋದು ಬರುತ್ತೆ, ಬಂದೇ ಬರುತ್ತೆ, ವೆಯ್ಟ್ ಮಾಡು ಸಿಗುತ್ತೆ ಅಂತ. ಅದಾದಮೇಲೆ ಸಲಗಾಲ ಬಂದಿದ್ದ ತಕ್ಷಣ ನನಗೆ ಖುಷಿ ಆಯಿತು. ಯಾಕಂದರೆ ಪಾಪ ಅವ್ನು ಅಷ್ಟು ಕಷ್ಟಪಟ್ಟಿದ್ದಾನೆ. ಆಮೇಲೆ ಆ ಹೇರ್ಸ್ನ ಅವ್ನು ಮೇಂಟೈನ್ ಮಾಡ್ಕೊಂಡು ಎಷ್ಟು ವರ್ಷ ಮೇಂಟೈನ್ ಮಾಡಿದ್ದಾನೆ ಗೊತ್ತಾ. ನನ್ನ ನೋಡಿದಾಗೆಲ್ಲ ಬೈತಿದ್ದೆಲ್ಲೋ, ಬಿಡೋ ಈ ಜಿದ್ದು ಬೇಡ ನಿನಗೆ, ತುಂಬ ತಪ್ಪಿದು, ಫಸ್ಟು ಈ ಲುಕ್ಕಲ್ಲಿ ನಿನಗೆ ಯಾರಪ್ಪ ಕೊಡ್ತಾರೆ ನಿನಗೆ ಚಾನ್ಸು ಅಂತ ಬೈತಿದ್ದೆ. ಬಟ್ ಚಾನ್ಸ್ ಸಿಕ್ಕಿದ್ಮೇಲೆ ಖುಷಿ ಆಯಿತು. ಅದಕ್ಕಿಂತ ಖುಷಿಯಾಗಿದ್ದು ಅದೆಲ್ಲ ಮುಗಿಸ್ಕೊಂಡು ಅವನು ಆ ಕಲರ್ ತೆಗೆದ್ನಲ್ಲ, ತುಂಬ ನೆಮ್ಮದಿ ಆಯಿತು. ಯಾಕಂದರೆ ನಮ್ಮ ಹುಡುಗನ ನಾನು ಅವ್ನು ಚಿಕ್ಕ ವಯಸ್ಸಿಂದ ನೋಡ್ರೆ ಅವನು ಒಳ್ಳೆ ಎಷ್ಟು ವಿಕೃತವಾಗಿದ್ದ ಅಂದರೆ ನನಗೆ ಭಯ ಆಗೋದು, ಆ ರೇಂಜಿಗೆ ಆಗಿಬಿಟ್ಟಿದ್ದ ಒಂದು ಕ್ಯಾರೆಕ್ಟರ್ಗೋಸ್ಕರ. ನೋಡಿ ಎಷ್ಟು ಆರ್ಟಿಸ್ಟ್ಗಳು ಒಂದು ಚಾನ್ಸ್ಗೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ. ಕೆಲವು ಟೈಮ್ ರೆಕಗ್ನೈಸ್ ಮಾಡಲ್ಲ ನಮ್ಮ ಡೈರೆಕ್ಟರ್ಸು, ಬಟ್ ಇಟ್ ಹ್ಯಾಪನ್ಸ್. ಒಂದು ಟ್ಯಾಲೆಂಟ್ನ ನೀವು ನೋಡಿರ್ತೀರ, ಸಲಗ ಆಗುತ್ತೆ. ಅದಾದಮೇಲೆ ಅದೇ ಸೋಮು ಸೌಂಡ್ ಇಂಜಿನಿಯರ್ ಬಂದಿದ್ದು, ಇದಕ್ಕೆ ನೀವು ನಿಮ್ಮಿಂದ ಇನ್ಪುಟ್ಸ್ ತೊಗೊಂಡಿದ್ದು ಉಂಟಾ? ಇನ್ಪುಟ್ಸ್ ಅನ್ನೋದೇನಿರಲಿಲ್ಲ. ಅಂದರೆ ಒಂದೇ ಕೇಳ್ತಿದ್ದ, ಅಣ್ಣ ಡ್ಯೂರೇಷನ್ನು ಅದು ಇದು ಅಂತ. ನಾನು ಕೆಲವು ಟೈಮ್ ಡ್ಯೂರೇಷನ್ ಹೇಳ್ತೀನಿ. ಅಂದರೆ ಸಿನಿಮಾ ನೋಡಿದ್ಮೇಲೆ ನಾನು ಡ್ಯೂರೇಷನ್ ಹೇಳ್ತೀನಿ. ಸಿನಿಮಾ ನೋಡೋಕ್ಕೆ ಮುಂಚೆ ನಾನು ಡ್ಯೂರೇಷನ್ ಹೇಳಲ್ಲ. ಯಾಕಂದರೆ ನಾನು ಒಂದೇ ಹೇಳೋದು, ಸೂರಿ ಕೆಲವು ಟೈಮ್ ನನ್ನ ಕೇಳ್ತಾನೆ. ಇಲ್ಲಿ ಬಂದ್ಬಿಟ್ಟು ನಾನು ಕತ್ತರಿಸಾಕ್ಬಿಟ್ಟಾಗ ಸೂರಿ ಕೇಳ್ತಾನೆ, ಲೋ ನೀನು ಹಿಂಗೆ ಕಿತ್ತಾಕ್ತೀಯ ಗೊತ್ತಾ, ಇದು ಯಾಕೆ ನನಗೆ ಬರವಣಿಗೆಯಲ್ಲಿ ಬರಲ್ಲ ಅಂತ. ನಾನು ಹೇಳಿದೆ, ನೀನು ಬರೀದೇ ಇದ್ದರೆ ನಾನು ಕಿತ್ತಾಕೋಕ್ಕಾಗಲ್ಲ. ಕಿತ್ತಾಕ್ಬಿಟ್ಟು ಬರೆಯೋಕ್ಕೆ ದೇವರಣೆಗಾಗಲ್ಲ, ಬರೆದ ಮೇಲೆ ಮಾತ್ರ ಅದನ್ನು ಕಿತ್ತಾಕೋಕ್ಕಾಗೋದು. ನೀನು ಬರೆದ ತಕ್ಷಣ ನನಗೆ ತೋರಿಸೋದು ಇಲ್ಲ, ಅಂದರೆ ಕೇಳಿಸೋದಿಲ್ಲ. ಕೇಳಿಸಿದ್ರೆ ನಾನು ಅಲ್ಲಿ ಕಿತ್ತಾಕ್ಬೋದು. ಶೂಟ್ ಮಾಡ್ಕೊಂಬಂದ್ಮೇಲೆ ನಾನು ಏನೂ ಮಾಡೋಕ್ಕಲ್ಲ, ಸೊ ನಾನು ಕಿತ್ತಾಕ್ತೀನಿ ಅಂದೆ. ಅಬಿಗೆ ನಾನು ಒಂದೇ ಹೇಳಿದ್ದು, ಶೂಟ್ ಮಾಡ್ಕೊಂಬ, ನಿನಗೆ ಏನು ಅನಿಸುತ್ತೆ, ನೀನೇನು ಸ್ಕ್ರಿಪ್ಟ್ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ, ಬಿಂದಾಸಾಗಿ ಶೂಟ್ ಮಾಡ್ಕೊಂಬ. ನೀನು ಅಲ್ಲಿ ಏನು ಎಡಿಟ್ ಮಾಡ್ಕೋಬೇಡ ಗುರು, ನೀನೆಲ್ಲ ತೊಗೊಂಬ. ಯಾಕಂದರೆ ನೀನು ಕತೆ ಹೇಳಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಕತೆ ಹೇಳಿದ್ರೆ ನಾನು ಅದ್ರಲ್ಲಿ ಟ್ರಿಮ್ ಮಾಡ್ಬೋದು. ಕತೆ ಹೇಳದೇ ಇದ್ದಾಗ ನಿನಗೆ ಏನು ಅನಿಸುತ್ತೆ, ರೈಟ್ ಅನಿಸುತ್ತೆ ಮಾಡ್ಕೊಂಬ. ಯಾಕಂದರೆ ಮತ್ತೆ ನೀನು ಅವ್ರಿಗೆ ಓಟ್ ಬರೋಕ್ಕೆ ಬಡ್ಜೆಟ್ ಆಗೋಲ್ಲ, ನೀನು ಬೇರೆ ಕನ್ಸ್ಟೆಂಟಲ್ಲಿ ಮಾಡ್ತಿದ್ದೀಯ ಅಂದೆ. ಹಾಗಾಗಿ ದಯವಿಟ್ಟು ಎಲ್ಲ ಶೂಟ್ ಮಾಡು. ಮತ್ತೆ ನೀನು ಹೋಗೋಕ್ಕಾಗದೇ ಇರೋದಕ್ಕೆ ಆಮೇಲೆ ನಾನು ಬೈತೀನಿ ನೀನು ಆಮೇಲೆ ಹೇಳ್ತೀಯ ಸ್ಪಾಟಲ್ಲಿ. ಈಗ ಬೇರೆ ಡೈರೆಕ್ಟರ್ಸು ಇದ್ದಾರೆ, ಒಂದು ಶಾರ್ಟ್ ಎಕ್ಸ್ಟ್ರಾ ಏನಾದ್ರು ಕೇಳಿದ್ರೆ ಹೀರೋ ಬೈದರೆ ಹೇಳ್ತಾರೆ, ಸರ್ ಅಲ್ಲಿ ಹೋದರೆ ನನ್ನ ಮಗ ಬೈತಾನೆ ಸರ್ ದೀಪು ಅಂತಾರೆ. ಆ ಥರ ಕೆಟ್ಟ ಹೆಸರು ಬೇಡ ಗುರು, ನೀನು ಶೂಟ್ ಮಾಡ್ಕೊಂಬಂದ್ಬಿಡು. ನನಗೆ ಈಗಲೇ ನನಗೆ ಸಾಕಷ್ಟು ಕೆಟ್ಟ ಹೆಸರು ಇದೆ, ಅಲ್ಲಿಗೆ ಹೋದರೆ ಬೈತಾನೆ ದೀಪು ಅಂತ. ನೀನು ತಗೊಂಬ, ನಾನು ನಿನಗೆ ಏನು ಶೇಪ್ ಮಾಡಿಕೊಡ್ಬೇಕು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆ, ಫೈನಲಿ ಅಂದರೆ ಮಾರ್ಚ್ 15 ಸಿನಿಮಾ ರಿಲೀಸ್ ಆಗ್ತಿದೆ, ಸೋಮು ಸೌಂಡ್ ಇಂಜಿನಿಯರ್. ನೀವು ಅಂದರೆ ಎಲ್ಲನೂ ನೀವೇ ಮಾಡಿರೋದ್ರಿಂದ ನಿಮ್ಗೊಂದು ಪಲ್ಸ್ ಸಿಗುತ್ತೆ ಸರ್, ಯಾವಾಗಲೂ ಒಂದು ಸ್ಮೆಲ್ ಸಿಗುತ್ತೆ, ಇದು ಏನೋ ಆಗುತ್ತೆ, ಇದು ಎಷ್ಟು ಮಟ್ಟ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೊಂದು ಪಲ್ಸ್ ಸಿಗುತ್ತೆ. ಸೊ ಈ ಒಂದು ಸಿನಿಮಾ ವಿಚಾರಕ್ಕೆ ಬರೋ ಥರದಾದರೆ ಇನ್ನೇನು ಸಿನಿಮಾ 15ಕ್ಕೆ ರಿಲೀಸು, ನಿಮ್ಮ ಸಿನಿಮಾ ಅಂತಲ್ಲದೆ, ನಿಮ್ಮ ಹುಡುಗರ ಸಿನಿಮಾ ಅಂತಲ್ಲದೆ, ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಆಡಿಯನ್ ಆಗಿ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಆಡಿಯನ್ ಆಗಿ ನಾನು ಹೇಳೋಷ್ಟು ದೊಡ್ಡವನಲ್ಲ. ನಮ್ಮ ಹುಡುಗರು ಅನ್ನೋ ಕಾರಣಕ್ಕೆ ನನಗೊಂದು ಸ್ವಲ್ಪ ಭಯ ಇದೆ. ಯಾಕಂದರೆ ಇಟ್ಸ್ ಅ ಗುಡ್ ಸಿನಿಮಾ, ಜನ ಕರೆಕ್ಟ್ ಟೈಮ್ ಥಿಯೇಟ್ರಿಗೆ ಬರಬೇಕು. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಟ್ ಅಲ್ವಾ. ಯಾಕಂದರೆ ಇವಾಗ ಕನ್ನಡದಲ್ಲಿ 10-15 ಸಿನಿಮಾ ಒಟ್ಟಿಗೆ ರಿಲೀಸ್ ಆದಾಗ ಜನನೂ ಯಾವುದು ಅಂತ ಹೋಗ್ತಾರೆ. ಕರೆಕ್ಟಾಗಿ ನಮಗೆ ರೀಚ್ ಆದರೆ ಮಾತ್ರ, ಅಂದರೆ ಜನ ಬಂದು ಸಿನಿಮಾ ನೋಡಿದ್ರೆ 100% ಈ ಸಿನಿಮಾ ಕ್ಲಿಕ್ ಆಗುತ್ತೆ. ಯಾಕಂದರೆ ತಂದೆ ಮಗ ಸೆಂಟಿಮೆಂಟ್ ಯಾವತ್ತಿದ್ರೂ ಹಿಟ್ಟೇ ಅದನ್ನು ನಾನು ಅಭಿಗೆ ಹೇಳಿದ್ದೀನಿ. ಅಮ್ಮ ಮಗಂದಂತೂ ಅದು ಬೇರೆ, ಬಟ್ ತಂದೆ ಮಗನ ಸೆಂಟಿಮೆಂಟು ಅದು ಕನೆಕ್ಷನೇ ಬೇರೆ. ಅದು ಕ್ಲಿಕ್ ಆಯಿತು ಅಂದರೆ ಮಾತ್ರ ನೀನು ಮೋಸ್ಟ್ಲಿ ಅಂದರೆ ನೀನು ಹಿಟ್ ಡೈರೆಕ್ಟರ್ ಆದಮೇಲೆ ನನ್ನ ಕಡೆ ತಿರುಗಿ ನೋಡ್ತೀವಿ ಇಲ್ವ ಅಂತಲೂ ಹೇಳಿದ್ದೀನಿ ಅವನಿಗೆ. ಹಾಗಾಗಿ ಮಲ್ಲಿಗೂ ಅಂತ ಹೇಳಿದ್ದೀನಿ, ಶ್ರೇಷ್ಠಂಗಂತ ಹೇಳಿದ್ದೀನಿ, ಈ ಥರ ಅಪ್ಪ ದೊಡ್ಡವನಾದರೂ ನನ್ನ ನೆನ್ಪಿಟ್ಕೊಳ್ಳಪ್ಪ ಅಂತಲೂ ಹೇಳಿದ್ದೀನಿ ಅವನಿಗೆ. ಒಳ್ಳೆಯದಾಗಬೇಕು. ಅಂದರೆ ತುಂಬ ನಿಷ್ಠೆ ಮತ್ತು ಶ್ರಮ ಎರಡೂ ಇರೋವಂಥ ಹುಡುಗರು ಅವರಿಬ್ಬರು ನಾನು ಕಂಡ ಹಾಗೆ. ನಂಗೆ ಅದೇ ಅನ್ನಿಸ್ತು. ಅಂದರೆ ನಾನು ನೋಡ್ತಾ ಇದ್ನಲ್ಲ, ಅವರು ಆ ಜರ್ನಿಯಲ್ಲಿ ಯಾರೆಲ್ಲ ಇದ್ದರೂ ಎಲ್ಲರ ಜೊತೆಗೇ ಹೋಗ್ತಿದ್ದಾರೆ, ಅವ್ರ ಆಶೀರ್ವಾದದೊಂದಿಗೆ ಅವ್ರ ಜೊತೆಗೆ ಹೋಗ್ತಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾಗೆ ಅದೊಂದು ಅದೇ ಸರ್, ನಾನು ಆವಾಗಲೇ ಹೇಳ್ದಲ್ಲ ನಿಮ್ಮ ಹತ್ರ ಆಫ್ ದ ರೆಕಾರ್ಡ್, ಸರ್ ನನಗೆ ಗೊತ್ತಿಲ್ಲ, ನಾನು ಎಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೆ, ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಥರ. ಆ್ಯಂಡ್ ಇನ್ನೊಂದು ದೀಪು ಸರ್, ನಿಮ್ಮ ವಿಷಯಕ್ಕೆ ಬರುತ್ತಿರೋದಾದರೆ, ಓಕೆ, ಅಪಾರ್ಟ್ ಫ್ರಮ್ ಸೋಮು ಸೌಂಡ್ ಇಂಜಿನಿಯರ್, ನಾನು ಅದೇ ಹೇಳಿದೆ ಆವಾಗಲೇ ತುಂಬ ದಿನಗಳಿಂದ ಮಾತಾಡಿಸ್ಬೇಕು ಅಂತಿತ್ತು ಅಂಥೇಳಿ. ಸೊ ಒಂದು ಪರಿಚಯ ಮಾಡ್ಕೊಳ್ತಾರೋದಾದರೆ, ಇದು ದುನಿಯಾನ ಅಥವಾ ಮುಂಗಾರು ಮಳೆನ ನಿಮ್ಮ ಫಸ್ಟ್ ಫಿಲ್ಮ್ ಅಂತ? ಆ್ಯಕ್ಚುಲಾಗಿ ದತ್ತ ಅಂತ ಒಂದು ಸಿನಿಮಾ ದರ್ಶನ್ ಸರ್ದು, ಅದು ನನ್ನ ಫಸ್ಟ್ ಸಿನಿಮಾ. ಅದು ದರ್ಶನ್ ಸರ್ ಬಂದು ನಮ್ಮ ತಂದೆಗೆ ಹೇಳಿದ್ರು ಈ ಥರ ಅದು ಮಾಡಿಕೊಡಿ ಅಂತ. ನಮ್ಮ ತಂದೆ ಆಗಲ್ಲ, ಬ್ಯುಸಿ ಇದ್ದೀನಿ ಅಂತ ನನಗೆ ಕೊಟ್ಟರು. ಸೊ ದಟ್ ಈಸ್ ಮೈ ಫಸ್ಟ್ ಫಿಲ್ಮ್.
ಸೊ ನನಗೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನನ್ನ ತಂದೆನೇ ನನ್ನ ಗುರು. ಹಾಗಾಗಿ ನನಗೆ ಪ್ರಾಬ್ಲಮ್ ಏನು ಅಂದರೆ ಅವರು ಹೋದಾಗ ತುಂಬ ಕಷ್ಟ ಆಯಿತು. ಅಂದರೆ ಗುರು ಹೋಗೋದು ಬೇರೆ, ತಂದೆ ಹೋಗೋದು ಬೇರೆ. ಬಟ್ ಎರಡೂ ಒಂದಾದಾಗ ಅದು 1 ತಿಂಗಳು ನಾನು ಅನುಭವಿಸಿರೋದು ಶ್ರೇಷ್ಠಂಗೂ ಗೊತ್ತು, ಅಭಿಗೂ ಗೊತ್ತು. ನನ್ನ ಅಸಿಸ್ಟೆಂಟ್ಸ್ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ದಟ್ 1 ಮಂತ್ ಐ ವಾಸ್ ಜಸ್ಟ್ ಕ್ರೈಯಿಂಗ್. ಯಾರು ಬಂದರು ದೀಪು ಅಂತ ಹೇಳಿದ್ರೆ ಸಾಕು ಹತ್ಬಿಡ್ತಿದ್ದೆ. ಆ ಥರದ್ದೊಂದು ಕಷ್ಟಪಟ್ಟಿದ್ದೀನಿ. ಸೊ ಹಾಗೆ ಅದೇ ತಂದೆ ಮಗನ ಸೆಂಟಿಮೆಂಟು. ಇದು ಬಿಟ್ಟು ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದ, ತುಷಾರ್ ರಂಗನಾಥ್ ಅಂತ. ಆ ವ್ಯಕ್ತಿನೇ ದತ್ತ ಆದಮೇಲೆ ಒಂದು ಮಾತು ಹೇಳಿದ್ರು ನನಗೆ, ನೀನು ಶಶಿಯಣ್ಣನ ಮಗ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಆಡ್ಕೋತಾರೆ, ಏನು ದೀಪುಗೆ ಏನು ಕೆಲಸ ಬರುತ್ತೆ, ಎಲ್ಲ ಶಶಿಯಣ್ಣನೇ ಮಾಡ್ತಾರೆ, ಈ ಕಾರಣಕ್ಕೆ ನೀನು ಸಪ್ರೇಟಾಗಿ ಸಿನಿಮಾ ಮಾಡಬೇಕು ಅಂದರು. ಯಾಕಂದರೆ ದತ್ತ ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಹೇಳಿದ್ರು ಶಶಿಯಣ್ಣನೇ ಮಾಡಿದ್ದು, ಇವನೇನು ಮಾಡ್ತಾನೆ ಇವನು ಬಚ್ಚ ಅಂತ. ಆವಾಗ ಮುಂಗಾರು ಮಳೆ ದುನಿಯಾನ ನನಗೆ ಸೂರಿ ಬಂದು ನನಗೆ ಸುಂಟ್ರಗಾಳಿಯಿಂದನೇ ಪರಿಚಯ. ಸೊ ಸೂರಿಗೆ ಹೇಳ್ದ ಈ ಥರ ರಂಗ ದೀಪುಗೆಲ್ಲ ಮಾಡಿಸು ಅಂತ. ಸೂರಿಗೆ ಓಕೆ ಅಂತ. ಯಾಕಂದರೆ ಜಲ್ಲಿದ್ವಿ ಆವಾಗ. ಮುಂಗಾರು ಮಳೆ ಇವ್ರ ಜೊತೆ ನನ್ನ ಪರಿಚಯನೇ ಇಲ್ಲ, ಭಟ್ರ ಜೊತೆ. ರಂಗ ಹೇಳ್ದ ಅನ್ನೋ ಕಾರಣಕ್ಕೆ ಅದು ಬಂತು. ಸೊ ಫಸ್ಟ್ ಬಂದಿದ್ದು ದುನಿಯಾ, ಸೆಕೆಂಡ್ ದುನಿಯಾ, ಥರ್ಡ್ ಬಂದು ಮುಂಗಾರು ಮಳೆ. 2 ತುಷಾರ್ ರಂಗನಾಥಿಂದನೇ. ಸೊ ನನ್ನ ತಂದೆ ಆದಮೇಲೆ ನನಗೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ದು ತುಷಾರ್ ರಂಗನಾಥ್. ಅವರೇ ನನಗೆ ಯೋಗಿ ಜಿ ರಾಜ್ ಆಗಲಿ, ಅವನೇ ನನ್ನ ಬೆಸ್ಟ್ ಫ್ರೆಂಡು. ಪ್ರೀತಮ್ ಗುಬ್ಬಿ, ಯೋಗರಾಜ್ ಭಟ್ಟು, AP ಅರ್ಜುನು, ಗ್ರಾಮಾಯಣ ಈಗ ಮಾಡ್ತಿದ್ದಾರಲ್ಲ ಡೈರೆಕ್ಟರ್ ಅವರು, ಚೇತನ್ ಅವರು, ಇಷ್ಟು ಅವ್ರ ಗರಡಿಯಿಂದ ನನಗೆ ಇಂಟ್ರೊಡ್ಯೂಸ್ ಆಗಿರೋರು ಇಷ್ಟು ಜನ. ಸೊ ನೀವೇ ಯೋಚನೆ ಮಾಡ್ಬೋದು ತುಷಾರ್ ರಂಗನಾಥ್ ನನಗೆಷ್ಟು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಬೀಯಿಂಗ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಸಪೋರ್ಟರ್. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನನ್ನ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪು ಸರ್. ಯಾಕೆಂದರೆ ನನ್ನ ಸ್ಟುಡಿಯೋ ಕರೆಸಿದ ಮೇಲಂತೂ ಪ್ರತಿ ಹಂತದಲ್ಲೂ ಹಿ ವಾಸ್ ಮೈ ಬ್ಯಾಕ್ ಬೋನ್. ಯಾಕಂದರೆ ತಂದೆ ಹೋದ್ಮೇಲಂತೂ ತುಂಬ ಸಪೋರ್ಟಿವ್ ಆಗಿದ್ದರು, ಹೋಗೋಕ್ಕೆ ಮುಂಚೆನೂ ಇದ್ದರು. ಒಂದು ಹೇಳಬೇಕು ಅಂದರೆ ನನ್ನ ಅಷ್ಟು ಸಿನಿಮಾಗಳಲ್ಲಿ ಆಡಿಯೋ ರಿಲೀಸ್ ಆಗಲಿ ಯಾವುದಕ್ಕೆ ಸರ್ ಹೋಗಿದ್ದಾರೆ. ಬಹುಶಃ ನನ್ನ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಇಲ್ಲ ಬೇರೆ ಯಾರು ಟೆಕ್ನಿಷಿಯನ್ಸು ಎಲ್ಲ ನನ್ನ ಹೆಸರು ಮರ್ತರೂ ಪುನೀತ್ ಸರ್, ಶಿವಣ್ಣ ಅವರು, ಇವರಿಬ್ಬರು ದೀಪು ಈ ಸಿನಿಮಾಗೆ ಎಡಿಟ್ ಮಾಡಿದ್ದಾನೆ ಅಂತ ಅಟ್ಲೀಸ್ಟ್ ಒನ್ಸ್. ನನ್ನ ಅಷ್ಟು ಸಿನಿಮಾದಲ್ಲಿ ಯಾವ ಆಡಿಯೋ ರಿಲೀಸ್ಗೆ ಹೋಗಿದ್ದಾರೆ, ಬಟ್ ಇವರಿಬ್ಬರೇ ನನ್ನ ಹೆಸರು ತೆಗೆಯೋದು. ನನ್ನ ಜೊತೆ ಕೆಲಸ ಮಾಡಿದ್ರು ನಾನು ಮರ್ತೋಗ್ಬಿಟ್ಟಿರ್ತಾರೆ. ಯಾಕಂದರೆ ಆ ಟೆನ್ಷನಲ್ಲಿ ಮರೆಯೋದು ಸಹಜ. ಬಟ್ ಅಪ್ಪು ಸರ್ ಮರೀತಿರಲಿಲ್ಲ, ಶಿವಣ್ಣನೂ ಮರೀತಿರಲಿಲ್ಲ. ಇವತ್ತಿನ ತನಕ ಅವರಿಬ್ಬರೇ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ಸರ್, ಒಂದು ಕಡೆ ನಿಮ್ಮ ತಂದೆ ಅಂದರೆ ಯಾವುದೇ ಸಿನಿಮಾ ನೋಡಿದ್ರು ಆ ಪೀರಿಯಡಲ್ಲಿ ಸಂಕಲನ, ಶಶಿಕುಮಾರ್ ಅಂತ ಬರೋದು, ಜನ್ಮದ ಜೋಡಿ, ಓಂ, ಈ ಥರದ್ದು ವೆರಿ ಬಿಗ್ಗೆಸ್ಟು ಇಂಡಸ್ಟ್ರಿ ಹಿಟ್ಸು ಅವ್ರ ಕೆರಿಯರಲ್ಲಿ ಮಾಡಿರೋವಂಥದ್ದು. ಆವಾಗ ನೀವು ಚಿಕ್ಕ ಹುಡುಗ ಇದ್ರೇನೋ ಗೊತ್ತಿಲ್ಲ. ಸೊ ಅಲ್ಲಿಂದನೇ ನೋಡ್ಕೊಂಡು ಬಂದಿರೋಂಥ ನೀವು ಅವ್ರಿಗೆ ಹೇಗೆ ಇಂಡಸ್ಟ್ರಿನಲ್ಲಿ ಒಂದು ಲೆಗಸಿಯಾಗಿ ಸಿನಿಮಾಗಳು ನಿಂತ್ಕೊಂಡ್ವೋ, ನಿಮಗೆ ಬಿಗಿನಿಂಗಲ್ಲೇ ಲೈಕ್ ಮುಂಗಾರು ಮಳೆ, ದುನಿಯಾ ಬ್ಯಾಕ್ ಟು ಬ್ಯಾಕ್ ಅದೊಂದು ನಿಂತ್ಕೊಳ್ಳುತ್ತೆ, ಅದೊಂದು ಬ್ರ್ಯಾಂಡ್ ಆಗುತ್ತೆ. ದೀಪು ಎಸ್ ಕುಮಾರ್ ಆ ಹೆಸರಿದ್ರೇ ಆ ಸಿನಿಮಾಗೆ ಅದ್ರ ವ್ಯಾಲ್ಯೂಯೇಷನ್ ಬೇರೆ ಆಗ್ತಿತ್ತು, ಟೆಕ್ನಿಕಲಿ ಕ್ವಾಲಿಟಿ ಆಗಲಿ ಅಥವಾ ಆ ನರೇಶನ್ನೇ ಬೇರೆ ಇರೋದು ಅನ್ನೋದೊಂದು ಶುರುವಾಯಿತು. ಆ ಒಂದು ಸಂದರ್ಭ ಹೇಗಿತ್ತು ಸರ್? ಅಂದರೆ ನಿಮಗೆ ಬಂದಂಥ ಸಿನಿಮಾಗಳು ಮತ್ತು ನಿಮ್ಮ ಇಂಡಿವಿಜುವಾಲಿಟಿ ಕಟ್ಕೊಂಡಂಥ ಸಂದರ್ಭ ಅದು. ಫಸ್ಟ್ ಪಾಯಿಂಟ್ ಬಂದು ನನ್ನ ಹೆಸರು ಬರೀ ದೀಪು ಎಸ್ ಅಂತಿತ್ತು. ಕರೆಯೋದು ದೀಪು ಅನ್ನೋದನ್ನ ದೀಬು ಅಂತ ಕರೀತಾರೆ. ಅದನ್ನು ನನಗೆ ತುಷಾರ್ ರಂಗನಾಥ್ ಅವರು ತುಂಬ ಕಿಂಡಲ್ ಮಾಡೋರು, ದೀಬು ಅಂತ. ಸೊ ದೀಪು ಎಸ್ ಕುಮಾರ್ ಅಂತ ಯಾವಾಗ ಬಂತು ಅಂದರೆ, ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಿತ್ತು. ನಾನು ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ನಾನು ಇಂಡಿವಿಜುವಲ್ ಆಗ್ತಿದ್ದಂಗೆ ನಮ್ಮ ಅಪ್ಪ ಹೇಳಿದ್ರು ಪ್ಯಾನ್ ಕಾರ್ಡ್ ಎಲ್ಲ ಮಾಡಬೇಕು ಅಂತ. ಆವಾಗ ನಮ್ಮಪ್ಪ ಅದೇನೋ ಇನ್ನೂ ನಿನ್ನ ಹೆಸರು ತುಂಬ ಚಿಕ್ಕದಾಯ್ತು ಕಣೋ ಅಂತ. ಆವಾಗ ನಾನು ಹೇಳಿದೆ, ಅಪ್ಪ ನಿನ್ನ ಹೆಸರು ಶಶಿಕುಮಾರ್ ಅಂತ ಹಾಕೊಂಡ್ಬಿಡ್ತೀನಿ. ಅಪ್ಪ ಒಂದೇ ಮಾತು ಹೇಳಿದ್ರು, ನನ್ನ ಹೆಸರು ನೀನು ಎಲ್ಲೂ ಯೂಸ್ ಮಾಡಬೇಡ, ಆ ಮೈಲೇಜ್ ನಿನಗೆ ಬೇಕಾಗಿಲ್ಲ ಅವರು, ನಾನು ಕಷ್ಟಪಟ್ಟು ಬಂದೀನಿ, ನೀನು ಕಷ್ಟಪಟ್ಟೆ ಮೇಲೆ ಬಾ, ನಿನಗೇನು ಸೌಲಭ್ಯ ಎಲ್ಲ ಬೇಕಾಗಿಲ್ಲ ಅಂದರು. ಸರಿ ಓಕೆ ಯೋಚನೆ ಮಾಡಿದಾಗ, ಇಲ್ಲ ಅಪ್ಪ ದೀಪು ಎಸ್ ಕುಮಾರ್ ಮಾಡಿಬಿಡ್ತೀನಿ ಅಂದರು. ಅಂದೆ ದೀಪು ಎಸ್ ಕುಮಾರ್, ಓಕೆ ಎಸ್ ಕುಮಾರ್ಸ್ ಅಂತ ಒಂದು ಇದಿದೆ ಗೊತ್ತಾ, ಬ್ರ್ಯಾಂಡಿಂಗ್ ಯಾವುದೋ ಒಂದಿದೆ, ಆ ಥರ ಇದೆ ಕಣೋ, ಪರವಾಗಿಲ್ಲ ಚೆನ್ನಾಗಿದೆ ಇಟ್ಕೊ ಅಂದರು. ಅದಾದಮೇಲೆ ದೀಪು ಎಸ್ ಕುಮಾರ್ ಅನ್ನೋದು ಆಗಿದ್ದು. ಇಲ್ಲ ಅಂದರೆ ದೀಪು ಎಸ್ ಅಷ್ಟೇ. ನನ್ನ ಸ್ಕೂಲಲ್ಲೆಲ್ಲ ಟೀಚರ್ಸು ದೀಪು ಅಂತ ಇದ್ರ ಬದಲು ಅಟೆಂಡೆನ್ಸಲ್ಲಿ ಪಾಪು ಅಂತ ಕರೆಯೋರು. ಯಾಕಂದರೆ ದೀಪು ಪಾಪು ಇದಲ್ವಾ, ಹಂಗೆ ರೇಗ್ಸೋರು. ಸೊ ಚಿಕ್ಕ ವಯಸ್ಸಿಂದ ಆ ರೇಗ್ಸೋದು ನನಗೆ ಫಿನಿಶ್ ಆಗಿದ್ದು ದೀಪು ಎಸ್ ಕುಮಾರ್ ಅಂತ ಇಟ್ಟ ಮೇಲೆ. ಆ ಎಸ್ ಕುಮಾರ್ ಅಂತ ಇಟ್ಟ ಮೇಲೆ ಆಟೋಮೆಟಿಕ್ಲಿ ನಮ್ಮ ಅಪ್ಪಂದು ಆಶೀರ್ವಾದ, ಅವ್ರ ಅನುಗ್ರಹ ನನ್ನ ಮೇಲಿತ್ತು, ಇದೆ, ಇವತ್ತಿಗೂ ಇದೆ. ಆಮೇಲೆ ನಾನು ಇವತ್ತಿಗೂ ಕೆಲಸ ಮಾಡ್ತಿರೋದು ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗೋಕ್ಕಷ್ಟೇ. ನಾನು ಇನ್ನೇನು ಎಕ್ಸ್ಟ್ರಾ ಕಷ್ಟಪಡೋದು ಬೇಕಿಲ್ಲ.
ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ಅವ್ರಿಗೆ ಕೆಟ್ಟ ಹೆಸರು ಬರದೆ ನೋಡ್ಕೊಳ್ಳೋದೇ ನನ್ನ ಮೇನ್ ಉದ್ದೇಶ. ಒಬ್ಬ ಟೆಕ್ನಿಷಿಯನ್ನು ಸ್ಟ್ರಾಂಗೆಸ್ಟ್ ಹಿಟ್ ಕೊಟ್ಟಾಗ ಅಥವಾ ದೊಡ್ಡ ಹಿಟ್ ಸಿಕ್ಕಿದಾಗ ಆ ಟೆಕ್ನಿಷಿಯನ್ ಹಿಂದೆ ತುಂಬ ಜನ ಹೊಸಬ್ರು ಅಥವಾ ಒಂದು ಈ ಥರ ಮಾಡಿಸ್ಬೇಕು, ಅದು ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಬರೋದು ತುಂಬ ಇರುತ್ತೆ. ಸೊ ನಿಮ್ಗೆ ಅಷ್ಟು ದೊಡ್ಡ ಹಿಟ್ಗಳನ್ನ ಕೊಡ್ತಿರಲ್ಲ, ಆ ಪೀರಿಯಡಲ್ಲಿ ನಿಮಗೆ ಬಂದಂಥದ್ದು ಮತ್ತು ನೀವು ತುಂಬ ಚೂಸೇ ಆಗ್ತೀರಾ, ಆ ಸೆಲೆಕ್ಟ್ ಮಾಡಿಕೊಂಡೇ ಹೋಗ್ತೀರಾ, ಯಾವುದೇ ಕಾರಣಕ್ಕೂ ಬಂದ್ಬಿಡುತ್ತೆ ಅಂತ ತಕ್ಷಣ ಟೀಮ್ ದೊಡ್ಡದು ಮಾಡಿಕೊಂಡು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆ ಸಂದರ್ಭ ಹೇಗಿತ್ತು ಸರ್? ಅಂದರೆ ಒಂದು ಸಕ್ಸಸ್ ದೊಡ್ಡದಾಗಿ ಸಿಕ್ಕಿದೆ, ತುಂಬ ಬರ್ತಿದೆ ಆ ಪೀರಿಯಡ್ ಆ್ಯಂಡ್ ಇಂಡಸ್ಟ್ರಿ. ಬೇಸಿಕ್ಲಿ ಹೇಳಿದ್ನಲ್ಲ, ಮೇಯ್ನ್ ಟಿ ಶಶಿಕುಮಾರ್ ಅವ್ರ ಹೆಸರು ಉಳಿಸ್ಕೊಳ್ಳೋಕ್ಕೆ ದೀಪು ಎಸ್ ಕುಮಾರ್ ಅಂತ ಹಾಕೊಂಡಿದ್ದೀನಿ. ಆ ಹೆಸರು ಉಳಿಸೋಕ್ಕೋಸ್ಕರನೇ ಸ್ವಲ್ಪ ಕತೆ ಕೇಳೋಕ್ಕೆ ಶುರು ಮಾಡಿದೆ ಅವಾಗ. ಯಾಕಂದರೆ ಬಿಗಿನಿಂಗಲ್ಲಿ ದೋಸ್ ಡೇಸ್ ಯಾರೂ ಬಂದು ಕತೆ ಹೇಳ್ತಿರ್ಲಿಲ್ಲ. ನನಗೆ ತುಂಬ ಜ್ಞಾಪಕ ಇದೆ, ನನ್ನ 50ನೇ ಸಿನಿಮಾ ತನಕ ಯಾರೂ ಕತೆ ಹೇಳ್ತಿರ್ಲಿಲ್ಲ. ಸುಮ್ಮನೆ ತೊಗೊಂಬಂದು ರ್ಯಾಂಡಮಾಗಿ ರಶ್ ಕೊಡೋರು. ನಮ್ಮ ತಂದೆಯವರು ನಾನು ಅವ್ರ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡುವಾಗ ಒಂದು ಸಿನಿಮಾ ಬಂತು, ಡೈರೆಕ್ಟರ್ ಹೆಸರು ಹೇಳಲ್ಲ, ಆ ಸಿನಿಮಾ ನನಗೆ ಕೊಟ್ಬಿಟ್ಟು ನೀನು ಮಾಡು ಇದನ್ನು ಅಂದರು. ಆ ಕತೆ ಗೊತ್ತಿಲ್ಲ, ಸೀನ್ ಗೊತ್ತಿಲ್ಲ, ಸೀನ್ಸ್ ಎಲ್ಲ ಡಿವೈಡ್ ಮಾಡಿಬಿಟ್ಟು ಅದನ್ನು ನೋಡಿ ಜಸ್ಟ್ ಒಂದು ಸೀನ್ ಅಂದಾಗ ಅದನ್ನ ಶಾರ್ಟ್ ಇರುತ್ತೆ, ಅದನ್ನು ನೋಡಿ ಓಕೆ ಇದು ಹಿಂಗಿರ್ಬೋದು ಅಂತ ಕಟ್ ಮಾಡಿದೆ. ಡೈರೆಕ್ಟರ್ ಬಂದು ನೆಕ್ಸ್ಟ್ ಡೇ ನೋಡ್ಬಿಟ್ಟು ಸೂಪರ್ ಶಶಿಯಣ್ಣ ಹೆಂಗೆ ನೀವು ಮಾಡಿಬಿಟ್ರಿ ಅಂತ. ಇಲ್ಲ, ನನ್ನ ಮಗ ಮಾಡ್ದೆ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಖುಷಿ ಆಯಿತು, ಓಕೆ ಮಗ ಮಾಡ್ತಾನೆ ಅಂತ. ಆ ಥರ 50 ಮೂವೀಸ್ ಆದಮೇಲೆ ನನಗೆ ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಕತೆ ಹೇಳೋಕ್ಕೆ ಶುರು ಮಾಡಿದಾಗ ಐ ವುಡ್ ಬಿ ಲೈಕ್ ಏನು ಮಾಡ್ತಿದ್ದೆ, ಒಂದು ರೆಮ್ಯುನರೇಷನ್ ಜಾಸ್ತಿ ಹೇಳ್ಬಿಡ್ತಿದ್ದೆ. ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇವನಿಗೆ ಕೊಬ್ಬು ಅಂತಾರೆ. ತುಷಾರ್ ರಂಗನಾಥ್ ಅವ್ರದ್ದು ಇನ್ನೊಂದು ಹೇಳಬೇಕು ಅಂದರೆ, ಒಬ್ಬ ಎಡಿಟ್ರ್ ಬಂದು ಇವರು ಕಂಠೀರವ ಸ್ಟುಡಿಯೋಯಿಂದ ಡ್ರಾಪ್ ಕೇಳಿದ್ರು ಇನ್ನೊಬ್ಬ ಎಡಿಟ್ರ್ ಹತ್ರ. ಸೊ ಅವ್ರ ಹತ್ರ ಅವರು ಫೀಲಿಂಗ್ ಹೇಳ್ಕೊಂಡ ಎಡಿಟ್ರು, ಏನು ಅಂದರೆ, ಏನು ರಂಗಣ್ಣ ನಾವು ಕನ್ನಡದವರು, ನೀವು ನನ್ನ ಮಗನ ಬೆಳೆಸ್ತಾ ಇದ್ದೀರಾ, ಯಾರನ್ನಪ್ಪ ಅಂತ. ಇದೇ ನಮ್ಮ ದೀಪು ಶಶಣ್ಣನ ಮಗ. ಗುರು ಅವನೇನು ಗಿಡ ಮರ ಅಲ್ಲ ನೀರಾಗಿ ಬೆಳೆಸೋಕ್ಕೆ, ಅವ್ರ ಅಪ್ಪನ ಆಶೀರ್ವಾದ ಅವನ ಮೇಲಿದೆ, ಅವ್ನು ಬೆಳೀತಾ ಇರೋದು, ನೀನು ಯಾಕೆ ಗುರು ಹುರ್ಕೋತೀಯ, ಇಷ್ಟೇ ಹೇಳಿದ್ರು. ಇದನ್ನು ಹೇಳ್ಬಿಟ್ಟು ನನ್ನ ಹತ್ರ ಬಂದು ಹೇಳಿದ್ರು, ಹಿಂಗೆ ಹೇಳ್ದ ಕಣ, ಏನೋ ಈ ಹುಡುಗರಿಗೆ ಏನೋ ಪ್ರಾಬ್ಲಮ್ಮು ಅಂತ. ಸೊ ಅಷ್ಟು ಅದರ ನೋಡಿ ಆ ಯಪ್ಪ ಫಸ್ಟ್ ಆಫ್ ಆಲ್ ಡೈಲಾಗ್ ರೈಟ್ರು, ಹೋಗಿ ಇವನು ಅವನ ಹತ್ರ ಹೇಳ್ಬೇಕಿತ್ತ, ರ್ಯಾಂಡಮಾಗಿ ಬಂದುಬಿಡುತ್ತೆ. ಆಮೇಲೆ ದರ್ಶನ್ ಸರು ಕೂಡ ತುಷಾರ್ ರಂಗನಾಥ್ ಅವ್ರ ಡೈಲಾಗ್ ತುಂಬ ಇಷ್ಟಪಡೋರು. ಆ್ಯಂಡ್ ವಿ ಮಿಸ್ ಹಿಮ್, ಸಡನ್ ಡಿಮೈಸ್, ಪಾಪ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು. ಹೌದು, ಲಾಸ್ ಅದು ಆ್ಯಕ್ಚುಲಿ. ಎಲ್ಲರೂ ಹೇಳ್ತಾರೆ ಈ ಬಳಗ ಅಂದರೆ ಅವರೊಬ್ಬರು ಇದ್ದಿದ್ದಿದ್ರೆ ಇನ್ನೊಂದೇನೋ ಒಂದಷ್ಟು ಆಗ್ತಾಯಿತ್ತು, ನಮ್ಮ ತಂಡದಲ್ಲಿ ಬೇರೆ ರೆವಲ್ಯೂಷನ್ ಆಗ್ತಿತ್ತು. ಆ್ಯಕ್ಚುಲಿ ಅಷ್ಟು ಫೈರ್ ಇತ್ತು ಒಳಗಡೆ ಅಂತ. ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್. ಬಟ್ ಅವರು ಕಡಿಮೆ ಟೈಮಲ್ಲಿ ಎಲ್ಲರನ್ನೂ ಬೆಳೆಸಿದಾರಲ್ಲ ಸರ್. ಅಂದರೆ ಅವರು ಕೊಟ್ಟಿದ್ದಾರಲ್ಲ, ಅದೆಲ್ಲ ಅಸೆಟ್ಸ್ ಇವಾಗ ನೋಡಿ ಎಲ್ಲ ಕಡೆ ಕಾಣ್ತಾ ಇದೆ. ಸೊ ಎಲ್ಲರೂ ಮಾತಾಡ್ತಿದ್ದಾರೆ. ಅವ್ನ ಡೆತ್ಗೆ ನಾನು ಮಾಲೆ ಹಾಕಿದೆ, ಹೋಗೋಕ್ಕಾಗಿರಲಿಲ್ಲ. ನನ್ನ ಫ್ರೆಂಡ್ಸ್ ಹೇಳಿದ್ರು, ಸಿನಿಮಾ ಫ್ರೆಂಡ್ಸ್, ಒಂದು ಹೀರೋ ಸತ್ತಾಗ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇದ್ರಂತೆ. ಐ ಫೆಲ್ ಸೋ ಪ್ರೌಡ್. ಅಂದರೆ ಪಾಪ ಎಲ್ಲರ ಹತ್ರ ಒಂದೇ ಆಸೆ ಪಡ್ತಿದ್ದು, ಒಂದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಒಂದು ನಗು. ಅವ್ನು ನೋಡಿದಾಗ ಒಂದು ನಗು ಅಷ್ಟು. ಅದನ್ನು ಬಿಟ್ಟು ಅವನು ಕೆಲಸ ಕೊಡು ಅಂತ ಅವ್ನು ಯಾವತ್ತೂ ಯಾರಿಗೂ ಕೇಳಿಲ್ಲ. ನಮ್ಮ ಶ್ರೇಷ್ಠನ ಥರನೇ ಅವನು ತುಂಬ ಸ್ವಾಭಿಮಾನಿ. ಅವನು ಬಾಯಿ ಬಿಟ್ಟು ಕೇಳಿ ಯಾರ ಹತ್ರನೂ ಕೆಲಸ ತೊಗೊಂಡಿಲ್ಲ, ಕೆಲಸ ಮಾಡಿಸ್ಕೊಂಡೂ ಇಲ್ಲ. ಆ ಥರದ ವ್ಯಕ್ತಿ. ನಿಮ್ಮ ವರ್ಕು ಅದು ಕರೆಕ್ಟ್. ನಾನು ಹೇಳೋದು ಸೆಲೆಕ್ಟಿವ್ ಅಂತ ಬರುತ್ತಲ್ಲ. ಅಂದರೆ ನೀವು ಒಬ್ಬ ಟೆಕ್ನಿಷಿಯನ್ನು ಒಂದು ಸಕ್ಸಸ್ ಕೊಟ್ಟ ಮೇಲೆ ಆ ಟೆಕ್ನಿಷಿಯನ್ಸ್ ಹಿಂದ್ಗಡೆ ತುಂಬ ಜನ ಬರ್ತಾರೆ. ಹೊಸ ತಂಡ ಆಗಿರ್ಬೋದು, ಹಳಬರಾಗಿರ್ಬೋದು, ಇಲ್ಲ ಇವ್ರ ಹತ್ರ ಮಾಡ್ಸೋಣ ಅನ್ನೋದು ಅದೊಂದು ರಶ್ ಆಗುತ್ತಲ್ಲ ನಿಮಗೆ. ಆ್ಯಸ್ ಎ ಟೆಕ್ನಿಷಿಯನ್ಸ್ ಒಂದು ಫ್ರೀಡಮ್ ಬೇಕಾಗುತ್ತೆ. ಆ ಒಂದು ಸಂದರ್ಭಗಳನ್ನ ಹೇಗೆ ಎದುರಿಸಿದ್ದೀರಾ ಅಂತ? ಅದು ಹೇಗೆ ಅಂದರೆ, ಕೆಲವು ಡೈರೆಕ್ಟರ್ಸ್ ನಾನು ಹೇಳ್ತಿದ್ದೆ, ಮಚ್ಚ ಈ ಸೀನ್ ವರ್ಕ್ ಆಗಲ್ಲ ಕಣೋ, ಲ್ಯಾಗ್ ಆಗ್ತಿದೆ ಅಂತ. ಅವ್ರು ಕೇಳಲ್ಲ, ಯಾಕೆಂದರೆ ಬರವಣಿಗೆ ಅಲ್ವಾ, ಪಾಪ ಬರೆದಿರ್ತಾರೆ, ಆಸೆ. ಬರೆಯೋರು ಯಾವತ್ತೂ ಅದನ್ನು ತೆಗೆದ್ರೆ ಸ್ವಂತ ಮಗು ಥರ. ರಿಲೀಸ್ ಆದಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಆವತ್ತಿನ ದಿನ ಮಧ್ಯಾಹ್ನ ನನ್ನ ಸ್ಟುಡಿಯೋಗೆ ಬಂದುಬಿಟ್ಟು, ಮಚ್ಚ ನೀನು ಹೇಳಿದ್ದು ಕರೆಕ್ಟ್, ಅದು ತೆಗೆದುಬಿಡೋಣ ಅಂತಾರೆ. ನಮ್ಮಪ್ಪ ಒಂದೇ ಡೈಲಾಗ್ ಹೊಡಿತಿದ್ರು, ಒಂದು ಸತಿ ಸಿನಿಮಾ ರಿಲೀಸ್ ಆದಮೇಲೆ, ಅಂದರೆ ಒಂದು ನೀನು ಎಷ್ಟೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅದು ಹೆಣಾನೇ ಅಂತ. ಸೊ ಹಾಗಾಗಿ ಎಷ್ಟೇ ನೀನು ಎಡಿಟ್ ಮಾಡಿದ್ರು ಮತ್ತೆ ವೇಸ್ಟ್ ಕಣೋ, ಬಿಟ್ಬಿಡು. ಈ ಸತಿ ತಪ್ಪು ಮಾಡಿದ್ದಾನೆ, ನೆಕ್ಸ್ಟ್ ಹೋಗ್ಬಿಡು. ಇನ್ನೊಂದು ಹೇಳಬೇಕಿದ್ರಲ್ಲಿ, AP ಅರ್ಜುನ್ ಅವರು ಸಿನಿಮಾ ಫಸ್ಟು ಅಂಬಾರಿ ಅನ್ನೋ ಸಿನಿಮಾ ಮಾಡಿಬಿಟ್ಟು ನಾವು ಎಡಿಟ್ ಎಲ್ಲ ಮಾಡಿದ್ಮೇಲೆ ನಮ್ಮ ತಂದೆಗೆ ತೋರಿಸಿದ ತಕ್ಷಣ ನಮ್ಮ ತಂದೆಯವರು ಆ ಸಿನಿಮಾ ನೋಡ್ಬಿಟ್ಟು ಎದ್ಬಿಟ್ಟು ಅವನಿಗೆ ಶೋಲ್ಡ್ರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು, ಹೋಗ 100 ಡೇಸು, ಅದ್ರ ಮೇಲೆ ಎಷ್ಟು ಹೊಡೆದು ನನಗೆ ಗೊತ್ತಿಲ್ಲ, 100 ಡೇಸ್ ಪಕ್ಕ, ಇನ್ಮೇಲೆ ತಲೆ ಕೆಡಿಸ್ಕೋಬೇಡ, ಬಟ್ ಅದೇ ಗುಂಗಲ್ಲಿ ನೀನು ತಿರ್ಗಾ ಸಿನಿಮಾ ಮಾಡಿಬಿಡ, ಮರ್ತುಬಿಡು, 100 ಡೇಸ್ ಆದಮೇಲೆ ಮರ್ತ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡು ಅನ್ನೋದೊಂದು ಹೇಳೋರು ಅವ್ರಿಗೆ. ಆ್ಯಂಡ್ ಇನ್ನೊಂದು ಸರ್, ಅಂದರೆ ಮುಂಗಾರು ಮಳೆ ಅಷ್ಟು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ನೀವು ಕೆಲಸ ಮಾಡ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬಿಗಿನಿಂಗ್ ಹೇಳಿದ್ರಿ, ದುನಿಯಾ ಸಿನಿಮಾನ ಸ್ಟುಡಿಯೋದಲ್ಲಿ ಅಪ್ಪು ಸರ್ ನೋಡಿ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳಿ.
ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅಲ್ಲಿ ಅನಿಸುತ್ತಾ ದುನಿಯಾ ಹಿಂಗಾಗುತ್ತೆ ಅಂತ ಅನಿಸುತ್ತಾ? ಮತ್ತು ಮುಂಗಾರು ಮಳೆ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಇದೇನೋ ಬೇರೆ ಆಗುತ್ತೆ ಅಂತ ಅನಿಸುತ್ತಾ? ನನಗೆ ದುನಿಯಾ ಮೇಲೆ ತುಂಬ ಆಸೆ ಇತ್ತು. ಯಾಕಂದರೆ ಅದು ಒಂಥರ ಫ್ರೆಶ್ ಸಿನಿಮಾ. ಸೂರಿನೂ ಪಾಪ ನನ್ನ ಜೊತೆ ತುಂಬ ಕಷ್ಟಪಟ್ಟಿದ್ದಾನೆ. ಯಾಕಂದರೆ ಅವನಿಗೆ ಕಾಟ ಕೊಡ್ತಿದ್ದೆ ನಾನು ನೈಟ್ ಆ್ಯಂಡ್ ಡೇ ಅವನ್ನ ಕರ್ಕೊಂಡು. ಅವನು ಏನೂ ಬೇಜಾರು ಮಾಡ್ಕೊತಿರಲಿಲ್ಲ, ಬಂದು ಕೂತ್ಕೊಂಡು. ತುಂಬ ಜೆಲ್ಲಾಗ್ಬಿಟ್ಟಿದ್ದೀವಿ ನಾನು ಸೂರಿ ಅಂತೂ. ಇವಾಗ ಹೆಂಗಾಗಿದ್ದೀವಿ ಅಂದರೆ ಲಿಟ್ರಲಿ ಗಂಡ ಹೆಂಡತಿ ಥರನೇ ನಾವು. ನಾನೇನು ಮಾಡಿದ್ರು ಅವ್ನಿಗೆ ಅರ್ಥ ಆಗುತ್ತೆ, ಅವನೇನು ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಸೊ ಇಷ್ಟಕ್ಕಿಷ್ಟೇ ಅನ್ನೋದು. ಬಟ್ ದುನಿಯಾ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದರೆ ಅದ್ರ ಫಲ ಸಿಗ್ತಲ್ಲ. ಬಟ್ ಮುಂಗಾರು ಮಳೆ ಬಂದು ನನಗೆ ಅಷ್ಟೊಂದು ನನಗೇನು ಫೀಲ್ ಆಗಿರಲಿಲ್ಲ. ಅಂದರೆ ಗಣಪಂದು ಸೆಕೆಂಡ್ ಹಾಫ್ ಫೀಲ್ ಆಯಿತು. ಬಟ್ ಅದು ಹಿಟ್ಟಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ತಂದೆ ಅದು ನೋಡ್ಬಿಟ್ಟು 50 ಡೇಸ್ ಪಕ್ಕ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಓಡ್ಬೋದು, ಬಟ್ ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಮುಂಗಾರು ಮಳೆ ನೋಡಿದಾಗ ಭಟ್ರಿಗೆ ಹೇಳಿದ್ರು. ದುನಿಯಾ ನೋಡ್ಬಿಟ್ಟು ಅಪ್ಪ ಖುದ್ದಾಗಿ ನಿಂತ್ಕೊಂಡು 2-3 ಡಿಸ್ಟ್ರಿಬ್ಯೂಟರ್ಸ್ನ ಕರೆದು ಬಾ ಸಿನಿಮಾ ನೋಡು. ಅದರಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟ್ರು, ಒಬ್ಬ ಬೈಯರು ನನಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಿಲ್ಲ, ರೀಶೂಟ್ ಮಾಡಿ ಅಂತ. ಅಪ್ಪ ಒಂದೇ ಮಾತು ಹೇಳಿದ್ರು, ನಿನ್ನ ಸಿನಿಮಾ ತಗೋತ್ಯಾ ಇಲ್ವಾ ಅಂತ ಕೇಳಿದ್ದು, ಕರೆಕ್ಷನ್ ಕೇಳಿಲ್ಲ, ಹೋಗು ಅಂತ ಕಳಿಸ್ಬಿಟ್ರು. ಅವ್ರು ದೊಡ್ಡವರವರು. ಇಷ್ಟೇ. ನಮ್ಮ ತಂದೆ ಆ ಥರ ಸ್ಟ್ರೈಟ್ ಫಾರ್ವರ್ಡು. ಬಟ್ ನಮ್ಮ ತಂದೆ ಪಕ್ಕಾ ಗ್ಯಾರಂಟಿ ಇತ್ತು. ನನಗೂ ಒಂಥರ, ನನಗೆ ಆ ದತ್ತಾಗಿಂತ ನನಗೆ ಇದ್ರ ಮೇಲೆ ಇದಿತ್ತು. ಯಾಕಂದರೆ ದತ್ತ ಬಂದು ಅಪ್ಪಗೆ ಹೋಗಿದ್ದ ಸಿನಿಮಾ ನನಗೆ ಕೊಟ್ಟಿದ್ದು. ಸೊ ಅಲ್ಲಿಗೆ ನನಗೆ ಆಮೇಲೆ ತುಂಬ ಜನ ಹೇಳ್ಕೊಳ್ಳೋರು, ಶಶಿಯಣ್ಣನೇ ಮಾಡಿದ್ದು ಇವನೇನು ಮಾಡಿಲ್ಲ ಅಂತ. ಇಲ್ಲಿ ಅಪ್ಪ ಅದಕ್ಕೋಸ್ಕರನೇ ಖುದ್ದಾಗಿ ಏನು ಮಾಡಿದ್ರು, ನನ್ನ ಕಡೆ ತಿರುಗು ನೋಡಲಿಲ್ಲ. ದುನಿಯಾ ಒಂದು ದಿನ ನಂದೇನು ರೂಮ್ ಇರುತ್ತೆ, ಆ್ಯಾವಿಡ್ ರೂಮ್ ಇರುತ್ತೆ, ಅದರೊಳಗೆ ಬಂದೇ ಇಲ್ಲ ಅಪ್ಪ. ಯಾಕಂದರೆ ಆ ಹೆಸರು ಬರಬಾರ್ದು ಅನ್ನೋದು ಕಾರಣಕ್ಕೆ. ಸೊ ಅಪ್ಪ ಸಿನಿಮಾ ನೋಡಿ ಇದು ಫಸ್ಟು ಪ್ರಿವ್ಯೂ ನೋಡಿದ್ಮೇಲೆ ಹೋಗ್ಬಿಟ್ಟು ನಮ್ಮ ತಾಯಿ ಹತ್ರ ಹೇಳಿದ್ದಾರೆ, ಪರವಾಗಿಲ್ಲ ಕಣೆ, ನನಗೆ ಇವತ್ತು ಸಮಾಧಾನ ಆಯಿತು. ಇಷ್ಟು ವರ್ಷ ನೀನು ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರ ಕಳಿಸ್ತಿದ್ದೆ, ಬಟ್ ನನ್ನ ಮಗ ನಿಜವಾಗ್ಲೂ ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡೋಕ್ಕೆ ಅಂತಲೇ, ಅವ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಂಡು ನನ್ನ ಹೆಸರು ಉಳಿಸೋಕ್ಕೆ ಯೋಗ್ಯ ಇದ್ದಾನೆ ಅಂತ. ಆವಾಗ ನಮ್ಮಮ್ಮ ನನಗೆ ಹೇಳ್ತಿದ್ದಂಗೆ ನನಗೆ ಖುಷಿ ಆಯಿತಾ, ನನಗೊಂದು ಸಮಾಧಾನ ಆಯಿತು. ಅಪ್ಪ ಹಂಗಂದರೆ ನಾನು ಪ್ರೂವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಸಿನಿಮಾ ರಿಲೀಸಿಗೆ ಮುಂಚೆ ಅವಾಗಲೇ ಬಂದಿದ್ದು. ನಾನು ಹೋಗಿ ತಕ್ಷಣ ಸೂರಿಗೆ ಹೇಳ್ಬಿಟ್ಟೆ, ಮಚ್ಚ ಹಿಂಗಂದ್ರು ಮಚ್ಚ ಅಪ್ಪ ಅಂತ. ಅವನು ಫುಲ್ ಖುಷಿ ಆಗ್ಬಿಟ್ಟ. ಆಮೇಲೆ ಅಪ್ಪ ಯಾವತ್ತು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದಾಗಲೇ ಅವಾಗಲೇ ಖುಷಿ. ಪ್ಲಸ್ ಇದನ್ನು ಹೇಳಿದ ತಕ್ಷಣ ಇನ್ನೂ ಖುಷಿ ಆಗ್ದ. ಆದರೂ ಒಂದು ಭಯ ಇತ್ತು. ಬಟ್ ಅದು ರೆವಲ್ಯೂಷನೇ. ಆ 2 ಸಿನಿಮಾ ಬಂದು ನನಗೆ ಒಂಥರ, ನಾನು ಹೇಳಿದ್ನಲ್ಲ, ಅಷ್ಟು ಸಿನಿಮಾದಲ್ಲಿ 99% ಲಕ್ ಇರಬೇಕು ಅನ್ನೋದು, ಅದು ನನಗೆ ಅದೇ 2. ಅಷ್ಟು ಶ್ರಮ ನನಗೆ ಲೆಕ್ಕಕ್ಕೆ ಬಂದಿಲ್ಲ. 1% ಶ್ರಮ ಅನ್ನೋ ಥರ ಬಂದು 99% ಲಕ್ ಅನ್ನೋದು ಪ್ರೂವ್ ಆಗಿದ್ದು ನನಗೆ ಅದು 2 ಸಿನಿಮಾ. ಇನ್ನೊಂದು ಸರ್, ಅಂದರೆ ಲೈಕ್ ಜಾಕಿ, ಟಗರು, ಈ ಥರದ ಸಿನಿಮಾಗಳೆಲ್ಲ ಬಂದಾಗ ಅಂದರೆ ಒಂದು ಎಸ್ಪೆಷಲಿ ಟಗರು ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಆ ಫಸ್ಟ್ ಡೇ ಶೋ ಆದಮೇಲೆ ಶನಿವಾರ ಭಾನುವಾರಕ್ಕೆ ಒಂದು ಟಾಕ್ ಬರುತ್ತೆ, ಟೇಬಲಲ್ಲಾಗಿದ್ದಂತೆ ಟಗರು, ಟೇಬಲಲ್ಲಾಗಿದ್ದಂತೆ ಅಂತ. ಕೆಲಸ ಅಂದರೆ 2 ಥರ ಚರ್ಚೆ ಆಗೋಕ್ಕೆ ಶುರುವಾಯಿತು. ವಾಟ್ ಈಸ್ ದ ಟೇಬಲಲ್ಲಾಗೋದಂದ್ರೆ ಹೆಂಗೆ, ಮೊದಲೇ ಬರ್ಕೊಂಡಿರಲ್ವಾ, ಸ್ಕ್ರಿಪ್ಟ್ ಇರಲ್ವಾ, ಅದು ಹೆಂಗೆ ಟೇಬಲಲ್ಲಾಗುತ್ತೆ? ಅದೊಂದು ದೊಡ್ಡ ಚರ್ಚೆನೂ ಆಯಿತು ಇಂಡಸ್ಟ್ರಿನಲ್ಲಿ. ಸೊ ಆ್ಯಕ್ಚುಲಿ ಏನು ಸರ್ ಟೇಬಲಲ್ಲಿ ಆಗೋದಂದರೆ ಏನು, ಅದು ಏನದು? ಟೇಬಲಲ್ಲಿ ಆಗೋದಂದರೆ ಸಿನಿಮಾ ಅಪ್ಪ ಮಾಡಿದ್ದು, ಉಪೇಂದ್ರ ಅವ್ರದ್ದು. ಟಗರು ಬಂದು ಸೂರ್ಯ ಅವರು ಸ್ಕ್ರಿಪ್ಟ್ ಪಕ್ಕಾ ಇತ್ತು, ಟೇಬಲಲ್ಲಿ ಮಾಡಿದ್ದಲ್ಲ. ಬಟ್ ಏನಿತ್ತು ಅಂದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆ ಕನ್ಫ್ಯೂಷನ್ಸ್ನ ನಾನು ಕ್ಲಿಯರ್ ಮಾಡಿಕೊಟ್ಟೆ ಅಷ್ಟೇ. ಅಂದರೆ ಎಲ್ಲಿಂದ ಹೋಗಿ ಎಲ್ಲಿಂದ ವಾಪಸ್ ಬರ್ತಾಯಿದೆ, ಅಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡಬೇಕು ಅನ್ನೋದಕ್ಕೆ ನಾನು ಗೈಡೆನ್ಸ್ ಪ್ಲಸ್ ಮಾಡಿಕೊಟ್ಟಿದ್ದು ನಾನು. ಅದು ಫಸ್ಟ್ ಎಡಿಟ್ ಏನು ಮಾಡಿದ್ರು, ನಾನು ಬಿಸಿ ಇದ್ದಿದ್ದ ಕಾರಣಕ್ಕೆ ನಾನು ಅಸಿಸ್ಟೆಂಟ್ಸ್ ಜೊತೆ ಕೂತ್ಕೊಂಡು ಸೂರ್ಯ ಎಡಿಟ್ ಮಾಡಿ ಡಬ್ಬಿಂಗ್ ಹೋಯ್ತು. ಡಬ್ಬಿಂಗ್ ಎಂಜಿನಿಯರ್ ಆನಂದ್ ಅಂತ ಅವರು, ದಯವಿಟ್ಟು ಸಿನಿಮಾ ವಾಪಸ್ ತೊಗೊಂಡೋಗಿ ದೀಪು ಕೈಲಿ ಎಡಿಟ್ ಮಾಡಿಸ್ಕೊಂಡು ಬನ್ನಿ ಅಂದರು. ಸೊ ವಾಪಸ್ ಬಂದಾಗ ಆ ಕನ್ಫ್ಯೂಷನ್ಸ್ ಏನಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ಆ ಫ್ಲೋ ಮಾಡಿ ಕಳಿಸಿ, ಡಬ್ಬಿಂಗ್ ಆದಮೇಲೆ ಮತ್ತೆ ನಾನು ಸೂರಿ ತುಂಬ ಟೈಮ್ ತೊಗೊಂಡು, ನಾನು ಪ್ರತಿ ಇದರಲ್ಲೂ ಹಂತದಲ್ಲೂ ಹೇಳ್ತಿದ್ದೆ ಸೂರಿಗೆ, ಸೂರಿ ತುಂಬ ಮೆತ್ತಿಗಿರಬೇಕು ಸಿನಿಮಾ. ಯಾಕಂದರೆ ನಾನು ನೀನು ಮಾಡಿದ್ದೆಲ್ಲ ದುನಿಯಾದಿಂದ ಹಿಡಿದು ನನ್ನೊಂದು ಹೆಸರಿತ್ತು. ನನ್ನ ಸಿನಿಮಾ ಅಂದರೆ ಅದು ತುಂಬ ಫಾಸ್ಟಾಗಿ ಹೋಗ್ಬಿಡುತ್ತೆ, ಇವತ್ತಿಗೂ ಹೇಳ್ತಾರೆ. ನಾನು ಹೇಳೋದು, ರಿಪೀಟ್ ಆಡಿಯನ್ಸ್ ಇಲ್ಲದೇ ಇದ್ದರೆ ಸಿನಿಮಾ ಯಾವತ್ತೂ ಹಿಟ್ಟಾಗಲ್ಲ. ಸೊ ಆ ಪೇಸ್ ಇಲ್ಲ ಅಂದರೆ, ನಮ್ಮ ಕನ್ನಡದಲ್ಲಿ ಸ್ಪೆಷಲಿ ಆ ರಿಪೀಟ್ ಆಡಿಯನ್ಸ್ ಬರಬೇಕು ಅಂದರೆ ಸಿನಿಮಾದಲ್ಲಿ ನೀನು ಕೂತ್ಕೊಂಡು ಮೊಬೈಲ್ ಎತ್ಕೊಳ್ಳೋ ಟೈಮಲ್ಲಿ ಹೋಗ್ಬಿಡ್ಬೇಕು. ಅದು ಹೋದರೆ ಅದು ಏನು ಹೋಯ್ತು ಅಂತ ಯೋಚನೆ ಮಾಡಬೇಕು. ಆ ಸ್ಪೀಡ್ ಇರಬೇಕು ಅನ್ನೋದು ನನ್ನದೊಂದು ಕಾನ್ಸೆಪ್ಟ್, ನಮ್ಮ ತಂದೆಯವ್ರ ಕಾನ್ಸೆಪ್ಟ್. ಅದು ಅವರು ಹೇಳ್ಕೊಟ್ಟಿದ್ದನ್ನು ಹಂಗೆ ಫಾಲೋ ಮಾಡ್ತಿದ್ದೀನಿ. ಬಟ್ ಟಗರುವಲ್ಲಿ ನಾನು ಹೇಳಿದೆ ಸೂರಿಗೆ, ಬಚ್ಚ ಹಿಂಗಾಗಲ್ಲ, ಸ್ಲೋ ಆಗಿ ಮಾಡೋಣ, ದಯವಿಟ್ಟು ನನಗೇ ಕನ್ಫ್ಯೂಸ್ ಆಗ್ತಿದೆ. ಜನ ಅಂತೂ ದೇವರಾಣಿಗೆ ಬೈದಾಕ್ಬಿಡ್ತಾರೆ. ಆಮೇಲೆ ಈ ಸಿನಿಮಾ ಏನಾದ್ರು ಮಿಸ್ ಹೊಡೆದ್ರೆ ನನಗೇ ಬೈಯೋದು, ನಿನ್ನ ಯಾರು ಬೈಯಲ್ಲ ಗುರು, ನೀನು ಪ್ರೂವ್ ಮಾಡಿದೀಯಾ ಅಂತಲೇ ನನಗೆ ಪ್ರತಿ ಸಿನಿಮಾನೂ ಭಯನೇ ಸರ್. ಆ ಸಿನಿಮಾ ರಿಲೀಸ್ ಆದಾಗ ಟೈಮ್ಸ್ ಆಫ್ ಇಂಡಿಯಾ ಯಾವತ್ತೂ ನನಗೆ ಭಯ,
ಅದರಲ್ಲಿ ಏನು ಬರೆದಿರ್ತಾರೆ ಅನ್ನೋದು ಭಯ. ಪುಣ್ಯಕ್ಕೆ ಅದರಲ್ಲಿ ಅವತ್ತು ಏನೂ ಬೈದಿರಲಿಲ್ಲ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ನೆಮ್ಮದಿ ಇತ್ತು. ಸೊ ಹಾಗೆಯೇ ಅದು ಮೇಯ್ನಾಗಿ ಅವ್ನ ಸ್ಕ್ರಿಪ್ಟ್ ರೆಡಿ ಇತ್ತು. ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ನನ್ನ ಕಡೆಯಿಂದ ಕ್ಲಿಯರ್ ಆಯಿತು. ಆ್ಯಂಡ್ ಅಂದರೆ ನಾನು ಈ ವಿಚಾರಕ್ಕೆ ಹೇಳ್ತೀನಿ ಅಂದರೆ ಸೂರ್ಯ ಅವ್ರ ಸಿನಿಮಾ ನಿಂತಿ ನಿನ್ನ ಪ್ರೀತಿಯ ಮತ್ತು ಜಂಗ್ಲಿ ಅದೊಂದು ಚೇಂಜ್ ಓವರ್ ಇತ್ತು ಸರ್. ದುನಿಯಾ ಕೊಟ್ಟರೆ ನಿಂತಿ ನಿನ್ನ ಪ್ರೀತಿಯ ಅದನ್ನು ತುಂಬ ದೊಡ್ಡ ನಿರೀಕ್ಷೆ ಮಾಡಿದಂಥ ಸಿನಿಮಾ, ಅದಂಗೆ ಆಗಲ್ಲ. ಬಟ್ ಜಂಗ್ಲಿಯಲ್ಲಿ ಮತ್ತೆ ಬೇರೆ ಥರನೇ ಹೊಡಿತೀರಲ್ಲ, ಅದು ಏನಾಯಿತು ನಿಮ್ಮ ನಡುವೆ? ಅದು ಏನಾಗಿತ್ತು? ಅದು ಹೆಂಗೆ? ಅದು ಸೂರ್ಯದು ಚಮತ್ಕಾರ ಅದು. ಯಾಕಂದರೆ ಫಸ್ಟ್ ಪಿಕ್ಚರ್ ಎಷ್ಟು ಹಿಟ್ಟಾಯ್ತಲ್ಲ, ಇವತ್ತಿಗೂ ಸೂರ್ಯ ಹೇಳ್ತಾನೆ ಅದು ಹಿಟ್ಟಾಗಿದ ತಕ್ಷಣ ಮಚ್ಚ ತಲೆ ನಿಲ್ಲಲ್ಲ ಕಣೋ. ಆ ಒಂದು ಗುಂಗಲ್ಲಿ ನಾನು ಇಂತಿನಿಂದ ಪ್ರೀತಿಯ ಮಾಡಿದೆ. ಇಂತಿನಿಂದ ಪ್ರೀತಿಯ ಫಸ್ಟ್ ಹಾಫ್ ನಾನು ಅವನು ತುಂಬ ಎಂಜಾಯ್ ಮಾಡಿದ್ರು. ಅವನು ಓವರಾಗಿ ಎಂಟರ್ಟೈನ್ ಮಾಡಿಬಿಟ್ಟ ಜಂಗ್ಲಿಯಲ್ಲಿ. ದೇವರಾಣಿಗೂ ಆ ಸಿನಿಮಾ ಅದು ಯಾವ ಪಲ್ಸಲ್ಲಿ ನಾವಿಬ್ಬರು ಕೆಲಸ ಮಾಡಿದ್ವಿ ಅಂತ ನನಗೆ ಇವತ್ತು ನಾವೇ ಯೋಚನೆ ಮಾಡ್ತೀವಿ, ಹೆಂಗಪ್ಪ ಇದನ್ನು ಮಾಡಿದ್ವಿ ಅಂತ. ಹುಚ್ಚಿಡ್ದೋಗುತ್ತೆ. ಆ್ಯಕ್ಚುಲಿ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದೆ ಸರ್. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಫಾರ್ ದುನಿಯಾ. ಕೆಲವು ವಿಷಯಗಳಿಂದ ಅದು ಹೋಯಿತು, ಗೊತ್ತಲ್ಲ ಏನಾಗುತ್ತೆ ಅಂತ. ಬಟ್ ಅದು ಇದಕ್ಕೆ ಒಂದು ದೊಡ್ಡ ಡೈರೆಕ್ಟರ್ ಇದ್ದರು, ಅವರು ಹೀ ಈಸ್ ಎ ವೆರಿ ಜೆನ್ಯೂನ್ ಟೆಕ್ನಿಷಿಯನ್. ಅವ್ರು ಇವತ್ತಿಲ್ಲ. ಸೊ ಅವರು ಇದನ್ನು ಕಂಡಿಡಿದು ಅಂದರೆ ಅದ್ರದ್ದು ಸೊಗಡು ಅವ್ರಿಗೆ ಅರ್ಥ ಆಗಿ ಓಕೆ ಇವನೇ ವರ್ತು ಅಂತ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಥರ ಅಂದರೆ ಸಿನಿಮಾಗಳು ತುಂಬ ಸಿನಿಮಾಗಳು ಬರುತ್ತೆ, ಅದರಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅನ್ನೋ ಥರದ್ದು ಅನಿಸುತ್ತೆ. ಕರೆಕ್ಟು. ನಿಮಗೆ ಸ್ಯಾಟಿಸ್ಫೈ ಆಗಿದ್ದು ಸರ್ ಅಂದರೆ ಆ್ಯಸ್ ಎನ್ ಎಡಿಟರು, ಓಕೆ ನನ್ನ ಇದೇನೂ ಇಲ್ಲದಿರೋದು ನಾನು ಏನೋ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಅಂದರೆ ಎವ್ರಿ ಸಿನಿಮಾ ಮಾಡ್ತೀರಾ ಇಲ್ಲ ಅಂತಲ್ಲ, ಬಟ್ ಪರ್ಟಿಕ್ಯುಲರ್ಲಿ ಒಂದು ಸಿನಿಮಾ ಹಂಗೆ ಹೇಳೋಕ್ಕಾಗಲ್ಲ. ಏನೂ ಇಲ್ಲದೆ ನಾನೇನು ಮಾಡೋಕ್ಕೆ ಅಲ್ಲ. ನಾ ಹೇಳೋದು ಏನು ನಿರೀಕ್ಷೆನೇ ಇಲ್ಲದೇ ಇರೋವಂಥದ್ದು ಒಂದು ಮ್ಯಾಜಿಕ್ ಆಗಿರುತ್ತಲ್ಲ, ಅದು ಹೇಳ್ಬೇಕಾದ್ರೆ ಟಗರುನೇ ನಿರೀಕ್ಷೆನೇ ಇಲ್ಲದೆ. ನಿಜ ಹೇಳ್ಬೇಕಾದ್ರೆ ನನಗೂ ಸೂರಿಗೆ ತುಂಬ ಭಯ ಇತ್ತು. ಸೂರ್ಯದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದದು. ಆಮೇಲೆ ನನಗೆ ಮೇಯ್ನಾಗಿ ಭಯ ಇದ್ದಿದ್ದು ಶಿವಣ್ಣನ ಸಿನಿಮಾ. ಅಣ್ಣ ಯಾವಾಗಲೂ ಯಾರು ಹೋದರೂ ಫಸ್ಟ್ ಹೇಳೋದು ದೀಪು ಕೊಟ್ಬಿಡಮ್ಮ ಅಂತ. ಸೊ ಅದೊಂದು ಯಾಕಂದರೆ ನನ್ನ ತಂದೆ ಮೇಲೆ ಇರೋ ಪ್ರೀತಿ ಅದು, ಶಶಿ ಮಗ ಅಂತ. ಸೊ ನಾನು ಅದನ್ನು ಉಳಿಸ್ಕೋಬೇಕಲ್ಲ ಅನ್ನೋದು ದೊಡ್ಡ ಭಯ ನನಗೆ. ಆಮೇಲೆ ಅದು ಬಿಟ್ಟರೆ ಕಡ್ಡಿಪುಡಿ ನಾವಿಬ್ಬರು ಎಂಜಾಯ್ ಮಾಡಿ ವರ್ಕ್ ಮಾಡಿದ್ವಿ. ಅದು ಕರೆಕ್ಟಾಗಿ ರೀಚ್ ಆಗಿಲ್ಲ. ಬಟ್ ಇವತ್ತು ಕಲ್ಟ್ ಅಂತಿದ್ದಾರೆ, ಅದು ನನಗೆ ಅರ್ಥ ಆಗ್ತಿಲ್ಲ. ಅಷ್ಟು ಕಷ್ಟಪಟ್ಟು ಮಾಡಿ ನಿಮ್ಗೆ 10 ವರ್ಷ ಆದಮೇಲೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಟಗರು ಪುಣ್ಯಕ್ಕೆ ಅವತ್ತಿಗೆ ಅರ್ಥ ಆಯಿತು. ಬಟ್ ಒಂಥರ ಖುಷಿ ಕೊಡುತ್ತೆ, ಕಿಕ್ ಕೊಡುತ್ತೆ ಅದು. ಸೊ ಹಂಗೆ ಕೊಟ್ಟಾಗ ಇನ್ನೇನೋ ಮಾಡಬೇಕು ಅಂತ ಅನಿಸುತ್ತೆ. ಅದೇ ಥರ ಪಿಕ್ಚರ್ಸ್ ಬಂದರೆ ಚೆನ್ನಾಗಿರುತ್ತೆ ಸರ್. ಸಿನಿಮಾಗಳಲ್ಲಿ ಇಂಡಸ್ಟ್ರಿಯಲ್ಲಿ ಎಡಿಟರ್ ಅನ್ನೋ ಟೆಕ್ನಿಷಿಯನ್ಗೆ ಫ್ರೀಡಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್, ಒಂದು ಡೈರೆಕ್ಟರಿಂದ ಅಥವಾ ಟೀಮಿಂದ? ತುಂಬ ಇಂಪಾರ್ಟೆಂಟ್ ಸರ್. ಸಿ ಡೈರೆಕ್ಟರ್ಸ್ ಬರೀತಾರೆ, ಇಲ್ಲ ಸ್ಟೋರಿ ರೈಟರ್ ಬರೀತಾರೆ, ಅದನ್ನು ಡೈರೆಕ್ಟರ್ ಮಾಡ್ತಾರೆ, ಇಲ್ಲ ಡೈರೆಕ್ಟರ್ ಖುದ್ದಾಗಿ ಬರೀತಾರೆ. ಏನು ಹೇಳೋದಂದರೆ, ನೀವು ಬರೆದಾದ್ಮೇಲೆ ಒಂದು ಪರ್ಸ್ಪೆಕ್ಟಿವ್ ಬಿಟ್ಬಿಡಿ ಒಬ್ಬ ಎಡಿಟರ್ಗೆ. ನಿಮ್ಮ ದೃಷ್ಟಿಕೋಣದಿಂದ ಏನು ನೋಡ್ತೀರಾ ಅದನ್ನು ಅವನಿಗೆ ತೋರಿಸ್ಬಿಟ್ಟು ನಿನಗೇನು ಅನಿಸುತ್ತೆ ಮಾಡು, ನನಗಿಷ್ಟ ಆಗಿಲ್ಲ ನಾನು ಅದನ್ನೇ ಇಟ್ಕೋತೀನಿ ಅನ್ನೋ ಒಂದು ಫ್ರೀಡಮ್ ಕೊಡಿ ಸಾಕು, ಇನ್ನೇನು ಬೇಡ. ಅವ್ನು ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಯಾವ ಎಡಿಟ್ರು ನಂದೇ ಇಡಬೇಕು ಅಂತ ಹೇಳಲ್ಲ. ಅದೇ ಕೆಲವರು ಹೇಳ್ತಾರೆ. ಬಟ್ ಒಂದು ಕೊಡಿ, ಸಜೆಷನ್ಸ್ ಕೊಡಿ, ಅಂದರೆ ಫ್ರೀಡಮ್ ಕೊಡಿ. ಫ್ರೀಡಮ್ ಕೊಟ್ಟು ನೋಡಿ, ಪ್ರಾಬಬ್ಲಿ ಬಹುಶಃ ನಿಮಗೆ ಒಳ್ಳೆ ಔಟ್ಪುಟೇ ಸಿಗ್ಬೋದು, ನಿಮ್ಮದನ್ನೇ ಪಾಲಿಶ್ಟಾಗಿ ಸಿಗ್ಬೋದು. ಇಲ್ಲ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಒಬ್ಬ ಮೂರನೇ ಮನುಷ್ಯ ನೋಡಿದಾಗ, ಈಗ ನೀವು ನನ್ನ ಕತೆ ಗೊತ್ತಿದೆ, ನೀವು ಎಡಿಟ್ರು, ನೀವು ನಾನು ಹೇಳಿದ್ನ ಮಾಡ್ತಿರ್ತೀರ, ಇನ್ನೊಬ್ಬ ನೋಡ್ತಿರ್ತಾನಲ್ಲ ಅವನಿಗದು ಅರ್ಥ ಆಗಬೇಕು, ಅವನಿಗದು ರಿಪೀಟ್ ಅಂತ ಅನಿಸ್ಬಾರ್ದು. ಇಷ್ಟೇ ಬೇಕಿರೋದು ಸಿನಿಮಾ. ಆಮೇಲೆ ಎಡಿಟ್ರಿಗೆ ಮೇಯ್ನಾಗಿ ಬೇಕಿರೋದು ಪೇಷನ್ಸ್. ಏನು ಹೇಳಿದ್ರು ಸುಮ್ಮನೆ ಇರಬೇಕು, ಕೇಳ್ತಾ ಇರಬೇಕು. 100 ಸತಿ ಸಿನಿಮಾ ನೋಡ್ಬೇಕು ಸರ್ ನಾವು. ಜನ ನೋಡೋದು ಒಂದು ಸತಿ, ಬಟ್ ನಾವು 100 ಸತಿ ನೋಡಿ ಅದರಲ್ಲಿ 100 ತಪ್ಪು ಕಂಡುಹಿಡಿದ್ರೆ ಮಾತ್ರ ಜನ ನೆಮ್ಮದಿಯಾಗಿ ನೋಡೋಕ್ಕಾಗೋದು, ಇಲ್ಲ ನೋಡೋಕ್ಕಾಗಲ್ಲ ಸಿನಿಮಾನ. ಓಕೆ. ಬೇಸಿಕಲಿ ನೀವುಗಳು ಹೆದರಿಸುವಂಥ ಸವಾಲುಗಳೇನು ಸರ್ ಸಿನಿಮಾ ಮಾಡುವಂಥದ್ದಲ್ಲಿ ಎಡಿಟರ್? ರಿಲೀಸ್ ಡೇಟ್ ಫಸ್ಟು. ಯಾಕೆಂದರೆ ಕೆಲವು ಸಿನಿಮಾಗಳು ಹೆಂಗಾಗುತ್ತೆ ಅಂದರೆ ಶೂಟ್ ಮುಗಿದು ರಿಲೀಸ್ ಡೇಟ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಆ ಕಡೆ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಏನು ಅಂದರೆ ಆರ್ಟಿಸ್ಟ್ಗಳು ಡಬ್ಬಿಂಗ್ ಕರೆಕ್ಟ್ ಡೇಟಿಗೆ ಬಂದಿರಲ್ಲ. ಆಮೇಲೆ ಕೆಲವು ಸಿನಿಮಾ ಏನಾಗುತ್ತೆ, ಆ ಆರ್ಟಿಸ್ಟೇ ಡಬ್ ಮಾಡಿರಲ್ಲ, ಇನ್ಯಾರೋ ಡಬ್ ಮಾಡಿರ್ತಾರೆ. ನಾವು ಅದನ್ನ ಇಟ್ಕೊಂಡು ಮಾಡಿದಾಗ ನಮಗೊಂದು ಜಡ್ಜ್ಮೆಂಟ್ ಸಿಗೋಲ್ಲ. ಇವಾಗ ನನಗೆ ಒಬ್ಬರು ಮುಖ ಗೊತ್ತು, ಅವ್ರ ವಾಯ್ಸ್ ಗೊತ್ತಿರುತ್ತೆ. ಅದಕ್ಕೆ ಬೇರೆ ಯಾರೋ ಡಬ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಡೈಲಾಗ್ಸ್ಗೆ ಏನು ಫೀಲ್ ಜನಕ್ಕೆ ಕೊಡುತ್ತೆ ಅನ್ನೋದು ನಾವು ಇಲ್ಲಿ ಕೂತ್ಕೊಂಡು ಜಡ್ಜ್ ಮಾಡೋದು ತುಂಬ ಕಷ್ಟ. ಅದು ರಿಲೀಸ್ ಡೇಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಆ ಥರದ್ದು ಸಿಚುವೇಶನ್ಸ್ ಬಂದಾಗ ನಮಗೊಂದು ಭಯ ಇರುತ್ತೆ ಒಳಗಡೆ. ಏನು ಅಂದರೆ ಅಯ್ಯೋ ಇದು ವರ್ಕ್ ಆಗುತ್ತಾ ಇಲ್ವಾ, ಅಂದರೆ ಫೈನಲ್ ಡಬ್ಬಾಗಿ ಅಷ್ಟರಲ್ಲಿ ನನಗೆ ರಿಲೀಸ್ ಡೇಟ್ ಇನ್ನೂ ಹತ್ರ ಆಗಿರುತ್ತೆ, ನಾನು ಕರೆಕ್ಷನು ಮಾಡೋಕ್ಕಾಗಲ್ಲ.
ಯಾಕಂದರೆ ನಂದಾದ್ಮೇಲೆ ರೀ ರೆಕಾರ್ಡಿಂಗ್ ಇರುತ್ತೆ, ತಿರ್ಗಾ ರೀಡಬ್ಬಿಂಗ್ ಏನಾರು ಇರುತ್ತೆ, DTS ಇರುತ್ತೆ, DI ಇರುತ್ತೆ. ನಾನೊಬ್ಬ ಕರೆಕ್ಷನ್ ಮಾಡಿದ್ರೆ ಇವರು ಅಷ್ಟೂ ಜನ ಕಷ್ಟಪಡ್ತಾರೆ. ಸೊ ನಾನು ಅದೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಯೋಚನೆ ಮಾಡ್ಕೊಂಡು ಕೆಲಸ ಮಾಡೋಕ್ಕೂ ಟೈಮ್ ಸಿಗಲ್ಲ, ಬಟ್ ಸ್ಪೀಡಾಗಿ ಮಾಡೋಕ್ಕೂ ಭಯ ಆಗ್ತಾ ಇರುತ್ತೆ. ಆ ಥರದ ಸಿಚುವೇಶನ್ಸ್ ತುಂಬ ಬಂದಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಧೈರ್ಯದ ಮೇಲೆ ಹೋಗೋದು. ಇವತ್ತಿನ ಇಂಡಸ್ಟ್ರಿ ಅಂದರೆ ಎಷ್ಟು ವರ್ಷಗಳ ಒಂದು ಜರ್ನಿಲಿ ಇವತ್ತಿನ ಇಂಡಸ್ಟ್ರಿ, ಇವತ್ತಿನ ಸಿಚುವೇಶನ್, ಸಿನಿಮಾ ಸಿಚುವೇಶನ್ ಹೇಗೆ ಅನಿಸ್ತದೆ ನಿಮಗೆ? ಹೇಳೋದು ಏನು ಹೇಳಲಿ ಅಂದರೆ ಒಂದು ಚೇಂಜ್ ಓವರ್ಸ್ ನೋಡಿದ್ದೀರಾ ನೀವು? ಒಂದು ರೀಲ್ ಕಟ್ ಮಾಡ್ತಾಯಿದ್ರಿ, ಅದಾದಮೇಲೆ ಡಿಜಿಟಲೈಸ್ ಆಯಿತು, ಡಿಜಿಟಲ್ ವರ್ಕ್ ಮಾಡ್ತಾಯಿದ್ದೀರಾ. ಸೊ ಬಿಗ್ ಸ್ಕ್ರೀನ್ಸು, ಟೆಲಿವಿಷನ್ ಮೇನಿಯಾ, ಅದಾದಮೇಲೆ ಈಗ OTT ಮೇನಿಯಾ. ಸೊ ಚೇಂಜ್ ಓವರ್ಸ್ ಆಗ್ತಾಯಿದೆ. ಆ ಚೇಂಜ್ ಓವರ್ಸ್ನ ಟ್ರಾವೆಲ್ ಮಾಡ್ತಿದ್ದೀರಾ ನೀವು, ತಂದೆಯವರೊಟ್ಟಿಗೆಯಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀರಾ. ಇವತ್ತಿನ ಒಂದು ಸಿಚುವೇಶನ್ ಅಂದರೆ ಕ್ವಾಲಿಟಿ ಆಫ್ ಕಂಟೆಂಟ್ ನೋಡಿ, ಇವಾಗ ಸಿನಿಮಾ ಎಷ್ಟೇ ಚೆನ್ನಾಗಿರೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಹೊಸ ಮುಖಗಳು ಅನ್ನೋಂಥದ್ದು, ಬರೀ ಸ್ಟಾರ್ ಸಿನಿಮಾ ಮಾತ್ರ ಓಡ್ತಾ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋ ಥರದೊಂದು, ಈ ಥರದೊಂದು ವಾತಾವರಣ ಕ್ರಿಯೇಟ್ ಆಗಿರೋವಂಥದ್ದಕ್ಕೆ ನಿಮ್ಮ ಒಂದು ಪರ್ಸೆಪ್ಷನ್ ಮತ್ತು ಹೆಂಗಿರಬೇಕು ಅನ್ನೋ ಥರದ್ದು? ಫ್ರಮ್ ದ ಸ್ಟಾರ್ಟ್ ಹೇಳಬೇಕು ಅಂದರೆ, ನಮ್ಮ ತಂದೆ ಎಲ್ಲ ಎಡಿಟ್ ಮಾಡೋ ಕಾಲದಲ್ಲಿ ಒಂದು ಡಿಸಾಲ್ವ್ ಅಂದರೆ ಒಂದು ಶಾರ್ಟ್ ಟು ಶಾರ್ಟ್ ಮರ್ಜ್ ಆಗೋದು. ಅದು ಮಾಡಬೇಕು ಅಂದರೆ ಇವ್ರು ಮಾರ್ಕ್ ಹಾಕಿ ಅದು ಚೆನ್ನೈಗೆ ಹೋಗಿ ವಾಪಸ್ ಬಂದು ನಾವು ನೋಡಬೇಕು, ನೋಡಿ ಓಕೆ ಇದು ವರ್ಕ್ ಆಗಿಲ್ಲ ಇನ್ನೊಂದು ಸತಿ ಮಾಡೋಣ ಅಂತ. ಸೊ ಅಷ್ಟು ಡಿಲೇ ಇದ್ದಾಗ ಅವ್ರು ಹಾಗೆ ಡಿಲೇಯಲ್ಲಿ ಕೆಲಸ ಮಾಡಿ ಅವ್ರಿಗೊಂದು ಜಡ್ಜ್ಮೆಂಟ್ ಬಂದಿತ್ತು, ಇದನ್ನ ಇಷ್ಟು ಮಾಡಿದ್ರೆ ಇಷ್ಟು ಕರೆಕ್ಟಾಗಿರುತ್ತೆ, ಇಷ್ಟೇ ಮ್ಯೂಸಿಕ್ ಲೆಂಗ್ತು, ಇದೇ ಪಕ್ಕ. ಈಗ ನಮಗೆ ಡಿಜಿಟಲ್ ಆದಮೇಲೆ ಏನಾಗ್ಬಿಟ್ಟಿದೆ, ಆ ಎಫೆಕ್ಟ್ ಏನು ನಾವು ಚೆನ್ನೈಗೆ ಹೋಗಿ ಮಾಡ್ಕೊಂಬರ್ತಿದ್ವಿ ಅದು ಇಲ್ಲೇ ಆಗೋಯ್ತಲ್ಲ. ಸೊ ಕೇರ್ಲೆಸ್ ಆಗೋಯ್ತು, ಇದೊಂದು ಪಾಯಿಂಟು. ಇದು ಬಿಟ್ಟು ಡಿಜಿಟಲ್ ನೆಗೆಟಿವ್ ಅಂತ ಇದ್ದಾಗ ಒಂದು ಲಿಮಿಟೇಷನಲ್ಲಿ ವರ್ಕ್ ಮಾಡೋರು, ಯಾಕಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಕ್ಯಾನ್ಸ್ ಆಗುತ್ತೆ ಅಂತ ಮಾನಿಟರ್ ಫಸ್ಟ್ ಟೈಮ್ ಆಗ್ಬಿಟ್ಟು ಟೇಕಿಗೆ ಹೋಗ್ತಿದ್ರು. ಇವಾಗ ಹಂಗಲ್ಲ, ಡಿಜಿಟಲ್ ಅಲ್ವಾ, ತೆಗಿ, ಇದೊಂದು ಶಾರ್ಟ್ ಅಂತ ತೆಗಿಯಲ್ಲ, ಈ ಕಡೆ ಇಡು ಆ ಕಡೆ ಇಡು, 360 ಡಿಗ್ರಿನೂ ತೆಗಿತಾರೆ. ಸೊ ಅದು ಆರ್ಟಿಸ್ಟಿಗೆ ತುಂಬ ಇರಿಟೇಷನ್, ಅದು ಆರ್ಟಿಸ್ಟ್ಗಳಿಗೂ ಇರಿಟೇಷನ್. ಅವ್ರು ಇರಿಟೇಷನ್ ಆದಾಗ ಏನಾಗುತ್ತೆ, ಒಂದು ಟೇಕ್ 2 ಟೇಕ್ ಆದಮೇಲೆ ಅವ್ರಿಗೆ ಪೇಷನ್ಸ್ ಹೋಗುತ್ತೆ. ಸೊ ಅವರು ಇಂಟ್ರೆಸ್ಟ್ ಲೂಸ್ ಮಾಡ್ತಾರೆ. ಇದು ಸೆಕೆಂಡ್ ಪಾಯಿಂಟ್. ಡಿಜಿಟಲಿಂದನೇ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ನಾವು ನಮ್ಮ ಜಡ್ಜ್ಮೆಂಟ್ನ ಕಳ್ಕೊಂಡು ಸಿನಿಮಾ ಮಾಡ್ತೀವಿ ಇವತ್ತು. ಸುಮ್ಮನೆ ಇರಲಿ ಒಂದು ಇನ್ನೇನು ಆಡಿಸ್ತಾನೆ, ಅದನ್ನು ಬಿಟ್ಟು ನಾವು ಕಾನ್ಫಿಡೆಂಟಾಗಿ ಪೇಪರ್ ಮೇಲೆ ಫೈನಲ್ ಮಾಡ್ಕೊಂಡು ಹೋಗಿ ಸ್ಕ್ರಿಪ್ಟು ವಿತ್ ಡೈಲಾಗ್ ವಿತ್ ಶಾರ್ಟ್ ಹೋಗಿ ಮಾಡಿದ್ರೆ ಸಿನಿಮಾ ಯಾಕೆ ಚೆನ್ನಾಗಿ ಆಗಲ್ಲ ಅನ್ನೋ ನನ್ನ ಪಾಯಿಂಟ್ ಇದ್ದೇ ಇದೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀನಿ, ವೈ ನಾಟ್? ಆವಾಗ ಒಂದೇ ಮಾತು ಹೇಳ್ತಾರೆ, ನೀನು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಡೈಲಾಗ್ ಹೊಡಿತೀಯ ಗುರು ಅಂತ. ಗುರು, ನನಗೆ ನಾನೆಲ್ಲಾದರೂ ನನ್ನ ತಂದೆ ನನ್ನ ಫ್ರೀಡಮ್ ಕೊಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದಿದ್ರೆ ಈ ಯೋಚನೆನ ನಾನು ಅಲ್ಲಿಗೆ ಪ್ರಯತ್ನ ಮಾಡ್ತಿದ್ದೆ. ಬಹುಶಃ ನಾನು ಫ್ಯೂಚರಲ್ಲಿ ಎಲ್ಲಾದರೂ ಬೈ ಚಾನ್ಸ್ ಡೈರೆಕ್ಷನ್ ಮಾಡಿದ್ರೆ, ಮಾಡೋಕ್ಕೆ ಮುಂಚೆ ನಾನು ಸೂರ್ಯ ಹತ್ರ ಅಸಿಸ್ಟೆಂಟಾಗಿದ್ದೇ ನಾನು ಮಾಡೋದು. ಅದು ಬಿಟ್ಟು ನಾನು ಸಿನಿಮಾ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಗೊತ್ತಿಲ್ಲ ನಾನೇ ಯಾಕೆ ಮಾಡಲಿ. ಇವತ್ತು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಆಗಿದ್ದು ನೆಕ್ಸ್ಟ್ ಸಿನಿಮಾಗೆ ಡೈರೆಕ್ಟರ್ ಆಗ್ಬಿಟ್ಟಿರ್ತಾನೆ. ಬೇಸಿಕ್ ಹೇಳೋದು, ತಾಳ್ಮೆ ಇಟ್ಕೊಳ್ಳಿ, ಸ್ವಲ್ಪ ಕಲೀರಿ. ಅದು ಏನಕ್ಕೆ ಅರ್ಜೆಂಟು ಅಂತ ನಾನು ಕೇಳೋದು. ಎವ್ರಿಬಡಿ ಕಾನ್ ಬಿಕಮ್ ಮಣಿರತ್ನಂ. ಐ ಆಮ್ ನಾಟ್ ಡಿಗ್ರೇಡಿಂಗ್ ಆರ್ ಡೂಯಿಂಗ್ ಎನಿಥಿಂಗ್ ಟು ಎನಿವನ್. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್, ತಾಳ್ಮೆಯಿಂದ ಸಿನಿಮಾ ಮಾಡಿದ್ರೆ 100% ಸಿನಿಮಾ ಹಿಟ್ಟಾಗುತ್ತೆ. ಪೇಪರಲ್ಲಿ ರೆಡಿ ಆಗಿಬಿಟ್ರೆ, ಮೇಯ್ನ್ ಪೇಪರಲ್ಲಿ ನಿಮ್ಮ ಸ್ಕ್ರಿಪ್ಟ್ ಡೈಲಾಗ್ಸ್ ಎಲ್ಲ ರೆಡಿ ಆದರೆ ಎಲ್ಲೂ ನಾವು ಮಿಸ್ ಆಗಲ್ಲ. ಇಷ್ಟೇ ಬೈ. ಆ್ಯಂಡ್ ಡಿಸ್ಕಸ್ ವಿತ್ ತುಂಬ ಜನರ ಹತ್ರ ಡಿಸ್ಕಸ್ ಮಾಡಿ. ಈಗ ಅಪ್ಪು ಸರ್ ಒಂದು ಕಾನ್ಸೆಪ್ಟ್ ತರಕ್ಕೆ ತುಂಬ ಇಷ್ಟಪಡ್ತಿದ್ರು, ಸ್ಕ್ರಿಪ್ಟ್ ಡಾಕ್ಟರಿಂಗ್ ಅಂತ. ನನ್ನ ಪ್ರಕಾರ ಅಪ್ಪು ಸರ್ ಒಂದು 5 ವರ್ಷದ ಹಿಂದೆ ಹೇಳಿದ್ರು, ದೀಪು ಇಂಥದ್ದೊಂದು ಇದೆ ಕಣೋ ಸ್ಕ್ರಿಪ್ಟ್ ಡಾಕ್ಟರಿಂಗ್ ಅಂತ, ನಾವು ಇನ್ಮೇಲೆ ಅದು ಮಾಡಿಸ್ಬೇಕು ಅಂತ. ನನಗೆ ಗೊತ್ತಿರಲಿಲ್ಲ ಏನು ಅಂತ. ನಾನು ಕೇಳಿದೆ, ಆಗಲೇ ಹೇಳಿದ್ನಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ. ಆವಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಇಲ್ಲ ಕಣೋ, ಒಬ್ಬ ಸ್ಕ್ರಿಪ್ಟ್ ಮಾಡಿದ್ಮೇಲೆ ಒಂದು 5 ಅಂದರೆ ಪಾಪ್ಯುಲರ್ ಪೀಪಲ್, ಓಕೆ, ಆ್ಯಂಡ್ ವಾಟ್ ಎವರ್ ಇಟ್ ಈಸ್ ಯು ಟಾಕ್ ಟು ದೆಮ್ ಆ್ಯಂಡ್ ಅವ್ರ ಹತ್ರದಿಂದ ಒಪಿನಿಯನ್ ತೊಗೊಳ್ಳೋಣ. ಒಂದೇ ದೃಷ್ಟಿಕೋನನ ಅವ್ರು 5 ಜನರ ದೃಷ್ಟಿಯಿಂದ ನೋಡಿದಾಗ 5 ಜನರದ್ದು ಇನ್ಪುಟ್ ತಗೋ ನಿನಗೇನು ಅನಿಸುತ್ತೆ ಅದನ್ನು ಮಾಡು. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಟೇಕ್ ದೇರ್ಸ್ ಓನ್ಲಿ ಅಂತ ಹೇಳಿದರು. ಅದನ್ನು ನಾವು ತಗೋಬೇಕು. ಇಲ್ಲಿ ತೊಗೊಂಡ್ರೆ 100% ವರ್ಕ್ ಆಗುತ್ತೆ. ಗ್ರೂಪಾಗಿ ವರ್ಕ್ ಮಾಡಬೇಕು, ಒನ್ ಮ್ಯಾನ್ ಶೋ ಆಗಲ್ಲ ಸಿನಿಮಾ. ಅದು ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ನಂಬರ್ ಆಫ್ ಸಿನಿಮಾಸ್ಗಿಂತ ಕೊಡುವಂಥ ಸಿನಿಮಾಸ್ ಕ್ವಾಲಿಟಿ ಆಗಿರಬೇಕು. ಹೌದು, ಟೈಮ್ ತೊಗೊಂಡು ಮಾಡಿ ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು 100 ದಿನ ಶೂಟ್ ಮಾಡೋ ಬದಲು 100 ದಿನ ಸ್ಕ್ರಿಪ್ಟು ಪೇಪರಲ್ಲಿ ವರ್ಕ್ ಮಾಡಿ 100% ಯು ವಿಲ್ ಅಚೀವ್ ಇಟ್. ಬೈ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟಾಕಿಂಗ್. 4 ಗೋಡೆ ಮಧ್ಯದಲ್ಲಿ ಇರೋನು. ಇಲ್ಲ, ಅಲ್ಟಿಮೇಟಾಗಿ ಅದೆಲ್ಲವೂ ವರ್ಕ್ ಮಾಡೋದಂದರೆ ಫೈನಲ್ ಔಟ್ಪುಟ್ ನೀವೇ ಕೊಡಬೇಕಲ್ಲ.
ಸೊ ಆ್ಯಂಡ್ ಇನ್ನೊಂದು ಸರ್ ಅದೇ ಇವತ್ತಿನ ಅದೇ ನಾನು ಆಗಲೇ ಹೇಳ್ದಂಗೆ ನೀವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೇಳಿದೆ, ಮತ್ತು ಇಂಡಸ್ಟ್ರಿಗೆ ಬರೋವಂಥದ್ದು ಒಂದು ಆತುರ ಮತ್ತು ಒಂದು ಅರ್ಜೆನ್ಸಿ. ನಾನು ಒಂದು ಸಣ್ಣ ಗಮನಿಸಿದ್ದೇನಂತಂದರೆ ಮೊದಲು ನಮಗೆಲ್ಲ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಓಕೆ ನಾನು ಕೆಲಸ ಮಾಡ್ತೀನಿ, ನನ್ನ ಸ್ಯಾಲ್ರಿ ಕೇಳ್ತಾ ಇರಲಿಲ್ಲ, ನನಗೆ ನಾನು ಇಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರಲಿಲ್ಲ, ಯಾವತ್ತು ವೀಕ್ ಆಫ್ ಅಂತಲೇ ಕೇಳ್ತಾ ಇರಲಿಲ್ಲ. ಈ ಥರದ್ದೊಂದು ಸಿಚುವೇಶನ್ ಇತ್ತು. ಇಂಡಸ್ಟ್ರಿಗೆ ಬಂದ ತಕ್ಷಣ ಅದು ಆ ಟೈಮ್ ತೊಗೊಳುತ್ತೆ ಅಂತಲೇ ಗೊತ್ತು, ಅವ್ರು ಹೇಳಿದ ಕೆಲಸ ಎಲ್ಲನೂ ಮಾಡೋದು ಗೊತ್ತು, ಹಂಗೆ ಮಾಡಿದ್ರೇ ಆ ಕೆಲಸ ಕಲಿಯೋದು ಆಗೋದಿತ್ತು. ಬಟ್ ಇವತ್ತಿಗೆ ಹಂಗಲ್ವಲ್ಲ. ಅಂದರೆ ನೀವು ಹೇಳ್ದಂಗೆ ಆಗಲೇ ಒಂದು ಸಿನಿಮಾ ಅಸೋಸಿಯೇಟ್ ಮಾಡ್ತಾನೆ, ನೆಕ್ಸ್ಟ್ ಸಿನಿಮಾ ಡೈರೆಕ್ಷನ್, ಒಂದು ಸಿನಿಮಾಗೆ ಅಸಿಸ್ಟೆಂಟಾಗಿ ಸ್ಕ್ರಿಪ್ಟ್ ಬರೆದಿರ್ತಾರೆ, ನೆಕ್ಸ್ಟ್ ಸಿನಿಮಾ ಡೈರೆಕ್ಷನ್. ಸೊ ಈ ಥರದ್ದು ಒಂದು ಅರ್ಜೆನ್ಸಿ. ಮತ್ತು ಈಗ ಬರೋಂಥ ಹುಡುಗರಿಗೆ, ಒಬ್ಬ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ರೈಟರ್ಸ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ, ಅವ್ರು ಹೇಗಿರಬೇಕು ಅಂತ ಅನ್ಸುತ್ತೆ ಸರ್? ನಿನ್ನ ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿದಾಗ ಅವನನ್ನು ಸೇಫ್ ಮಾಡೋದು ನಿನ್ನ ಕರ್ತವ್ಯ. ಅದಕ್ಕೇನು ಮಾಡಬೇಕು ಅನ್ನೋದನ್ನ ನಿನಗೆ ಗೊತ್ತಿಲ್ಲ ಅಂದರೆ ಒಂದು 10 ಜನರ ಹತ್ರ ತಿಳ್ಕೊಂಡು ಸಿನಿಮಾ ಮಾಡು. ಸುಮ್ಮನೆ ಮಾಡಿಬಿಟ್ಟು ಬಿಸ್ನೆಸ್ ಆಗುತ್ತೆ, ಇಲ್ಲ ಅಮೆಝಾನ್ ತೊಗೋತಾರೆ, ನೆಟ್ಫ್ಲಿಕ್ಸ್ ತೊಗೋತಾರೆ ಅಂದ್ಕೊಂಡು ಸಿನಿಮಾ ಮಾಡಬೇಡಿ. ದಯವಿಟ್ಟು ತಿಳ್ಕೊಳ್ಳಿ ಬಿಸ್ನೆಸ್ ಹೆಂಗಿದೆ, ಮಾರ್ಕೆಟ್ ಹೆಂಗಿದೆ, ಆಮೇಲೆ ಸಿನಿಮಾ ಮಾಡಿ. ಇಲ್ಲೇನು ಗಂಟಾಕಂಗಿಲ್ಲ. 15 ಸಿನಿಮಾ ಎಲ್ಲ ರಿಲೀಸ್ ಆದರೆ ಏನು ಯೂಸ್ ಇದೆ? ಜನಕ್ಕೂ ಪಾಪ ದುಡ್ಡಿರಬೇಕಲ್ಲ ಸಿನಿಮಾ ನೋಡೋಕ್ಕೆ, ಅವರು ಕನ್ಫ್ಯೂಸ್ ಆಗಲ್ವಾ ಸರ್? ಯಾವಾಗಲೂ ಈ ಫಾರ್ಮುಲಾ ಬ್ರೇಕ್ ಮಾಡಿದ್ವಿ, ನಾವು ಹೊಸ ಟ್ರೆಂಡ್ ಸೆಟ್ ಮಾಡಿದ್ವಿ ಅಂದರೆ ಏನೇ ವಿಷಯ ಆಗಲಿ, ಅಡುಗೆ ಮಾಡೋದ್ರಿಂದ ಹಿಡಿದು ಒಂದು ಬೇಸಿಕ್ ಸೈನ್ಸ್ ಎಲ್ಲವೂ, ಒಂದು ಬೇಸಿಕ್ ಆ ಸೈನ್ಸಿಂದನೇ ಇದು ಇಷ್ಟೆಲ್ಲನೂ ಅಪ್ಲೈ ಆಗಿರೋದು. ಸಿನಿಮಾ ಅನ್ನೋದು ಕೂಡ ಒಂದು ಬೇಸಿಕ್ಸ್ ಇರುತ್ತಲ್ವ, ಆ ಬೇಸಿಕ್ಸ್ ಇಲ್ಲದೇ ನನ್ನ ಸೂತ್ರನ ಕಟ್ಬಿಡ್ತೀನಿ, ಹೊಸ್ದಾಗೇನೋ ಮಾಡಿಬಿಡ್ತೀನಿ ಅನ್ನೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆಯಾ ಆ ಥರ? ವಿತೌಟ್ ಸಿನಿಮಾ ಸೈನ್ಸ್, ವಿತೌಟ್ ಸಿನಿಮಾ ಬೇಸಿಕ್ ಸೈನ್ಸು ಹೊಸ ಫಾರ್ಮುಲಾ ಯಾವಾಗಾದರೂ ವರ್ಕ್ ಆಗಿದೆಯಾ? ನೋಡಿಲ್ಲ. ಇಟ್ಸ್ ರಿಯಲ್ ಲೈಫಲ್ಲಿ ಏನು ನಡೀತೆ ಮೇಯ್ನಾಗಿ ಅದನ್ನೇ ನಾವು ರಿಲೇಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಕೆಲವುದು ಫ್ಯಾಂಟಸಿ ಅಂತ ಹೋಗ್ತೀವಿ. ಫ್ಯಾಂಟಸಿ ಅಂತ ಹೋದಾಗ ಅದು ಹೆಂಗೆ ಬೇಕಾದ್ರೂ ಕ್ಲಿಕ್ ಆಗ್ಬೋದು. ಲೈಕ್ ಅವತಾರ್, ಈಗ ನಮ್ಮ ಹರ್ಷನ್ ಸಿನಿಮಾ ಆದರೆ ಬಜರಂಗಿ ಎಲ್ಲ ಫ್ಯಾಂಟಸಿ ಇಟ್ಟಸ್, ಅದು ಕ್ಲಿಕ್ ಆಯಿತು. ಬಟ್ ಆ ರೂಲ್ಸ್ ಬಿಟ್ಟು ವರ್ಕ್ ಆಗಿರೋದು ನನಗೆ ಯಾವುದೂ ಗೊತ್ತಿಲ್ಲ. ಫ್ಯಾಂಟಸಿ ಅನ್ನೋದು ಬೇರೆ, ಇಟ್ ಡಸಂಟ್ ಹ್ಯಾವ್ ಎನಿ ಲಿಮಿಟೇಷನ್ಸ್. ಸಿನಿಮಾ ರೂಲ್ಸ್ ಬಿಟ್ಟು ನನ್ನ ಅರಿವಿಲ್ಲ. ಸರ್, ಬೇಸಿಕಲಿ ನಿಮ್ಮ ತಂದೆ ಅವ್ರನ್ನ ಬಿಟ್ಟು ನಿಮಗೆ ತುಂಬ ಇಷ್ಟ ಆಗುವಂಥ ಎಡಿಟರ್ ಯಾರು? ನಾನು ತುಂಬ ಕೆಟ್ಟ ಮೆಮರಿ, ಬಟ್ ನನಗೆ ತುಂಬ ಇಷ್ಟ ಅಂದರೆ ಗ್ಲಾಡಿಯೇಟರು, ಟ್ರಾಯ್, ಇನ್ನೊಂದು ಬಂದು ಡಿಪಾರ್ಟೆಡ್ ಅಂತ ಒಂದು ಸಿನಿಮಾ. ಡಿಪಾರ್ಟೆಡಲ್ಲಿ ಏನು ಅಂದರೆ ಅಲ್ಲಿ ನನ್ನ ಎಡಿಟ್ ತುಂಬ ಇಷ್ಟ ಆಗಿದೆ. ಏನಕ್ಕೆ ಅಂದರೆ ಅವರು ಯಾವ ಸ್ಪೀಡಲ್ಲಿ ಇರ್ತಾರೆ, ಇಫ್ ಯು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಬ್ಬರು ಹೀರೋ ಇದ್ದಾರೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಬ್ಬರು ಲುಕ್ ಲೈಕ್ ಥರ ಇದ್ದಾರೆ ಸ್ವಲ್ಪ. ಇಟ್ಸ್ ನಾಟ್ ದಟ್. ಯಾರಾದರೂ ಒಬ್ಬ ಹೀರೋ ಫ್ಯಾನ್ ಇದ್ದಾಗಿದ್ದರೆ ದೇ ವಿಲ್ ನಾಟ್ ಅಗ್ರಿ ಟು ಇಟ್. ಐ ಆಮ್ ಟೆಲ್ಲಿಂಗ್, ಇಫ್ ಯು ಆರ್ ವಾಚಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್, ಐ ಗಾಟ್ ಕನ್ಫ್ಯೂಸ್. ಯಾವ ಹೀರೋ ಎಲ್ಲಿ ಬರ್ತಾನೆ ಏನು ಅಂತ ಅರ್ಥ ಆಗಿಲ್ಲ. ರಿಪೀಟ್ ನೋಡಿದೆ ನಾನು ಸಿನಿಮಾನ. ರಿಪೀಟ್ ನೋಡಿದಾಗ ಅರ್ಥ ಆಯ್ತು. ದೆನ್ ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್ ಎಡಿಟ್. ಆಲ್ಸೋ ದ ಡೈರೆಕ್ಟರ್ಸ್ ಥಾಟ್, ಫಸ್ಟು ಡೈರೆಕ್ಟರ್ಸ್ ಥಾಟ್ ಅಲ್ಲದೆ ಆಗಲ್ಲ. ಡೆನ್ಸಲ್ ವಾಷಿಂಗ್ಟನ್ದು ಒಂದು ಮೂವಿ ಇದೆ, ಒಂದು ಕಿಡ್ನ್ಯಾಪರ್ದು, ಶಾಕ್ಸ್. ಸೂರಿಗೂ ಹೇಳ್ತಾ ಇರ್ತೀನಿ ಬೈ, ನಂದು ಸೂರಿದು ಫೇವ್ರೆಟ್ ಸಿನಿಮಾ ಅದು. ಇನ್ನೊಂದು ಬೆಸ್ಟ್ ಎಡಿಟ್ ಅಂತ ನನಗೆ ಇಷ್ಟ ಆಗಿದ್ದು ಮ್ಯಾನ್ ಆನ್ ಫೈರ್ ಅಂತ. ಅಮೇಝಿಂಗು. ಅಂದರೆ ಒಬ್ಬ ಡೈರೆಕ್ಟರ್ ಆ ರೇಂಜಿಗೆ ಯೋಚನೆ ಮಾಡಿ ಅದನ್ನು ಕನ್ವೆ ಮಾಡೋದಿದೆಯಲ್ಲ ಎಡಿಟರ್ಗೆ. ಸೊ ಪ್ರಾಬ್ಲಿ ಐ ಡೋಂಟ್ ನೋ, ಅದು ಡೈರೆಕ್ಟರ್ 100% ಡೈರೆಕ್ಟರ್ದು ಇದ್ದೇ ಇದೆ. ಅದಾದಮೇಲೆ ಎಡಿಟರ್ ಅದನ್ನು ಆ ಹಂತಕ್ಕೆ ತೊಗೊಂಡೋಗಿದ್ದಾನಲ್ಲ ಬೈ, ಇಫ್ ಯು ಸಿ ದ್ಯಾಟ್ ಒಂದೇ ಶಾರ್ಟ್ ಮೇಲೆ 10 ಶಾರ್ಟ್ ಇರುತ್ತೆ, ಸೂಪರ್ ಇಂಪೋಸ್ ಮಾಡಿದ್ದಾನೆ. ನೀವು ಇದನ್ನು ನೋಡ್ತೀರಾ, ಅದನ್ನು ನೋಡ್ತೀರಾ. ಯಾಕೆ ಪ್ರತಿ ಸತಿ ನೀವು ಆ ಸಿನಿಮಾ ರಿಪೀಟ್ ನೋಡಿ, ನೀವು ಪ್ರತಿ ಸತಿ ಒಂದು ಶಾರ್ಟನ್ನು ನೋಡಲ್ಲ. ಅಂದರೆ ಆ ಸೂಪರ್ ಇಂಪೋಸ್ ಏನು ಹೇಳ್ತಿದ್ದೀನಿ, ಪ್ರತಿ ಸತಿ ಇನ್ನೊಂದು ಶಾರ್ಟ್ನ ನೋಡ್ತಿರ್ತೀರ. ಸೊ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಗುರು ಹೆಂಗೂ ಮಾಡ್ದ ಇವನು ಅಂತ. ಅಂದರೆ ಆ ಸಿನಿಮಾ ನನ್ನ ಪ್ರಕಾರ ಟೇಬಲ್ ಮೇಲೆ 100% ತುಂಬ ಟೈಮ್ ತೊಗೊಂಡಿದ್ದಾರೆ. ಹಾಲಿವುಡಲ್ಲೆಲ್ಲ ಐ ಹ್ಯಾವ್ ಸೀನ್ ಸಮ್ ಇಂಟರ್ವ್ಯೂಸ್, ಒಂದು ಫೈಟ್ನ 1 ತಿಂಗಳು ಎಡಿಟ್ ಮಾಡ್ತಾರೆ. ನಾವು ಯೋಚನೆ ಮಾಡ್ತಿರ್ತೀವಿ, ಇಲ್ಲಿ ನಮಗೆ ಇವತ್ತು ಬಂದಿರ್ತಾರೆ ಪಾಪ ಫೈಟ್ ಮಾಸ್ಟ್ರು, ನಾಳೆ ನಮಗೆ ಕೊಟ್ಬಿಟ್ಟು ಸರ್ ಹೆಂಗಾರು ಫೈನಲ್ ಮಾಡಿಬಿಡಿ ಸರ್ ಅಂತಾರೆ. ಅಲ್ಲಿ ಆ ಟೈಮ್ ತೊಗೊಂಡು ಮಾಡ್ತಾರಲ್ಲ, ನಾವು ಟೈಮೇ ಕೊಡಲ್ಲ. ಪೋಸ್ಟ್ ಪ್ರೊಡಕ್ಷನ್ಗೆ ಟೈಮ್ ಕೊಡಲೇಬೇಕು. ಯಾಕಂದರೆ ಎಡಿಟ್ ಟೇಬಲಿಂದ ಸಿನಿಮಾ ಆಚೆ ಹೋದ್ಮೇಲೆ ಮತ್ತೆ ಅದನ್ನು ರೆಡಿ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಎಡಿಟರ್ಸ್ಗೆ ಟೈಮ್ ಕೊಡಿ, ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಲ್ಸೋ. ಇಟ್ಸ್ ನಾಟ್ ದ್ಯಾಟ್ ಕೊಡಲೇಬೇಕು ಅಂತಲ್ಲ, ನಿಮ್ಗಾದರೆ ಕೊಡಿ, ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ರಿಕ್ವೆಸ್ಟ್. ಸರ್, ಈ ಫ್ಯಾಂಟಸಿ ಕಥೆಗಳನ್ನ ಶೂಟ್ ಮಾಡ್ತಾರೆ, ಒಂದಷ್ಟು ಗ್ರೀನ್ ಮ್ಯಾಟು ಅಥವಾ ಸ್ಟುಡಿಯೋಗಳಲ್ಲಿ ಶೂಟ್ ಮಾಡ್ತಾರೆ, ಒಂದಷ್ಟು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ತಾರೆ.
ಈ ಮೂರು ಪ್ಯಾಟ್ರನಲ್ಲಿ ಯಾವುದು ತುಂಬ ಕಷ್ಟ ಅನಿಸುತ್ತೆ ಮತ್ತು ಏನು ಡಿಫ್ರೆನ್ಸಸ್ ಆಗುತ್ತೆ ಸರ್? ಕಷ್ಟ ಅನ್ನೋದು ಸ್ಟುಡಿಯೋಲಿ ಮಾಡಿದಾಗ, ಯಾಕಂದರೆ ಬ್ಲೂ ಮ್ಯಾಟ್ ಹಾಕಿರ್ತಾರಲ್ಲ, ಒಂದು ಜಡ್ಜ್ಮೆಂಟಲ್ಲಿ ಮಾಡೋದಿದೆಯಲ್ಲ. ಇವಾಗ ಅವತಾರಲ್ಲ ಮಾಡಿರೋ ಎಡಿಟರ್ಸ್ ಗ್ರೇಟು, ಯಾಕಂದರೆ ಅದ್ರ ಹಿಂದೆ ಏನು ಬರುತ್ತೆ, ಇಲ್ಲ ಏನೊಂದು ತಲೆ ಮೇಲಿಂದ ಯಾವ ಬರ್ಡ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ಅವನ ಆ ಒಂದು ಶಾರ್ಟ್ನ ಇಷ್ಟೇ ಇಡಬೇಕು, ಅದೆಲ್ಲ ತುಂಬ ಕಷ್ಟ. ವಿತ್ ದ ಬ್ಯಾಕ್ಗ್ರೌಂಡ್ ಇಸ್ ವೆರಿ ಈಸಿ. ಯಾಕಂದರೆ ನಮಗೆ ಅಟ್ಲೀಸ್ಟ್ ಈಗ ಒಂದು ಆಕಾಶ ಕಾಣೋ ಶಾರ್ಟು ಡೈರೆಕ್ಟರ್ ಹೇಳ್ಬೋದು ಇಲ್ಲಿಂದ ಸೌಂಡ್ ಹಾಕ್ತೀನಿ ಅಂದಾಗ, ನಾನು ಆ ಸೌಂಡಿಗೆ ನೆಕ್ಸ್ಟ್ ಶಾರ್ಟ್ ಕಟ್ ಮಾಡಿದಾಗ ಆ ಸೌಂಡು ಈ ಸ್ಪೀಕರಿಂದ ಎಲ್ಲಿಗೆ ಟ್ರಾವೆಲ್ ಆಗುತ್ತೆ ಅನ್ನೋದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ರಾಜನ್ ಅಂತ ಸೌಂಡ್ ಎಫೆಕ್ಟ್ಸ್ ಅವರು ನನಗೆ ತುಂಬ ಆತ್ಮೀಯ. ಅಂದರೆ ನಮ್ಮ ತಂದೆ ಕಾಲದಿಂದನೂ ಅವ್ರು ಮಾಡ್ಕೊಂಬಂದಿದ್ದಾರೆ. ನನಗೆ ಇವತ್ತಿಗೆ ಕೆಲವು ನಾನು ತಪ್ಪು ಮಾಡಿದಾಗ ಅವ್ರು ನನಗೆ ಹೇಳ್ತಾರೆ, ಹಿಂಗೆ ಕಟ್ ಮಾಡಬೇಡ, ನನಗೆ ಆ ಸೌಂಡ್ ಟ್ರಾವೆಲ್ ಆಗೋಲ್ಲ ಅಂತ. ಸೊ ಇವತ್ತಿನ ದಿನ ನಾನು ವರ್ಕ್ ಮಾಡುವಾಗ ನಾನು ಪ್ರತಿ ಡೈರೆಕ್ಟರ್ಸ್ಗೂ ಹೇಳ್ತಿರ್ತೀನಿ, ಇಲ್ಲ ಸರ್ ಈ ಶಾರ್ಟ್ ಹಿಂಗೆ ಕಟ್ ಮಾಡಿದ್ರೆ ಸೌಂಡ್ ಟ್ರಾವೆಲ್ ಆಗೋಲ್ಲ. ಅವರು ಅವಾಗ ಪ್ರಶ್ನೆ ಮಾಡ್ತಾರೆ, ಆವಾಗ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಲೆಫ್ಟಿಂದ ಎಕ್ಸಿಟ್ ಆಗ್ತಾಯಿದೆ ಅಂದರೆ ತಕ್ಷಣ ನಾವು ರೈಟಿಗೆ ಹಾಕೋಕ್ಕಾಗಲ್ಲ, ಅಟ್ಲೀಸ್ಟ್ ಸೆಂಟ್ರಿಂದ ಬರಬೇಕು ಸೌಂಡು. ಅಂದರೆ ಸೌಂಡ್ ಯಾವತ್ತೂ ಹಂಗೆ ಕಟ್ ಮಾಡೋಕ್ಕಾಗಲ್ಲ. ನಾವು ಕಟ್ ಮಾಡೋ ತಪ್ಪಿಂದ ಸೌಂಡ್ನವ್ರಿಗೆ ತೊಂದರೆ ಆಗುತ್ತೆ. ಅದು ತುಂಬಾ ಕೌಂಟ್ ಆಗುತ್ತೆ ಅದೆಲ್ಲ. ಬೇರೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಸ್ಟುಡಿಯೋಲಿ ಬಂದು ನನ್ನ ಕೆಲಸ ಇಲ್ಲ ಅಂದ್ರೂ ಅಪ್ಪು ಸರ್ ಯಾವಾಗಲೂ ಹೇಳ್ತಾರೆ, ನೀನು ಸೂಪರ್ ಗಣ, ಒಂದು ಕ್ಷಣ ವೇಸ್ಟ್ ಮಾಡಲ್ಲ, ಸಿನಿಮಾದಲ್ಲೇ ಬಿದ್ದಿರ್ತೀಯ ಅಂತಂದರೆ ನೆಟ್ಫ್ಲಿಕ್ಸ್ ನೋಡ್ತೀನಿ, ನೆಟ್ಫ್ಲಿಕ್ಸ್ ಬೋರ್ ಆಯಿತಾ ಅಮೆಝಾನ್ಗೆ ಹೋಗ್ತೀನಿ. ಇದು ಬಿಟ್ಟರೆ ನನ್ನ ಹತ್ರ ಹಳೆ ಹಾರ್ಡ್ ಡಿಸ್ಕ್ಗಳಿದೆ, ನೋಡಿರೋ ಸಿನಿಮಾನೇ ಮತ್ತೆ ನೋಡ್ತೀನಿ. ನಂದು ಇನ್ನೊಂದು ಹುಚ್ಚೇನು ಅಂದರೆ ಯಾವ್ದಾದ್ರು ಸಿನಿಮಾ ಫ್ಲಾಪ್ ಆದರೆ ಅದನ್ನು ಕೂತ್ಕೊಂಡು ನೋಡೋದು, ಏನಕ್ಕೆ ಫ್ಲಾಪ್ ಆಯಿತು, ಏನು ಮಿಸ್ಟೇಕ್ ಮಾಡಿರ್ಬೋದು, ಯಾರು ಮಾಡಿರ್ಬೋದು, ಬೈ ಚಾನ್ಸ್ ಕಥೆನಾ, ಅದನ್ನು ತುಂಬ ಅದನ್ನು ಹುಡ್ಕಕ್ಕೆ ಹೋಗ್ತೀನಿ. ಅದು ಬಿಟ್ಟರೆ ಹಿಟ್ಟಾಗಿರೋದು ನಾನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಹಿಟ್ ಇಸ್ ಹಿಟ್, ಅದು ಅಷ್ಟೇ ಬಿಟ್ಬಿಡಬೇಕು. ಅದು ಬಿಟ್ಟರೆ ಸ್ಲೋ ಸಿನಿಮಾಸ್ ತುಂಬಾ ನೋಡ್ತೀನಿ. ನಮ್ಮ ಪೇಷನ್ಸ್ ನಾವು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ನೋಡೋದು ಸಿನಿಮಾನ. ಅದಕ್ಕೇ ಫ್ಲಾಪ್ ಆಗಿರೋದನ್ನು ನೋಡೋದು, ಕಲಿಯೋಕ್ಕೆ ಎಲ್ಲ ಕಲಿಬೋದು. ಆಮೇಲೆ ನೋಡ್ತಾನೆ ಕಲಿಯೋಕ್ಕಾಗೋದು. ನಮ್ಮ ತಂದೆ ನನಗೆ ಕೆಲಸ ಹೆಂಗೆ ಹೇಳ್ಕೊಟ್ರು ಅಂದರೆ, ಅವ್ರು ಕೆಲಸ ಮಾಡ್ತಿರುವಾಗ ನಾನು ಕೈ ಕಟ್ಕೊಂಡು ಹಿಂಗೆ ನಿಂತಿರಬೇಕು. ಆಮೇಲೆ ಅವ್ರು ಅವಾಗ ಹಿಂದೆ ತಿರುಗಿ ನೋಡ್ತಾರೆ, ನಿದ್ದೆ ಮಾಡ್ತಾಯಿದ್ದೀನಿ ಅಂದರೆ. ಕೂತ್ಕೊಂಡ್ರೆ ನಿದ್ದೆ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಿಲ್ಲಿಸೇ ಇರೋರು. ಐ ರಿಮೆಂಬರ್ 6 months ನಾನು ಕಾಲೇಜ್ ಮುಗಿಸ್ಕೊಂಡು ನಮ್ಮ ಅಪ್ಪನ ನೋಡ್ಕೊಳ್ಳೋಕ್ಕೋಸ್ಕರ ಬರ್ತಿದ್ದೆ, ಯಾಕಂದರೆ ಅವಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ನೋಡ್ಕೊಳ್ಳೋಕ್ಕೋಸ್ಕರ ಬರ್ತಿದ್ದಾಗ 6 months ನಾನು ಬರೀ ನಿಂತೇ ಇರಬೇಕು. ಕಾಲು ನೋವುದು, ಕಾಲೇಜ್ಗೆ ಹೋದರೆ ನನಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಿದ್ದೆ ಬರೋದು, ನೈಟ್ ನಿದ್ದೆ ಮಾಡಿದ್ರು ಬೆಳಗ್ಗೆ ಕಾಲು ನೋವುತ್ತೆ, ತಿರ್ಗಾ ಹೋಗಿ ಅದೇ ಮಾಡೋದು. ಅದು ನನಗೆ ಅರ್ಥ ಆಗಿದ್ದು ವಂಶಿ ಅಂತ ಸಿನಿಮಾ ಮಾಡಿದಾಗ. ಯಾಕಂದರೆ ಮುಂಗಾರು ಮಳೆ ಆಯಿತು, ದುನಿಯಾ ಆಯಿತು, ಒಂದಷ್ಟು ಸಿನಿಮಾಗಳಾಯಿತು. ವಂಶಿಯಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದೆ. ಅದು ನನಗೆ ನಮ್ಮ ತಂದೆ ಹೇಳಿದ್ರು, ಈ ಮಿಸ್ಟೇಕ್ ಆಗಿದೆ ನೋಡು. ಅಂದರೆ ಅವ್ರು ಒಂದು ಸತಿ ನೋಡಿದ್ದಾರೆ, ನಾನು ನೋಡು ಇನ್ನೊಂದು ಸತಿ ನೋಡು ಅಂದರು. ಅದು ನೋಡಿದಾಗ ನನಗೆ ಅಬ್ಸರ್ವ್ ಮಾಡಿಕೊಂಡೆ, ಶಾಕ್ಸ್ ಇದು ಹಿಂಗೆ ಮಿಸ್ಟೇಕ್ ಮಾಡಿದೆ. ಆವಾಗ ನನಗೆ ಅರ್ಥ ಆಯಿತು, ನನ್ನ ತಂದೆ ಏನಕ್ಕೆ ನನ್ನ ನಿಂತ್ಕೊಂಡು ಕೆಲಸ ನೋಡು, ಬರೀ ನಾನು ನೋಡೋದು, ನಾನು ಎಲ್ಲಿ ಸ್ಟಾಪ್ ಮಾಡ್ತೀನಿ, ಅದೊಂದು ರಿದಮ್ ಇದೆ. ಪ್ರತಿಯೊಂದಕ್ಕೊಂದು ರಿದಮ್, ಲೈಫಲ್ಲಿ ಒಂದು ರಿದಮ್ ಇದ್ದರೆ ಮಾತ್ರ ನಮಗೆಲ್ಲ ಅರ್ಥ ಆಗೋದು. ಇವಾಗ ಡ್ಯಾನ್ಸಿಗೆ ರಿದಮ್ ಅಂತಾರಲ್ಲ, ಸಿಂಕ್ ಅಂತೀವಲ್ಲ, ಹಾಗೇ ಎಡಿಟಿಗೂ ರಿದಮ್ ಇದೆ, ಲೈಫಲ್ಲೇ ರಿದಮ್ ಇದೆ. ಆ ರಿದಮ್ ನನಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿರೋದು. ನನಗೆ ಆ ವಂಶಿ ಮಾಡುವಾಗ ನನಗೆ ಅರ್ಥ ಆಯಿತು, ಓಕೆ ಈ ರಿದಮ್ ಇತ್ತು, ನಾನು ಕೇರ್ಲೆಸ್ನೆಸ್ಸಿಂದ ಅದನ್ನು ಬಿಟ್ಟೆ ಅಂತ. ಅದಾದಮೇಲಿಂದ ಇವತ್ತಿನ ತನಕ ನಾನು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ, ಭಯದಿಂದ. ಯಾಕಂದರೆ ಇಟ್ ಹ್ಯಾಸ್ ಟು ಬಿ ಡನ್ ಅಲ್ವಾ. ಇನ್ನೊಂದು ವಿಷಯ ಸರ್, ನನಗೆ ಯಾವಾಗಲೂ ಇದಾಗೋದು, ರೀಮೇಕ್ಸ್ ಅಂತ ಮಾಡೋ ಒಂದು ಇತ್ತಲ್ಲ, ರೀಮೇಕ್ ಸಿನಿಮಾಗಳಂತ ಬಂದಾಗ ನೀವು ಮಾಡಿದ್ದೀರಲ್ಲ, ಹೌದು. ಸೊ ರೀಮೇಕ್ ಸಿನಿಮಾಗಳಂತ ಬಂದಾಗ, ಈಗ ಹುಡುಗರು ನೀವೇ ಮಾಡಿದ್ದೀರ, ಸೊ ಅಲ್ಲಿ ಚಾಲೆಂಜಸ್ ಏನಂತ ಅನಿಸುತ್ತೆ ಸರ್? ಈಗ ಅಲ್ಲಿಂದೊಂದು ಪ್ಯಾಟರ್ನಲ್ಲಿ ಅವರು ತೊಗೊಂಡಿರ್ತಾರೆ, ಅದೊಂದು ನೋಡಿರುತ್ತೆ, ಬಟ್ ದ ಸೇಮ್ ಕತೆ ನಮ್ಮಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತಂದಾಗ ಆಲ್ರೆಡಿ ನೋಡಿರ್ತೀರ, ಸೊ ಅದೊಂದು ಪಲ್ಸು ಅದು ಹೇಗಾಗುತ್ತೆ ಅಂತ. ಇಲ್ಲಿ ರೀಮೇಕ್ ಅಂತ ಬಂದಾಗ ಒಂದು ಮೇನ್ ಡ್ರಾಬ್ಯಾಕ್ ಏನಾಗುತ್ತೆ ಅಂದರೆ, ನಮ್ಮ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಉದ್ದ ಆಗಿಬಿಡುತ್ತೆ. ಈ ತಮಿಳಲ್ಲಿ ಇರುತ್ತೆ, ಇಲ್ಲ ಮಲಯಾಳಂ ಸಿನಿಮಾ ತೊಗೊಂಡಿರ್ತಾರೆ, ಅಲ್ಲೆಲ್ಲ ಶಾರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ ಡೈಲಾಗ್. ನಾವು ಅದನ್ನು ಡೈಲಾಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಬಂದಾಗ ಅದು ಡೈಲಾಗ್ ದೊಡ್ಡದಾಗ್ಬಿಡುತ್ತೆ. ಆ್ಯಂಡ್ ಟು ಕಟ್ ದಟ್ ಟು ದ ಆಡಿಯನ್ಸ್ ಲಿಮಿಟ್ ಇದೆಯಲ್ಲ, ತುಂಬ ಕಷ್ಟ. ಸಿ ಇಟ್ ಈಸ್ ಮೇಡ್, ಇಟ್ ಇಸ್ ನಾಟ್ ದಟ್ ನಾನೇನು ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ, ಬಟ್ ನಮ್ಮ ಡೈಲಾಗ್ ಕನ್ಸ್ಟ್ರಕ್ಷನ್ಸಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಸ್ ಇಟ್ ಈಸ್ ತೆಗಿತಾರೆ. ಕೆಲವ್ರು ಏನೋ ಮಾಡ್ತಾರೆ, ರೀಮೇಕ್ನ ತೊಗೊಂಡು ಅದನ್ನು ಇನ್ನೇನೋ ಐಡಿಯಾ ಯೂಸ್ ಮಾಡ್ತಾರೆ. ನಂದು ಒಂದೇ ಕ್ವಶ್ಚನು, ಅಲ್ಲಿ ಹಿಟ್ಟಾಗಿದೆ ತಾನೆ, ಪ್ರೂವ್ ಆಗಿದೆ ತಾನೆ, ಮತ್ತೇನಕ್ಕೆ ನೀವು ಚೇಂಜ್ ಮಾಡ್ತೀರಾ ಅಂತ ನನ್ನ ಕ್ವಶ್ಚನು. ದಟ್ ಈಸ್ ಮೈ ಪರ್ಸನಲ್ ಕ್ವಶ್ಚನ್, ದಟ್ ಡಸನ್ ನೀಡ್ ಟು ಬಿ ಆನ್ಸರ್ಡ್. ಬಟ್ ನಾನು ಹೇಳೋದು, ಹಿಟ್ಟಾದಮೇಲೆ ಹಿಟ್ಟೆ, ಅದನ್ನು ಹಾಗೆ ಮಾಡೋದು ಒಳ್ಳೆಯದು. ಸೋಮು ಸೌಂಡ್ ಇಂಜಿನಿಯರ್ ಅನ್ನೋದು ನನ್ನ ಒಂದು ಲೈಫ್, ಈ ಸಿನಿಮಾದಲ್ಲಿ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿರೋದು ನನ್ನ ತಂದೆ ಮತ್ತು ನನ್ನ ಗುರುವಾದ ನನ್ನ
ಶಶಿಕುಮಾರ್, ಟಿ ಶಶಿಕುಮಾರ್ ಅಂತ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಉಪೇಂದ್ರ, ಓಂ, H2O ತುಂಬ ಹಿಟ್ಗಳು ಕೊಟ್ಟಿದ್ದಾರೆ. ಜನ್ಮದ ಜೋಡಿ. ಸೊ ನನಗೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನನ್ನ ತಂದೆನೇ ನನ್ನ ಗುರು ಅನ್ನೋದೇ ನನ್ನ ದೊಡ್ಡ ಪ್ಲಸ್ ಪಾಯಿಂಟು, ಆಶೀರ್ವಾದ. ಆ್ಯಂಡ್ ಹೀ ಈಸ್ ಆಲ್ವೇಸ್ ಬ್ಲೆಸ್ ಮೀ ಟಿಲ್ ಡೇಟ್ ಆ್ಯಂಡ್ ಇನ್ ಫ್ಯೂಚರ್ ಆಲ್ಸೋ. ಅವರು ನನ್ನ ಒಂದು ಫಸ್ಟ್ ಬ್ಯಾಕ್ ಬೋನ್. ಸೆಕೆಂಡು, ನನಗೆ ಸಿನಿಮಾಲಿ ಹೆಲ್ಪ್ ಮಾಡಿದ್ದು ಅಂದರೆ ತುಷಾರ್ ರಂಗನಾಥ್ ಅವರು ತುಂಬ ಜನನ ಪರಿಚಯ ಮಾಡಿ, ಸೊ ಹೀ ಈಸ್ ಆಲ್ಸೋ ಗ್ರೇಟ್ ಪರ್ಸನ್. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಪೋರ್ಟ್ ಮಾಡಿದ್ದು ಅವರ್ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್. ಅವರಂತೂ ನನಗೆ ತುಂಬ ಲವ್ ಮಾಡಿ, ತುಂಬ ಬ್ಯಾಕ್ ಬೋನ್ ಇವತ್ತಿನ ತನಕ. ಇವತ್ತು ನನಗೆ ಪುನೀತ್ ರಾಜ್ಕುಮಾರ್ ಅವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಐ ಆಮ್ ಸ್ಟಿಲ್ ವರ್ಕಿಂಗ್ ಇನ್ ದೇರ್ ಸ್ಟುಡಿಯೋ ಓನ್ಲಿ. ಐ ವಿಲ್ ಬಿ ಹಿಯರ್ ಓನ್ಲಿ ಟಿಲ್ ಐ ಆಮ್ ಅನ್ ಎಡಿಟರ್. ಐ ವಿಲ್ ಬಿ ಇನ್ ದೇರ್ ಸ್ಟುಡಿಯೋ ಓನ್ಲಿ. ಸೂಪರ್, ಗ್ರೇಟ್ ಸರ್. ಅಂದರೆ ನೆಕ್ಸ್ಟು ದೀಪು ಎಸ್ ಕುಮಾರ್ ಇಷ್ಟು ದೊಡ್ಡ ಎಡಿಟರು, ಇಷ್ಟು ಸಿನಿಮಾಗಳು ಮಾಡಿದ್ದಾರೆ, ಇಷ್ಟು ದೊಡ್ಡ ಜರ್ನಿ ಇದೆ. ಏನಾದರೂ ಐಡಿಯಾ ಇದೆಯಾ? ಲೈಕ್ ನಾನು ಡೈರೆಕ್ಟ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಲೈಕ್ ಆ ಥರದ್ದು ಏನಾದರೂ ಐಡಿಯಾ ಇದೆ? ಫಸ್ಟ್ ಥಿಂಗ್, ದೀಪು ಎಸ್ ಕುಮಾರ್ ಎಡಿಟರ್ ಅಷ್ಟೇ. ದೊಡ್ಡ ಎಡಿಟರು ಅದೆಲ್ಲ ನನಗೆ ಸುಮ್ಮನೆ ಹೇಳ್ತಾರೆ, ನನಗೆ ಅದು ಬೇಕಾಗಿಲ್ಲ. ಯಾಕಂದರೆ ನಾನು ಆಮೇಲೆ ಹಾಳಾಗ್ಬಿಟ್ರೆ ನನಗೆ ಭಯ. ಡೈರೆಕ್ಷನ್ ಆಸೆ ನನ್ನ ತಂದೆಗೆ ತುಂಬ ಇತ್ತು. ನಮ್ಮ ತಂದೆ ಒಂದು ಭಾರತಿ ರಾಜ ಅಂತ ತಮಿಳಲ್ಲಿ ಒಬ್ಬ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿ ಅವರು ಎಡಿಟಿಂಗ್ ಅವಾಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಪ್ರೆಂಟಿಸ್ಗಳು ಎಡಿಟಿಂಗ್ ಹೋಗಬೇಕಿತ್ತು. ದಟ್ ವಾಸ್ ಅ ಬೇಸಿಕ್ ರೂಲ್ ವಿಚ್ ಇಸ್ ನಾಟ್ ದೇರ್ ನೌ. ಸೊ ಹಾಗಾಗಿ ಭಾರತಿ ರಾಜ ನೋಡಿದ್ರು, ಅವರು ಅಸೋಸಿಯೇಟ್ ಆಗಿದ್ದರು, ಅವ್ರ ಹತ್ರ ಅಸಿಸ್ಟೆಂಟ್ ಇವರು. ಭಾರತಿ ರಾಜ ನೋಡಿದ್ರು, ಅಪ್ಪಂಗೆ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಅಂತ ಅಪ್ಪನ್ನ ಎಡಿಟಿಂಗೇ ಹೋಗ್ಬಿಡು ನೀನು, ನಿನ್ಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹಂಗೆ ಶಿಫ್ಟ್ ಮಾಡಿದ್ರು. ಬಟ್ ಟಿಲ್ ದ ಎಂಡ್ ಹಿ ಹ್ಯಾಡ್ ಅ ವಿಶ್ ಟು ಡೈರೆಕ್ಟ್ ಅ ಫಿಲ್ಮ್. ಅವರು ತುಂಬ ನಂತರ ಶೈ, ಒಂದೇ ಒಂದು ಉದಯ ಟಿ ವಿ ಇಂಟರ್ವ್ಯೂ ಕೊಟ್ಟಿರ್ಬೋದು, ಅದು ಬಿಟ್ಟು ಅವರಿಷ್ಟು ಮಾತಾಡಿಲ್ಲ ಬಿಡಿ. ಅದು ಬಿಟ್ಟು ಏನೂ ಮಾತಾಡಿಲ್ಲ. ಕೊನೆ ತನಕ ಅವರು ಡೈರೆಕ್ಷನ್ ಆಸೆ ಇತ್ತು, ಬಟ್ ಅದನ್ನು ಯಾಕೋ ಮುಂದಕ್ಕೆ ತೊಗೊಂಡೋಗಿಲ್ಲ. ಮೇಯ್ನ್ ರೀಸನ್ ವಾಸ್, ನಾನು ಡೈರೆಕ್ಷನ್ ಮಾಡಿಬಿಟ್ರೆ ಇನ್ನು ಇವನ ಹತ್ರ ಹೋದರೆ ಏನೋ ನನಗೆ ಐಡಿಯಾ ಕೊಡ್ತಾನೆ ಅಂತ ಬೇರೆ ಡೈರೆಕ್ಟರ್ಗಳು ಅಂದ್ಕೊತಾರೆ ಅನ್ನೋ ಕಾರಣಕ್ಕೆ ಪ್ರಾಬಬ್ಲಿ ಅವ್ರು ಮಾಡಿಲ್ಲ. ನನಗೆ ಆಸೆ ಇದೆ, ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಡೈರೆಕ್ಷನ್ದು ಎಕ್ಸ್ಪೀರಿಯೆನ್ಸ್ ಇಲ್ಲ. ನನ್ನ ಎಡಿಟಿಂಗಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಬಹುಶಃ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಬಹುದೋ ಏನೋ ನನಗೆ ಗೊತ್ತಿಲ್ಲ. ತುಂಬ ಜನ ನನಗೆ ಜಾಕ್ ಹಚ್ಚಿದ್ದಾರೆ, ಈ ಥರ ನೀನು ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಆಗ್ಬೋದು ಅಂತ. ನಾನು ಅದನ್ನು ಒಪ್ಪಲ್ಲ. ನಾನು ನಿಜವಾಗ್ಲೂ ಡೈರೆಕ್ಷನ್ ಮಾಡೋಂಗಿದ್ರೆ ಸೂರಿ ಅವ್ರ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿಬಿಟ್ಟೆ ನಾನು ಮಾಡೋದು. ಯಾಕಂದರೆ ಅವನ ಹತ್ರ ನನಗೆ ನಂದು ಒಂದು ಬಾಂಡಿಂಗ್ ಚೆನ್ನಾಗಿದೆ. ಸೊ ಅವ್ನು ನನಗೆ ಬೈದರೂ ನನಗೆ ಬೇಜಾರಾಗಲ್ಲ. ಯಾಕಂದರೆ ಅವ್ನು ಸ್ಪಾಟಲ್ಲಿ ಟೆನ್ಷನ್ ಆಗೇ ಆಗ್ತಾನೆ. ಪ್ರತಿ ಡೈರೆಕ್ಟ್ರು ಟೆನ್ಷನ್ ಆಗ್ತಾರೆ, ಅವ್ನು ನನಗೆ ಬೈದರೂ ಟೆನ್ಷನೇ ಆಗಲ್ಲ. ಸೊ ಹಾಗಾಗಿ ನಾನು ಅವನ ಹತ್ರ ಕೆಲಸ ಮಾಡಿದ್ರೆ ಐ ಆಮ್ ಶ್ಯೂರ್ ಐ ವಿಲ್ ಲರ್ನ್ ಸಮಥಿಂಗ್. ಫ್ಯೂಚರಲ್ಲಿ ಆದರೆ ಮಾಡ್ತೀನಿ, ನನಗೇನು ಅದೇನು ತುಂಬ ಆಸೆ ಏನಿಲ್ಲ. ಪ್ರೊಡಕ್ಷನ್ ಅಷ್ಟು ಧೈರ್ಯ ನನಗಿಲ್ಲ. ಆ್ಯಂಡ್ ಪ್ರೊಡಕ್ಷನ್ ಅನ್ನೋದು ಹ್ಯಾಂಡಲ್ ಮಾಡಬೇಕಲ್ಲ ಅಷ್ಟು ಜನನ್ನ. ನಾನು ಇಲ್ಲಿ ಕ್ಯಾಮ್ರಾ ಮುಂದೆನೇ ಇಷ್ಟು ಭಯಪಡ್ತೀನಿ, ಇನ್ನು ಅಷ್ಟು ಜನನ ಮುಂದೆ ನಾನೇನು ಗುಂಪು ಸೇರಿದಾಗ ನನಗೆ ಅಲ್ಲಿ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಸ್ಟೇಜ್ ಶೋಸ್ಗೆ ಹೋಗಲ್ಲ. ಒಂದು FM ಅಲ್ಲಿ ಇಂಟರ್ವ್ಯೂ ಕರೆದ್ರು, ಅದಕ್ಕೂ ಹೋಗಿಲ್ಲ. ಅವ್ರು ಹೇಳಿದ್ರು, ಸರ್ ಇದು ಬರೀ ಮೈಕ್ ಮುಂದೆ ಮಾತಾಡಬೇಕು, ಅದಕ್ಕೂ ನನಗೆ ಭಯ. ಸೊ ಇವತ್ತು ಇದು ಹೆಂಗೆ ಮಾತಾಡ್ತೀನಿ ನನಗೂ ಗೊತ್ತಿಲ್ಲ. ಟಿ ವಿ ಇಂಟರ್ವ್ಯೂಸ್ ತುಂಬ ಜನ ಬೈದಿದ್ದಾರೆ. ಅವಾರ್ಡ್ ಶೋಸ್ಗೆ ಹೋಗಿಲ್ಲ. ಅವಾರ್ಡ್ ಸ್ಟೇಟ್ ಅವಾರ್ಡೇ ತೊಗೊಂಡಿಲ್ವಂತ. ಸ್ಟೇಟ್ ಅವಾರ್ಡ್ ಹೋಗಿದ್ದೆ, ಅದು ನನ್ನ ತಂದೆ ಬೈದಿದ್ದಕ್ಕೆ ಹೋದೆ. ಬೇರೆ ಅವಾರ್ಡ್ಸ್ಗೆ ಯಾವುದಕ್ಕೂ ಹೋಗಿಲ್ಲ. ಅದಕ್ಕೆಲ್ಲ ಸೇರಿ ಬೈದಿದ್ದಕ್ಕೆ ನಾನು ಇದಕ್ಕೆ ಹೋದೆ. ಅದು ಬಿಟ್ಟರೆ ಟಿ ವಿ ಅವಾರ್ಡ್ಸ್ ಫಂಕ್ಷನ್ ಆದಮೇಲೆ ಬಂದು ಸ್ಟುಡಿಯೋಲ್ಲಿ ತಗೋತಾರಲ್ಲ, ಆವಾಗ್ಲೂ ನಾನು ನಡುಗ್ತಾ ಇದ್ದೆ. ಅವರು ಆಮೇಲೆ ಬೇಜಾರು ಮಾಡ್ಕೊಂಡು ಹೋಗೋರು. ಇನ್ನು ಕೆಲವ್ರಿಗೆ ನಾನು ಫೋನೇ ತೆಗಿತಿರ್ಲಿಲ್ಲ, ಅವರು ತುಂಬ ಬೈಕೊಂಡಿರ್ತಾರೆ ನನ್ನ. ಐ ಆಮ್ ಸಾರಿ ಟು ಆಲ್. ಇದೊಂದೇ ನನ್ನ ಪ್ರಾಬ್ಲಮ್ಮು, ಶೈ ನೇಚರ್, ಭಯ. ಇದು ಬಿಟ್ಟರೆ ನಂದೇನೂ ಇಲ್ಲ. ಆಮೇಲೆ ನಂದೊಂದು ತುಂಬ ಒಳ್ಳೆ ಕೆಟ್ಟ ಹೆಸರಿದೆ, ಅವನು ತುಂಬ ಆ್ಯರಗೆಂಟು. ನಾನು ಆ್ಯರಗೆಂಟ್ ಪರ್ಸ್ನಲಿ, ಅದು ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಮೈ ವರ್ಕ್. ಆಮೇಲೆ ನಾನು ತುಂಬ ಫ್ರ್ಯಾಂಕಾಗಿ ಮಾತಾಡ್ತೀನಿ. ದಟ್ ಈಸ್ ಬಿಕಾಸ್ ನಾನು ಫ್ರ್ಯಾಂಕಾಗಿ ಒಪಿನಿಯನ್ ಹೇಳಿದ್ರೆ ನಾಳೆ ನಿಮ್ಮನ್ನು ಬೇರೆಯವ್ರು ಬೈಯೋಕ್ಕಿಂತ ನಾನು ಒಬ್ಬ ಸ್ಟುಡಿಯೋ 4 ಗೋಡೆ ಮಧ್ಯದಲ್ಲಿ ನಾನು ಒಬ್ಬ ಬೈದಿರ್ಬೋದು. ಅದು ಆಚೆ ಬೇರೆಯವ್ರು ಹೇಳಿದಾಗ ನಾನು ಬೈತಾ ಇಲ್ಲ, ನಾನು ಹೇಳೋದನ್ನ ಕೆಲವರು ಅದನ್ನ ಬೈಯೋದು ಅಂತ ಹೇಳ್ತಾರೆ. ನಾನು ಫ್ರ್ಯಾಂಕಾಗಿ ಹೇಳೋದು ನಿಮ್ಮ ಒಳ್ಳೇದಕ್ಕೆ ಅಷ್ಟೇ, ತಪ್ಪಾಗಿ ತಿಳ್ಕೊಬೇಡಿ. ಸೂಪರ್ ಸರ್, ಎಕ್ಸ್ಟ್ರಾಡಿನರಿ. ಸೊ ಫೈನಲಿ ಸೋಮುವಿಂದ ಶುರುವಾಗಿದ್ದಂಥ ನಮ್ಮ ಮಾತುಕತೆ ಸುಮಾರು ವರ್ಷಗಳಿಂದ ಉಳಿದಿರುವಂಥ ಮಾತುಕತೆ. ತುಂಬ ವಿಷಯಗಳು ನನ್ನ ಜೊತೆಗೆ ಇಡೀ ಕರ್ನಾಟಕಕ್ಕೆ, ತುಂಬ ಸಿನಿಮಾ ಪ್ರೇಮಿಗಳಿಗೆ ಮತ್ತು ಸಿನಿಮಾದವರಿಗೆ ದೀಪು ಅವರು ಇಷ್ಟು ಮಾತಾಡ್ತಾರೆ ಅನ್ನೋದು ಗೊತ್ತಾಗಿದೆ ಇವತ್ತು. ಆ್ಯಕ್ಚುಲಿ ತುಂಬ ಒಳ್ಳೆಯ ವಿಷಯಗಳನ್ನು ನಮಗೆ ಹೇಳಿದ್ರಿ. ಅಂದರೆ ಈ ಸುಮಾರು ವಿಷಯಗಳು ಗೊತ್ತಿರಲಿಲ್ಲ. ಸೊ ಅದೇ ಕಾರಣಕ್ಕೆ ಆ ಪ್ರಶ್ನೆಗಳೆಲ್ಲ ಕೇಳಿದ್ದು. ಸೋಮು ಬರ್ತಾ ಇದ್ದಾನೆ 15ನೇ ತಾರೀಕು.
ಈಗಾಗಲೇ ಹೇಳ್ತಾ ಇದ್ರಿ ತುಷಾರ್ ರಂಗನಾಥ್ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಅದೇ ಥರ ಈ ಹುಡುಗರು ನಿಮ್ಮನ್ನು ಆ ರೀತಿ ಹೇಳ್ತಾ ಬರ್ತಿದ್ದಾರೆ ಎಲ್ಲರೂ. ನಾನು ಅದನ್ನು ಕೇಳಿ ಭಾಳ ಸಂತೋಷ ಆಯ್ತು. ಅಂದರೆ ನೋಡಿ ಅವರಿಂದ ನಿಮಗೆ ಆ ಒಂದು ಬಳಗಕ್ಕೆ ಆ ಮನಸ್ಸಿದೆ. ಸೊ ಆ ಮನಸ್ಸಿಂದನೇ ಈ ಜನ್ರೇಷನ್ನ ಒಂದಷ್ಟು ಜನರನ್ನ ನೀವು ಪ್ರೆಸೆಂಟ್ಸ್ ಮಾಡ್ತಾಯಿದ್ದೀರಾ. ಸೊ ಅದು ಖುಷಿ. ಏನು ಹೇಳಕ್ಕೆ ಬಯಸ್ತೀರಿ ಕೊನೆಯದಾಗಿ? ಎಲ್ಲ ನನ್ನ ತಂದೆ ಹೇಳ್ಕೊಟ್ಟಿದ್ದೆ ಅಷ್ಟೇ. ಯಾಕಂದರೆ ಅವರು ಕಷ್ಟಪಟ್ಟು ಬಂದಿದ್ದು. ಪ್ರತಿಯೊಬ್ಬರಿಗೂ ಫಸ್ಟ್ ಮಾತಾಡೋಕ್ಕೆ ಚಾನ್ಸ್ ಕೊಡು, ಅವ್ರ ಇನ್ಪುಟ್ಸ್ ತಗೋ, ಆಮೇಲೆ ನೀನು ಆನ್ಸರ್ ಮಾಡು. ಆ್ಯಂಡ್ ಡೋಂಟ್ ಬಿ ಆರಗೆಂಟ್ ಟು ಪೀಪಲ್ ಅನ್ನೋದು ಯಾವಾಗಲೂ ಹೇಳಿದ್ರು. ತಾಳ್ಮೆಯಿಂದ ಮಾತಾಡು, ಬರೋರಿಗೆ ರೆಸ್ಪೆಕ್ಟ್ ಕೊಡು. ಮೇಯ್ನ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ರೆಸ್ಪೆಕ್ಟ್ ಕೊಡು. ಯಾಕಂದರೆ ಅವ್ರು ಅಸಿಸ್ಟೆಂಟ್ ಆಗಿದ್ದಾಗ ತುಂಬ ಕಷ್ಟಪಟ್ಟಿದ್ದಾರೆ. ಆರ್ಟಿಸ್ಟ್ಗಳು, ಈಗ ಬಡ್ಡಿಂಗ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಅವ್ರು ಬಂದಾಗ ಅವ್ರನ್ನ ಕೇವಲವಾಗಿ ಮಾತಾಡೋದು ಆಗಲಿ, ಅಟ್ಲೀಸ್ಟ್ ನಿನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಡು, ಹೋಗೋ ಬಾರೋ ಅದೆಲ್ಲ ಮಾತಾಡಬೇಡ ಅನ್ನೋದೊಂದು ಹೇಳ್ಕೊಟ್ಟಿದ್ರು. ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಶ್ರೇಷ್ಠ ಅವರು ನನಗೆ ಬಂದು ಇದು ಹೇಳೋರು, ಅಣ್ಣ ನಿಮ್ಮಲ್ಲಿಂದ ನೀವು ಎಲ್ಲ ಫ್ರ್ಯಾಂಕ್ ಒಪಿನಿಯನ್ ಕೊಡಬೇಡಿ, ಸುಮ್ಮನೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆಚೆ ಅಂತ. ನಾನು ಓಕೆ ಕಣ ಅಂತ. ಆಮೇಲೆ ಅಭಿ ಅವರು ಡೈರೆಕ್ಟ್ರು, ಅವರು ಹೇಳೋರು, ನಿಮ್ಗೆ ಯಾಕಣ ಬೇಕು ಅಂತ. ಸಿ ಬೀಯಿಂಗ್ ಫ್ರ್ಯಾಂಕ್ ಆಲ್ಸೋ ಇಸ್ ಅ ಪ್ರಾಬ್ಲಮ್ ಟುಡೇ. ಸೊ ಹಾಗಾಗಿ ನಾನು ಇವಾಗ ಆ ಫ್ರ್ಯಾಂಕ್ನೆಸ್ನೂ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಯು ಹ್ಯಾವ್ ಟು ಬಿ ಅಲ್ಲ, ಅಕಾರ್ಡಿಂಗ್ ಟು ದ ಜನ್ರೇಷನ್ ವಿ ಹ್ಯಾವ್ ಟು ಚೇಂಜ್ ಅಂತ ಹೇಳ್ಬಿಟ್ಟು ನಾನೇನು ಮುದ್ಕ ಅಲ್ಲ, ಕೂದಲು ಅಷ್ಟೇ ಉದುರೋಗಿರೋದು ಇಷ್ಟೇ. ಆಮೇಲೆ ಸೋಮು ಸೌಂಡ್ ಇಂಜಿನಿಯರ್ಗೆ ಒಳ್ಳೆಯದಾಗಲಿ. ಆ್ಯಂಡ್ ಪೀಪಲ್ ಶುಡ್ ಕಮ್ ಆ್ಯಂಡ್ ವಾಚ್. ಅಟ್ಲೀಸ್ಟ್ ಇಂಟರ್ವ್ಯೂ ನೋಡ್ತಿರೋರು ದಯವಿಟ್ಟು ಒಂದು ಸತಿ ಸಿನಿಮಾ ನೋಡಿ, ನಿಮಗೇನು ಅನಿಸುತ್ತೆ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿ, ಪೀಪಲ್ ವಿಲ್ ಕಮ್ ಆ್ಯಂಡ್ ವಾಚ್. ಇಟ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದು ನಮಗೆ ವೈಯಕ್ತಿಕವಾಗಿ ತುಂಬ ಖುಷಿ ಆಯಿತು. ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಈ ಇಂಟರ್ವ್ಯೂಗೋಸ್ಕರ ಕಾಯ್ತಾಯಿದ್ರು. ಸೊ ಅವರೆಲ್ಲರೂ ಕೂಡ ನೋಡಿ ಖುಷಿಪಟ್ಟಿರ್ತಾರೆ. ಜೊತೆಗೆ ತುಂಬ ಒಳ್ಳೆಯ ವಿಷಯ, ಬೇಕಾಗಿರೋ ವಿಷಯ ನಿಮ್ಮಿಂದ ಬಂತು. ತುಂಬ ಖುಷಿ ಆಯಿತು ಸರ್. ಆಮೇಲೆ ನಿಮ್ಮ ಒಂದು ಹಾರೈಕೆ ಮತ್ತು ಈ ಹುಡುಗರ ಮೇಲೆ ಒಂದು ಪ್ರೀತಿ ಖಂಡಿತವಾಗ್ಲೂ ದೊಡ್ಡ ಯಶಸ್ಸಿಗೆ ಅದು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಕಾ ಪಿಕ್ಚರ್ಸ್. ಥ್ಯಾಂಕ್ ಯು ಪ್ರವೀಣ್ ಫಾರ್ ಗಿವಿಂಗ್ ಮೀ ದಿಸ್ ಕಾನ್ಫಿಡೆನ್ಸ್ ಟು ಟಾಕ್. ಇಲ್ಲ, ನಿಮಗೆ ಆ ಕಾನ್ಫಿಡೆನ್ಸ್ ಇದೆ ಸರ್. ನೀವೇನು ಸರ್, ನಂದೇನಿಲ್ಲ. ಅಂದರೆ ದೀಪು ಸರ್ ಅಂದರೆ ತುಂಬ ವರ್ಷಗಳಿಂದ ನೋಡಿದ್ದೀನಿ. ಅಂದರೆ ಇಷ್ಟು ಮುಕ್ತವಾಗಿ ಯಾವತ್ತೂ ನಿಜವಾಗ್ಲೂ ನಾನು ಮಾತಾಡಿರಲಿಲ್ಲ. ಅಂದರೆ ಸ್ಟುಡಿಯೋಗೆ ಬರ್ತಿದ್ದೆ, ಸೂರಿ ಸರ್ ಅಥವಾ ಯೋಗರಾಜ್ ಸರ್ ಅವ್ರ ಹತ್ರ ಏನೋ ಮಾತಾಡ್ಕೊಂಡು ಕಂಟೆಂಟ್ ಒಂದು ಇಸ್ಕೊಂಡು ಹೋಗ್ತಿದ್ದೆ. ಮಹೇಶ್ ಇರ್ತಾಯಿದ್ರು ಅಲ್ಲಿ ಆಫೀಸಲ್ಲಿ, ಹಳೇ ಜಯಶ್ವರಲ್ಲಿ. ಸೊ ಇವತ್ತು ಅಂದರೆ ನನಗೊಂದು ಸಮಾಧಾನ, ಓಕೆ ನಾನು ಫೈನಲಿ ಮಾತಾಡಿಸಿದೆ ಅನ್ನೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಥಿಂಗ್ ಇಸ್, ನಾನು ನನ್ನ ಅಸಿಸ್ಟೆಂಟ್ ಮಹೇಶ್ ಆ್ಯಂಡ್ ಅಶೋಕ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ವರ್ಷದಿಂದ ನನ್ನ ಸಹಿಸ್ಕೊಂಡು ನನ್ನ ಜೊತೆನೇ ಇದ್ದಾರೆ. ಅದಕ್ಕೆ ಬಿಕಾಸ್ ಅವರೂ ಕಷ್ಟಪಡ್ತಿದ್ದಾರೆ, ನನ್ನ ಬ್ಯಾಕ್ ಬೋನಾಗಿ ಅವರು ನಿಂತಿದ್ದಾರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್. ಓಕೆ, ಖಂಡಿತವಾಗ್ಲೂ ಸರ್. ನಾನು ಇದಿಷ್ಟು ಮಾತುಕತೆ ಐ ಥಿಂಕ್ ತುಂಬ ಎಂಜಾಯ್ ಮಾಡಿರ್ತೀನಿ ಅಂತ ಅನ್ಕೋತೀನಿ. ಸೊ ಶುಕ್ರವಾರ ಮಾರ್ಚ್ 15ನೇ ತಾರೀಕು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಈ ಸಿನಿಮಾಗೆ ಒಂದು ವಿಶೇಷ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿಲ್ಲದಂಗೆ ಕಾಪಿಚರು ಕೂಡ ಈ ಸಿನಿಮಾಗೆ ತುಂಬ ಗೊತ್ತಿಲ್ಲ ಅದೇನು ಅಂತ ಒಂದು ಶಕ್ತಿಯಾಗಿ ಎಲ್ಲ ಕಡೆ ನಮಗೂ ಕೆಲಸ ಮಾಡಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಕನ್ನಡ ಪ್ರೇಕ್ಷಕರನ್ನು ಕೂಡ ಅದೇ ರೀತಿ ಸೆಳೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಶುಕ್ರವಾರ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮಸ್ಕಾರ.